Namaste. Happy evening, all of you. Excellent evening. Welcome, my dear students. ಎಲ್ಲರಿಗೂ ಸ್ವಾಗತ. ನಮಸ್ತೆ ಗುರುಗಳೇ. Happy evening, sir. Happy evening, sir. Happy evening. Happy evening, sir. Happy evening, Guruji. Happy evening, Guruji. Happy evening, Guruji. Happy evening, sir. Happy evening. Namaste. ಕಂಪ್ಲೀಟ್ ಆಗಿ ಪಾಸಿಟಿವ್ ಎನರ್ಜಿ ಆಗ್ತಿದೆ. 7ನೇ ತಾರೀಕು 7 ಚಕ್ರ ಸೂಪರ್ ಇದೆ. Yes. Thank you so much. Thank you so much. Happy evening, Gurugala. Thank you so much. Once again, ಎಲ್ಲರಿಗೂ happy evening. So, ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ for this wonderful 7 ಚಕ್ರ healing, 7 ಚಕ್ರ balancing ಈ ಒಂದು ಸೆಷನ್ಗೆ ವರ್ಕ್ಶಾಪ್ಗೆ ಎಲ್ಲರಿಗೂ ಸ್ವಾಗತ. ಎಸ್. ಸೊ ಇವತ್ತಿನ ಸೆಷನ್ಗೆ ನೋಡಿ, ಎಲ್ಲರೂ ಒಂದು ಇಯರ್ಫೋನ್ ಇಟ್ಕೊಳ್ಳಿ. ಇಯರ್ಫೋನ್ ಅಥವಾ ಬ್ಲೂಟೂತ್ ಅಥವಾ ಹ್ಯಾಂಡ್ಸ್ ಫ್ರೀ ಏನಾದರೂ ಒಂದು ಇಟ್ಕೊಳ್ಳಿ. ಯಾಕೆ? ಲಾಸ್ಟಲ್ಲಿ ಆಮೇಲೆ ನಾನು ನಿಮಗೆ 7 ಚಕ್ರ ಧ್ಯಾನ ಮಾಡಿಸ್ತೀನಿ. ಸೊ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಇದೆಯಾ ಇಲ್ವಾ, ಬ್ಲಾಕ್ ಆಗಿದೆಯಾ, ಇಂಬ್ಯಾಲೆನ್ಸ್ ಇದೆಯಾ ಗೊತ್ತಾಗಬೇಕಂದ್ರೆ ಕಿವಿಗೆ ಇಯರ್ಫೋನ್ ಅಥವಾ ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ಮಾತ್ರ ಎಫೆಕ್ಟಿವ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಒಂದು ಬ್ಲೂಟೂತ್ ಅಥವಾ ಹೆಡ್ಫೋನ್ನ ಇಟ್ಕೊಳ್ಳಿ. ನೀರು ಬಾಟಲ್ ಇಟ್ಕೊಳ್ಳಿ, ಬುಕ್ಕು ಪೆನ್ ರೆಡಿ ಇಟ್ಕೊಳ್ಳಿ ಬರ್ಕೊಳ್ಳೋದಕ್ಕೆ. ವಿಲ್ ಲರ್ನ್ ವಂಡರ್ಫುಲ್ ಆಗಿ. ಓಕೆ, ಸೊ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ ಇಷ್ಟು ಸಾಮಗ್ರಿಗಳನ್ನು. ಪ್ರತಿಯೊಬ್ಬರು ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೊಳ್ಳಿ ಅಥವಾ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೊಳ್ಳಿ. ಸೊ ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಈವ್ನಿಂಗ್, ನಮಸ್ತೆ. ನಮಸ್ತೆ ಒಳ್ಳೆ ನಮಸ್ತೆ ಒಳ್ಳೆ Happy evening, ನಮಸ್ತೆ ಗುರುಜಿ. ಹ್ಯಾಪಿ ಈವ್ನಿಂಗ್. ಸೊ ಸ್ನೇಹಿತರೆ, ಐ ರಿಯಲಿ ಅಪ್ರಿಷಿಯೇಟ್. ನೋಡಿ, ಸಂಡೇ ಈವ್ನಿಂಗು ಆರಾಮಾಗಿ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಮಜಾ ಮಾಡ್ತಾ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಹರಟೆ ಹೊಡಿತಾ ಇರ್ಬೋದಿತ್ತು. ಬಟ್ ನೀವೆಲ್ಲರೂ ಕಲಿಬೇಕು, ನಿಮ್ಮ ಲೈಫನ್ನು ಬದಲಾಯಿಸ್ಕೋಬೇಕು, ಇನ್ನಷ್ಟು ಜ್ಞಾನವನ್ನು ಸಂಪಾದಿಸಬೇಕು, ಆರ್ ಸಮಥಿಂಗ್ ಹೊಸ ಕಲಿಕೆ ಆರ್ ತಿಳ್ಕೋಬೇಕು ನನ್ನ ದೇಹದ ಬಗ್ಗೆ, 7 ಚಕ್ರ ಬಗ್ಗೆ ಅಂಥೇಳಿ ಒಂದು ಕಲಿಕೆಗೆ ಆಸಕ್ತಿ ತೋರಿಸಿದ್ರ ವಂಡರ್ಫುಲ್. ಐ ರಿಯಲಿ ಅಪ್ರಿಷಿಯೇಟ್ ಯು. ಸೊ ಲೆಟ್ಸ್ ಸ್ಟಾರ್ಟ್. ಎಸ್. ಸೊ 7 ಚಕ್ರ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ. ವಿ ವಿನ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಸೊ ವಿ ವಿನ್ ಅಂದರೆ ಅರ್ಥ ವಿ ವಿನ್, ನಾವೆಲ್ಲರೂ ಗೆಲ್ಲಬೇಕು. ಬರೀ ನಾನು ಅಥವಾ ನೀವು ಯಾರೋ ಒಬ್ಬರು ಅಷ್ಟೇ ಅಲ್ಲ, ನಾವೆಲ್ಲರೂ ಗೆಲ್ಲಬೇಕು. ಲೈಫಲ್ಲಿ ಪ್ರತಿಯೊಬ್ಬರನ್ನು ವಿನ್ನರ್ ಆಗಿ ಮಾಡಿಸ್ಬೇಕು. ಸೊ ದ್ಯಾಟ್ ಈಸ್ ವೈ ವಿ ವಿನ್ ಅಕಾಡೆಮಿಯನ್ನು ಕ್ರಿಯೇಟ್ ಮಾಡಿರೋಂಥದ್ದು ಟ್ರೈನಿಂಗ್ ಆರ್ಗನೈಸೇಷನ್ ವಿಚ್ ಗಿವ್ಸ್ ಹೋಲಿಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್, ಕಂಪ್ಲೀಟ್ ಪರಿವರ್ತನೆ, ನಿಮ್ಮ ಲೈಫನ್ನು ಪರಿವರ್ತನೆ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಈ ಒಂದು ಟ್ರೈನಿಂಗ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿರೋಂಥದ್ದು. ಸೊ ಇವತ್ತಿನ ಸೆಷನ್, ಈ ವರ್ಕ್ಶಾಪ್ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡಬೇಕಾ? ಎಸ್. ಸೊ ಬೆಸ್ಟ್ ರಿಸಲ್ಟ್ಸ್ ಕೊಡಬೇಕಂತ ಹೇಳಿದ್ರೆ ಈ ಒಂದು ಸ್ಟೆಪ್ಸನ್ನ ಫಾಲೋ ಮಾಡಿ ನೀವೆಲ್ಲರೂ ಕೂಡ. ಬಿ ಎನರ್ಜಿಟಿಕ್, ಅರ್ಥ ಆಗ್ತಾ ಇದೆಯಾ? ಸೊ ಫುಲ್ ಎನರ್ಜಿಯಿಂದ ಇರಬೇಕು, ಇಂಟೆನ್ಸಿಟಿಯಿಂದ ಕಲಿಬೇಕು, ಆ್ಯಂಡ್ ಬಿ ಆ್ಯಕ್ಷನ್ ಓರಿಯೆಂಟೆಡ್. ನಾನು ನಿಮಗೆ ಈ ಸೆಷನಲ್ಲಿ ಸಾಕಷ್ಟು ಕ್ವಶನ್ಸ್ ಕೇಳ್ತೀನಿ, ಇನ್ವಾಲ್ವ್ ಮಾಡಿಸ್ಕೊಳ್ತೀನಿ, ಕೆಲವು ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ, ಅದನ್ನೆಲ್ಲ ನೀವು ಮಾಡಬೇಕು. ಮಾಡ್ತೀರಾ? ಎಸ್. ಆರ್ ಯು ರೆಡಿ? ಎಸ್. Yes, Guruji. ಸರ್ ಮಾಡ್ತೀವಿ ಸರ್. ಹಾಗೆ
ಈ ಸೆಷನ್ ಆಲ್ಮೋಸ್ಟ್ 90 ಮಿನಿಟ್ಸ್ ಇರುತ್ತೆ, 90 ನಿಮಿಷಗಳು, ಅಪ್ ಟು 120 ಮಿನಿಟ್ಸ್ವರೆಗೂ ಹೋಗ್ಬೋದು. ಸೊ ಬಿ ಫ್ರೀ ಟಿಲ್ ದ್ಯಾಟ್ ಟೈಮ್, ಅಲ್ಲಿವರೆಗೂ ಫ್ರೀ ಇಟ್ಕೊಳ್ಳಿ. ಒಂದು ಕಾಮ್ ಜಾಗದಲ್ಲಿ ಕೂತ್ಕೊಳ್ಳಿ, ಕಾಮ್ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಯಾವುದೇ ಡಿಸ್ಟರ್ಬೆನ್ಸ್ ಬೇಡ. ಹೆಡ್ಫೋನ್ ಅಥವಾ ಇಯರ್ಫೋನ್ ಈ ಥರ ಹಾಕ್ಕೊಳ್ಳಿ, ಬಿಕಾಸ್ ತುಂಬ ಎಫೆಕ್ಟಿವ್ ಆಗಿ ನೀವು ಕಲಿಬೇಕು, ಮ್ಯೂಸಿಕ್ನ ಕೇಳಿಸ್ಕೋಬೇಕು ಅನ್ನೋದಾದರೆ ವೆರಿ ಇಂಪಾರ್ಟೆಂಟ್. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನಾವು ಕಲಿತಾ ಇರೋಂಥದ್ದು ಎನರ್ಜಿಯ ಬಗ್ಗೆ. ಸೊ ಎನರ್ಜಿ ಅಂದಾಗ ಕ್ಯಾಮ್ರಾ ಆಫ್ ಆಗಿದರೆ ಎನರ್ಜಿ ಟ್ರಾನ್ಸ್ಫರ್ಮೇಷನ್ ಆಗೋದಿಲ್ಲ, ಕ್ಯಾಮ್ರಾ ಆನ್ ಆಗಿದರೆ ಮಾತ್ರ ಎನರ್ಜಿ ಟ್ರಾನ್ಸ್ಫರ್ಮೇಷನ್ ಆಗೋಂಥದ್ದು. ಸೊ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಬಿ ಓಪನ್ ಮೈಂಡಿಂದ ಕೂತ್ಕೊಳ್ಳಿ. ಬಿಕಾಸ್ ಕೆಲವರಿಗೆಲ್ಲ ಗೊತ್ತಿರುತ್ತೆ, ಸ್ವಲ್ಪ ಕಲ್ತಿರ್ತೀರ, ಅಲ್ಲಿ ಇಲ್ಲಿಲ್ಲ ತಿಳ್ಕೊಂಡಿರ್ತೀರ, ಬಟ್ ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಬಿ ವಿತ್ ದ ಓಪನ್ ಮೈಂಡ್ ಟು ಲರ್ನ್. ಓಕೆ, ಬುಕ್ಕು ಪೆನ್ ಇಟ್ಕೊಳ್ಳಿ ಬರ್ಕೊಳ್ಳೋದಕ್ಕೆ. ಸೊ ಐ ವಾಂಟ್ ಆಲ್ ಆಫ್ ಯು ಟು ನೋಟ್ ಡೌನ್, ಬರ್ಕೋಬೇಕು. ಹಾಗೆ ಇನ್ವಾಲ್ವ್ ಆಗಿ, ಯಾವುದೇ ಪ್ರಾಕ್ಟಿಕಲ್, ಈಗ ಮೆಡಿಟೇಷನ್ ಎಲ್ಲ ಮಾಡಿಸ್ತೀನಿ, ಅದೆಲ್ಲ ಕೂಡ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಇನ್ವಾಲ್ವ್ ಆಗಬೇಕು, ಆವಾಗಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋಂಥದ್ದು. ಡನ್. ಯಾರಿಗೆಲ್ಲ ಈ ಸೆಷನ್ನು, ಯಾರು ಡೌಟ್ಫುಲ್ ಮೈಂಡಲ್ಲಿದ್ದೀರಾ, ಅಥವಾ ಐನೋ ನನಗೆಲ್ಲ ಗೊತ್ತು, ಅಥವಾ ಜಡ್ಜ್ ಮಾಡ್ಲಿಕ್ಕೆ ಬಂದಿದ್ದೀರಾ, ನನ್ನ ಜಡ್ಜ್ ಮಾಡ್ಲಿಕ್ಕೆ ಬಂದಿದ್ದೀರಾ, ಅಥವಾ ಏನೋ ಕ್ವಿಕ್ಕಾಗಿ ಏನೋ ಶಾರ್ಟ್ಕಟ್ಟಲ್ಲಿ ತಿಳ್ಕೊಂಬಿಡೋಣ ಅಂದರೆ ಅಂಥವ್ರಿಗೆಲ್ಲ, ಅಥವಾ ಯಾರು ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಅಂದರೆ ಟಿ ವಿ ನೋಡ್ಕೊಳ್ತಾ, ಮೊಬೈಲ್ ನೋಡ್ತಾ, ಬೇರೆಯವ್ರ ಜೊತೆ ಮಾತಾಡ್ತಾ, ಏನೋ ಈ ಕಡೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಥವಾ ಇನ್ನೊಂದು ವರ್ಕ್ ಮಾಡ್ತೀನಿ, ನೋ, ಅಂಥವ್ರಿಗೆ ಈ ಸೆಷನ್ ಅಲ್ಲ. ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್ ಬೇಡ. ಆ್ಯಕ್ಟಿವ್ ಆಗಿ ನೀವು ಇನ್ವಾಲ್ವ್ ಆಗ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದರೆ ದೆನ್ ದಿಸ್ ಸೆಷನ್ ಈಸ್ ಫಾರ್ ಯು. ಡನ್. ಎಸ್. ಸೊ ಟೆಲ್ ಮೀ, ನಿಮಗೆಲ್ಲರಿಗೂ ಕೂಡ ನಿಮ್ಮ ಇನ್ನರ್ ಎನರ್ಜಿನ ಅವೇಕನ್ ಮಾಡೋಕ್ಕೆ ಆಸಕ್ತಿ ಇದೆಯಾ? ನಿಮ್ಮೆಲ್ಲರ ಒಂದು ಅಂತಃಶಕ್ತಿಯನ್ನು ಜಾಗೃತಿಗೊಳಿಸೋಕ್ಕೆ ಆಸಕ್ತಿ ಇದೆಯಾ? ನಿಮ್ಮ ಅಬೆಂಡೆನ್ಸ್ ಎನರ್ಜಿನ ಟ್ಯಾಪ್ ಮಾಡೋಕ್ಕೆ ಆಸಕ್ತಿ ಇದೆಯಾ? ಎಸ್. ಸೊ ಹಾಗಿದ್ರೆ ಏನು ಮಾಡಿ, ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ. ನೋಡಿ, ಐನೋ ತುಂಬ ಜನ ಕ್ಯಾಮ್ರಾ ಆಫ್ ಮಾಡಿರ್ತಾರೆ, ಬಿಕಾಸ್ ನಾನು ರೆಡಿ ಆಗಿಲ್ಲ ಅಥವಾ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಬಿಡಿ, ಅದೆಲ್ಲ ಬಿಟ್ಬಿಡಿ, ಕ್ಯಾಮ್ರಾ ಆನ್ ಮಾಡಿ ಆದಷ್ಟು ಆ್ಯಂಡ್ ಬಿ ಎ ಆ್ಯಕ್ಷನ್ ಟೇಕರ್. ಡನ್. ಸೊ ಇವತ್ತು ನೋಡಿ, ಈ ಸೆಷನ್ ನೀವು ಅಟೆಂಡ್ ಮಾಡ್ತಿದ್ದೀರಾ, ಇವತ್ತು ನೀವು ಈ ಸೆಷನ್ನ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ನಾಟ್ ಬೈ ಎನಿ ಚಾನ್ಸ್, ಯಾವುದೇ ಒಂದು ಬೈ ಚಾನ್ಸಿಂದ ಅಟೆಂಡ್ ಮಾಡ್ತಿಲ್ಲ ನೀವು, ಬಟ್ ನಿಮ್ಮ ಆಲೋಚನೆಗಳು ಅಟ್ರ್ಯಾಕ್ಟ್ ಮಾಡಿದೆ ಈ ಸೆಷನ್ನ. ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ ಈ ಸೆಷನ್ ಕಲೀಲಿಕ್ಕೆ, ಅದಕ್ಕೆ ಇದು ನಿಮಗೆ ಸಿಕ್ಕಿರೋಂಥದ್ದು. ಹೌದಾ? ಎಸ್. ಎಷ್ಟು ಜನಕ್ಕೆ ಅನ್ಸುತ್ತೆ ಹೌದು ಅಂತ ಹೇಳ್ಬಿಟ್ಟು? ತುಂಬ ಟೈಮಿಂದ ಅನ್ಕೊಳ್ತಾ ಇದ್ರಿ ಕನ್ನಡದಲ್ಲಿ ಕಲಿಬೇಕು, 7 ಚಕ್ರ ಕಲಿಬೇಕು, ಅಥವಾ ಕುಂಡಲಿನಿ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ತುಂಬ ಥರ ಅಂದ್ಕೊಂಡಿರ್ತೀರ. ಸೊ ಆ ಒಂದು ಥಾಟ್ಸ್ ಈ ಸೆಷನ್ನ ಅಟ್ರ್ಯಾಕ್ಟ್ ಮಾಡಿದೆ, ಅಥವಾ ಯು ಆರ್ ರೆಡಿ, ನಿಮ್ಮ ಪರಿವರ್ತನೆಗೆ, ಬದಲಾವಣೆಗೆ ನೀವು ರೆಡಿ ಇದ್ದೀರಾ. ಅದಕ್ಕೆ ಭಗವಂತ ನಿಮಗೊಂದು ಈ ಒಂದು ಕ್ಲಾಸ್ ಅಥವಾ ಲಿಂಕ್ ಸೆಷನ್ ಸಿಗೋ ಥರ ಮಾಡಿದ್ದಾರೆ. ಎಸ್ ಆರ್ ನೋ? ಸೊ ಯು ಆರ್ ಅಟ್ರಾಕ್ಟೆಡ್ ಮೀ ಆರ್ ಐ ಹ್ಯಾವ್ ಅಟ್ರಾಕ್ಟೆಡ್ ಯು. ಬಟ್ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಅರ್ಥ ಈ ಸೆಷನ್ ನಿಮಗೋಸ್ಕರನೇ. ಅರ್ಥ ಆಗ್ತಾ ಇದೆಯಾ? ಸಮಥಿಂಗ್ ನಿಮ್ಮಲ್ಲೇನೋ ಚೇಂಜ್ ಆಗಬೇಕು, ಏನೋ ಕಲಿಬೇಕು, ಅದಕ್ಕೋಸ್ಕರನೇ ಈ ಸೆಷನ್ ನಿಮಗೆ ಸಿಕ್ಕಿರೋದು. ಅದರ್ವೈಸ್ ನೋಡಿ, ಸಾವಿರಾರು ಜನ ಇದ್ದಾರೆ ಗ್ರೂಪಲ್ಲಿ ಅಲ್ವಾ, ಸಾವಿರಾರು ಜನ ಇದ್ದಾರೆ, ಎಲ್ಲರೂ ಅಟೆಂಡ್ ಮಾಡ್ಬೋದಿತ್ತಲ್ವ, ಬಟ್ ಎಲ್ಲರೂ ಅಟೆಂಡ್ ಮಾಡ್ತಿಲ್ಲ ಅಂದರೆ ಅರ್ಥ ದೇ ಆರ್ ನಾಟ್ ರೆಡಿ, ಅವರಿಗೆ ಸಿಗಬೇಕನ್ನೋದು ಇಲ್ಲ, ಅಥವಾ ಇನ್ನೂ ರೆಡಿ ಇಲ್ಲ ಅವರು. ಸೊ ಅದಕ್ಕೆ ಅವ್ರಿಗೆ ಈ ಸೆಷನ್ ಅಟೆಂಡ್ ಮಾಡೋಕ್ಕೆ ಆಗ್ತಿರಲ್ಲ. ಬಟ್ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಎಸ್, ಡೆಫಿನೆಟ್ಲಿ ಈ ಸೆಷನ್ ನಿಮಗೋಸ್ಕರನೇ. ಅರ್ಥ ಆಗ್ತಾ ಇದೆಯಾ? ಸೊ ರೆಡಿ, ದಟ್ಸ್ ವೈ ಈ ಸೆಷನ್ನ ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಸೊ ನಾನು ಇದೇ ಥರ ತುಂಬ ಸಾಕಷ್ಟು ಬೇರೆ ಬೇರೆ ಕ್ಲಾಸಸ್ನೆಲ್ಲ ಕಂಡಕ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಕಂಡಕ್ಟೆಡ್ ಮೆನಿ ಡಿಫ್ರೆಂಟ್ ಆನ್ಲೈನಲ್ಲಿ ಇದೇ ಥರ ಸೆಷನ್ಸ್ನ, ಫ್ರೀ ಸೆಷನ್ಸ್ನೆಲ್ಲ ಕಂಡಕ್ಟ್ ಮಾಡಿದ್ದೀನಿ. ಸೆಲ್ಫ್ ಎಸ್ಟೀಮ್ ಬಗ್ಗೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಫಿಯರ್ ಟು ಕರೇಜ್, ರಿಲೇಷನ್ಶಿಪ್ ಬಗ್ಗೆ, ಹ್ಯಾಬಿಟ್ಸ್ ಬಗ್ಗೆ, ಪವರ್ ಆಫ್ ಮೈಂಡ್, ಲಾ ಆಫ್ ಅಟ್ರಾಕ್ಷನ್, ಮೆನಿ ಕ್ಲಾಸಸ್, ಹ್ಯಾಪಿ ವಿಮೆನ್, ಇದ್ರ ಬಗ್ಗೆ ಎಲ್ಲ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ಒಂದು ಸೆಷನ್ಸ್ ಇದನ್ನೆಲ್ಲ ನೀವು ಕಲಿಬೇಕು,
ಅಥವಾ ಇದನ್ನೆಲ್ಲ ನೀವು ನೋಡಬೇಕು, ತಿಳ್ಕೋಬೇಕು ಅನ್ನೋದು ಆಸಕ್ತಿ ಇದೆ ಅನ್ನೋದಾದರೆ, ಸೊ ಸ್ನೇಹಿತರೆ ಜಾಯಿನ್ ಆಗಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ನಿಮಗೆ ಎಷ್ಟೊಂದು ಅದರಲ್ಲಿ ಕ್ಲಾಸಸ್ಸು, ವಿಡಿಯೋಸು ಅದೆಲ್ಲ ಸಿಗುತ್ತೆ. ಈ ಎಲ್ಲ ಕ್ಲಾಸಸ್ದು ಸಿಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇದರಲ್ಲಿ ನೀವು ಯೂಟ್ಯೂಬ್ ಚಾನಲ್ ಹೋಗಿ ಸರ್ಚ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಸೋ ಮೆನಿ ವಿಡಿಯೋಸ್. ಡನ್. ಕ್ವಿಕ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇನ್ನು ಮುಂದೆ ತಗೊಳ್ಳೋ ಕ್ಲಾಸಸ್ ಕೂಡ ನಿಮಗೆ ವಿಡಿಯೋಸ್ ಸಿಗ್ತಾ ಇರುತ್ತೆ. ಸೊ ಈ ಥರ ಇಲ್ಲಿ ತನಕ ಆನ್ಲೈನಲ್ಲಿ ಸಾವಿರಾರು ಜನ, ಇನ್ಫ್ಯಾಕ್ಟ್ ಸಾವಿರಾರು ಜನ ಅಂತ ಹೇಳಲ್ಲ, ಇನ್ನೂ ಜಾಸ್ತಿ ಹೇಳ್ಬೋದು ನಾನು, ಆ ಥರ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಟಿಲ್ ನಾವು ಐ ಹ್ಯಾವ್ ಕಂಡಕ್ಟೆಡ್ ಮೋರ್ ದೆನ್ 10,000+. ಹಿಂಗೆ ಲೆಕ್ಕ ಹಾಕಿದ್ರೆ ಇವಾಗ ಮೋರ್ ದೆನ್ 20,000 ಅಂತಲೇ ಹೇಳ್ಬೋದು. ಸೊ ಮೊದಲು ಆಫ್ಲೈನ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೆ. ಈಗ ಆನ್ಲೈನ್ಸಲ್ಲಿ ಮೋರ್ ದೆನ್ 50,000+ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ತನಕ ಲಕ್ಷಾಂತರ ಜನ ಅಟೆಂಡ್ ಮಾಡಿದ್ದಾರೆ, ಫ್ರೀ ಕ್ಲಾಸಸ್ ಮತ್ತು ಕೋರ್ಸಸ್ ಎಲ್ಲ. ಸೊ ಐ ಕಂಡಕ್ಟ್ ಮೇನ್ಲಿ ಅಬೌಟ್ ಪ್ರೋಗ್ರಾಮ್ಸ್ ಮೈಂಡ್ ಮಾಸ್ಟ್ರಿ ಆ್ಯಂಡ್ ಮನಿ ಮ್ಯಾನಿಫೆಸ್ಟೇಷನ್, 7 ಚಕ್ರ, ಕುಂಡಲಿನಿ ಜಾಗೃತಿ, ಹೀಲಿಂಗ್ ಮತ್ತು ರೆಮಿಡೀಸ್, ನ್ಯೂಮರಾಲಜಿ ಕೋರ್ಸ್, ವಾಸ್ತು ಕೋರ್ಸ್, ಆ್ಯಂಡ್ ನೆಕ್ಸ್ಟ್ ಇವಾಗ ಟ್ಯಾರೋ ಕ್ಲಾಸಸ್ಸು ಇದೆಲ್ಲ ಅನೌನ್ಸ್ ಮಾಡ್ತೀನಿ. ಸೊ ಬಿ ಎಕ್ಸೈಟೆಡ್, ಬಿ ರೆಡಿ. ನೆಕ್ಸ್ಟ್, ಸೊ ನಾನು ಕೂಡ ಒಬ್ಬ ಆರ್ಡಿನರಿ ವ್ಯಕ್ತಿಯಾಗಿದ್ದೆ ಮೊದಲು. ಐ ಆಮ್ ನಾಟ್ ಲೈಕ್ ಮೇಲಿಂದ ಇಳಿದು ಬಂದಿದ್ದೀನಿ ಆ ಥರ ಏನಿಲ್ಲ. ನಾನು ಕೂಡ ತುಂಬ ಒಂದು ಆರ್ಡಿನರಿ ಹುಡುಗ ಆಗಿದ್ದೆ. ಸೊ ನನ್ನ ಲೈಫಲ್ಲಿ ಕೂಡ ಸಾಕಷ್ಟು ಸ್ಟ್ರಗಲ್ಸು, ಇಶ್ಯೂಸು, ಪ್ರಾಬ್ಲಮ್ಸ್ನೆಲ್ಲ ನೋಡಿದ್ದೆ. ಸೊ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಿಂದಾನೆ. ಸೊ ತಂದೆ ಟೇಲರ್ ಆಗಿದ್ದರು, ತಾಯಿ ಹೌಸ್ ವೈಫ್ ಆಗಿದ್ದರು, ಆ್ಯಂಡ್ ವಿ ಹ್ಯಾಡ್ ಲಾಟ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್. ಓಕೆ, ಆ್ಯಂಡ್ ವೆರಿ ಯಂಗ್ ಏಜಲ್ಲೇ ನನಗೆ ರಿಯಲೈಸ್ ಆಗಿತ್ತು ಕೆಲಸ ಮಾಡಬೇಕು ಅಂಥೇಳಿ. ಸೊ ಅಟ್ ದ ಏಜ್ ಆಫ್ 10 ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಅಂದರೆ 5th ಸ್ಟ್ಯಾಂಡರ್ಡಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ. ಕೆಲಸ ಮಾಡ್ತಾ ಓದ್ತಾ ಕೆಲಸ ಮಾಡಿದ್ದು. ದಟ್ಸ್ ಹೌ ಐ ವರ್ಕ್ಡ್ ಆ್ಯಂಡ್ ಗ್ರೋನ್. ಸೊ ಸೇಲ್ಸ್ ಫೀಲ್ಡಲ್ಲಿ ಎಂಟರ್ ಆದೆ. ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಿ ಡೈರೆಕ್ಟರ್ ಲೆವೆಲ್ವರೆಗೂ ಬೆಳೆದೆ. ಸೊ ಟುಡೇ ಐ ಆಮ್ ಅನ್ ಎಂಟರ್ಪ್ರಿನರ್, ಎಜುಕೇಟರ್, ಸೋಷಿಯಲ್ ವರ್ಕರ್, ಪ್ಯಾಷನೆಟ್ ಟ್ರಕ್ಕರ್, ಅಡ್ವೆಂಚರರ್. ಸೊ ಸಮ್ಹೌ ಭಗವಂತ ಐ ಮೇಡ್ ಮೀ ಟು ಎಂಟರ್, ಈ ಅಕಲ್ಟ್ ಫೀಲ್ಡ್ಗೆ ಎಂಟರ್ ಮಾಡೋಕ್ಕೆ ಹೆಲ್ಪ್ ಮಾಡ್ದ. ಸೊ ಯು ಆರ್ ರೆಡಿ ಅಂತ ಹೇಳ್ಬಿಟ್ಟು. ಸೊ ಐ ಎಂಟರ್ಡ್ ಇನ್ ಟು ಅಕಲ್ಟ್ ಫೀಲ್ಡ್. ನ್ಯೂಮರಾಲಜಿನ ಕಲಿತೆ, ವಾಸ್ತು ಕಲಿತೆ, ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್, ಹೀಲಿಂಗ್ ಮತ್ತು ಮೆನಿ ಅದರ್ ಮೊಡಾಲಿಟೀಸ್ ಕಲ್ತಿದ್ದೀನಿ. ಸೊ ಟುಡೇ ಐ ಆಮ್ ಏಬಲ್ ಟು ಹೆಲ್ಪ್ ಮೋರ್ ದೆನ್ 10,000+ ಯೂತ್ಸ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ದೀನಿ. ಮೊದಲು ಪಾಸ್ಟ್ 15 ಇಯರ್ಸಿಂದ ಆಫ್ಲೈನಲ್ಲಿ. ಆನ್ಲೈನಲ್ಲಿ ಬಿಡಿ ಇವಾಗ ಕೌಂಟ್ಲೆಸ್ ಆಗಿದೆ. ರೈಟ್. ನನ್ನ ಒಂದು ಮಿಷನ್ ಏನಪ್ಪ ಅಂದರೆ, ಐ ಆಮ್ ಆನ್ ದಿಸ್ ಜರ್ನಿ. ಈ ಒಂದು ಜರ್ನಿಯಲ್ಲಿ ಏನಪ್ಪ ನನ್ನ ಒಂದು ಮಿಷನ್ ಏನಪ್ಪ ಅಂದರೆ, ಐ ವಾಂಟ್ ಟು ಹೆಲ್ಪ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ 100 lakh ಪೀಪಲ್. ಅವರ ಕನಸು ಗುರಿಗಳನ್ನು ಅಚೀವ್ ಮಾಡಿಸ್ಬೇಕು ಥ್ರೂ ಆಕಲ್ಟ್ ಸೈನ್ಸ್, ಥ್ರೂ ಮೈಂಡ್ ಆರ್ ಥ್ರೂ ಸ್ಪಿರಿಚುಯಾಲಿಟಿ. ಇದೆಲ್ಲ ಒಂದು ನನ್ನ ಒಂದು ಗುರಿ, ಉದ್ದೇಶ ಇಟ್ಕೊಂಡಿದ್ದೀನಿ. ಥಿಂಕ್ ರಿಚ್, ಪ್ರತಿಯೊಬ್ಬರಿಗೂ ದೊಡ್ಡದಾಗಿ ಆಲೋಚನೆ ಮಾಡೋ ಥರ ಮಾಡಬೇಕು. ಥಿಂಕ್ ರಿಚ್ ಮಾಡೋ ಥರ ಮಾಡಬೇಕು. ಇನ್ಸ್ಪೈರ್ ಮಾಡಬೇಕು, ನಾಲೆಡ್ಜ್ನ ಸ್ಪ್ರೆಡ್ ಮಾಡಬೇಕು. ದಿಸ್ ಇಸ್ ಮೈ ಇಂಟೆನ್ಷನ್. ರೈಟ್. ಸೊ ಕನ್ನಡದಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡಬೇಕು. ಬಿಕಾಸ್ ಐ ರಿಮೆಂಬರ್ ನಾನು ಕಲಿಬೇಕಾದ್ರೆ ಎಷ್ಟೋ ಸರಿ ಇಂಗ್ಲೀಷಲ್ಲಿ, ಹಿಂದಿಯಲ್ಲೇ ಇರ್ತಾ ಇದ್ದು, ವಿಚ್ ವಾಸ್ ಡಿಫಿಕಲ್ಟ್. ನಾನು ಕನ್ನಡ ಮೀಡಿಯಮಲ್ಲೇ ಓದಿರೋದು. ಸೊ ಆವಾಗಲೇ ನಾನು ಡಿಸೈಡ್ ಮಾಡಿದ್ದೆ, ಮುಂದೆ ನಾನು ಕಲ್ತ ಮೇಲೆ ಟ್ರೈನರ್ ಆದಾಗ ಮುಂದೆ ವೆನ್ ಐ ಟೀಚ್ ಅದರ್ಸ್, ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ತುಂಬ ಈಸಿಯಾಗಿ ಕಲಿಯೋ ಥರ ಫ್ರೀಯಾಗಿ ಹೇಳ್ಕೊಡ್ತೀನಿ. ಆರ್ ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜಲ್ಲಿ, ಎನರ್ಜಿ ಎಕ್ಸ್ಚೇಂಜ್ ಬೇಕೇ ಬೇಕು, ಎಲ್ಲನೂ ಫ್ರೀ ಮಾಡೋಂಗಿಲ್ಲ. ಸೊ ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜಲ್ಲಿ ಸಾಕಷ್ಟು ವಿದ್ಯೆನ ಕಲಿಸ್ಬೇಕು. ಈ ಥರ ಒಂದು ಉದ್ದೇಶ ವೆರಿ ಲಾಂಗ್ ಬ್ಯಾಕ್ ಸೆಟ್ ಮಾಡ್ಕೊಂಡಿದ್ದೆ. ಸೊ ದ್ಯಾಟ್ಸ್ ವೈ ಐ ಕಂಡಕ್ಟ್ ಮೆನಿ ಕ್ಲಾಸಸ್ ಫ್ರೀಲಿ ಆ್ಯಂಡ್ ಅಟ್ ಎ ವೆರಿ ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ ಪ್ರೈಸ್. ಸೊ ದಿಸ್ ಇಸ್ ಮೈ ಇಂಟೆನ್ಷನ್ ಆ್ಯಂಡ್ ಮಿಷನ್. ಸೊ ಐ ವಾಂಟ್ ನೀವೆಲ್ಲರೂ ಕೂಡ ಇದರ ಭಾಗಿಯಾಗಬೇಕು. ಈ ಥರ ಫ್ರೀ ಕ್ಲಾಸಸ್ ಎಲ್ಲ ಇದ್ದಾಗ ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಸ್ಪ್ರೆಡ್ ಮಾಡಿ, ಸೊ ದಟ್ ಅವರು ಕಲಿಬೋದು, ಅವ್ರಿಗೂ ಒಳ್ಳೆಯದಾಗತ್ತೆ, ನಿಮಗೂ ಕೂಡ ಬ್ಲೆಸ್ಸಿಂಗ್ ಸಿಗುತ್ತೆ. ಹೌದಾ? ಮಾಡ್ತೀರಾ? ಎಸ್.
ಅನ್ಮ್ಯೂಟ್ ಮಾಡಿ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ. ಗುರುಗಳೇ ಮಾಡ್ತಾ ಇದ್ದೀವಿ. ಹೇಳ್ತೀವಿ ಖಂಡಿತ. ನೋಡಿ ಗ್ರಹಣವನ್ನು ಬಾಯಿನೇ ಉಳಿಸಿ ಸರ್. Thank you so much. I know so many students ಈ ಥರ ಸೆಷನ್ಸ್ ಎಲ್ಲ ಇದ್ದಾಗ ಸಾಕಷ್ಟು ಜನಕ್ಕೆ ಶೇರ್ ಮಾಡ್ತಾರೆ, ಗ್ರೂಪ್ಗಳಲ್ಲಿ ಹಾಕ್ತಾರೆ, ಫ್ರೆಂಡ್ಸ್ ಫ್ಯಾಮಿಲಿ, ನಮ್ಮ ನ್ಯೂಮರಾಲಜಿ ಸ್ಟೂಡೆಂಟ್ಸ್ ಇರ್ಬೋದು ಆರ್ ಮೆನಿ ಅದರ್ ಸ್ಟೂಡೆಂಟ್ಸ್ ಇರ್ಬೋದು, ಹಾಕ್ತಾನೆ ಇರ್ತಾರೆ ಅಂತ ಗೊತ್ತು. ಒಬ್ರು ಇಬ್ರು ಅಂತಲ್ಲ, ಸುಮಾರು ಜನ ಇದ್ದಾರೆ ಆ ಥರ. ಸೊ ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಮಾಡೋಣ. ಎಸ್, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಸೆಷನ್ 7 ಚಕ್ರ ಹೀಲಿಂಗ್ ಬ್ಯಾಲೆನ್ಸಿಂಗ್. ಸೊ ಇಟ್ಸ್ ಅ ಫ್ರೀ ಸೆಷನ್. ಇವತ್ತಿನ ಸೆಷನ್ ಏನು ಕಲಿತೀರಾ? ಮೊದಲಿಗೆ 7 ಚಕ್ರ ಅಂದರೆ ಏನು ತಿಳ್ಕೊಳ್ಳೋಣ, ವೈ 7 ಚಕ್ರ ತಿಳ್ಕೊಳ್ಳೋಣ, 7 ಚಕ್ರಗಳಂದ್ರೆ ಏನು ತಿಳ್ಕೊಳ್ಳೋಣ, ಅದರ ಬೆನಿಫಿಟ್ಸ್ ಏನು, ಬ್ಯಾಲೆನ್ಸ್ ಆಗೋದ್ರಿಂದ ಆ್ಯಕ್ಟಿವೇಟ್ ಆಗೋದ್ರಿಂದ ಏನು ಬ್ಲೆಸ್ಸಿಂಗ್, ಏನು ಪವರ್ ಸಿಗುತ್ತೆ, ಅಥವಾ ಇಂಬ್ಯಾಲೆನ್ಸ್ ಆಗಿದ್ರೆ ಏನು ಎಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಆ್ಯಂಡ್ ವೇಟ್ ಟಿಲ್ ದ ಎಂಡ್. ಲಾಸ್ಟಲ್ಲಿ ನಿಮಗೆ ಐ ವಿಲ್ ಬಿ ಅನೌನ್ಸಿಂಗ್ ಒಂದು ಚಕ್ರ ಆಕ್ಟಿವೇಶನ್ ವರ್ಕ್ಶಾಪ್ ಬಗ್ಗೆ ಅನೌನ್ಸ್ ಮಾಡ್ತೀನಿ. ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಆಕ್ಟಿವೇಟ್ ದೇರ್ ಚಕ್ರಾಸ್, ಸೊ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಟ್ ವರ್ಕ್ಶಾಪ್. ಸೊ ಕೊನೆಯಲ್ಲಿ ಉಳ್ಕೊಂಡವ್ರಿಗೆ ಐ ವಿಲ್ ಅನೌನ್ಸ್ ಸಮ್ ವಂಡರ್ಫುಲ್ ಆಫರ್. ಡನ್? ಎಸ್. ಸೊ ಲೆಟ್ಸ್ ಸ್ಟಾರ್ಟ್. ಹೌ ಮೆನಿ ಆಫ್ ಯು ವಾಂಟ್ ಟು ಅನ್ಲಾಕ್ ನಿಮ್ಮ ಒಂದು ಹಿಡನ್ ಪವರ್, ನಿಮ್ಮ ಒಳಗಡೆ ಇರ್ತಕ್ಕಂಥ ಅನ್ಲಿಮಿಟೆಡ್ ಪವರ್ನ, ಇನ್ನರ್ ಪವರ್ನ ಎಷ್ಟು ಜನ ಅನ್ಲಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಥವಾ ನಿಮ್ಮ ಎನರ್ಜಿನ ಎಷ್ಟು ಜನ ಮಾಸ್ಟ್ರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಎಸ್, ಅನ್ಮ್ಯೂಟ್ ಮಾಡಿ ಹೇಳಿ ಅಥವಾ ಚಾಟ್ ಬಾಕ್ಸಲ್ಲಿ ಹಾಕಿ. ಹೌ ಮೆನಿ ಆಫ್ ಯು ವಾಂಟ್ ಟು ಆಕ್ಟಿವೇಟ್? ಆಕ್ಟಿವ್ ಮಾಡ್ಕೋಬೇಕು. Now tell me, what is available ಅಬೆಂಡೆನ್ಸ್ ಅಲ್ಲಿ, ಅಂದರೆ ಅಗಾಧವಾಗಿ, ಸಮೃದ್ಧಿಯಾಗಿ, ಅಪಾರವಾಗಿ, ಅಥವಾ ಅನ್ಲಿಮಿಟೆಡ್ ಆಗಿ ಸೋರ್ಸ್ ಅಥವಾ ಥಿಂಗ್ಸ್, ಈ ಒಂದು ಯೂನಿವರ್ಸಲ್ಲಿ ಏನು ಒಂದು ಅಗಾಧವಾಗಿ ಸಿಗಂಥ ವಸ್ತುಗಳು ಯಾವುದಿದೆ? ನಮ್ಮ ಬ್ರಹ್ಮಾಂಡದಲ್ಲಿ ಯಾವುದೆಲ್ಲ ನಮಗೆ ಅನ್ಲಿಮಿಟೆಡ್ ಸಿಗುತ್ತೆ, ಅಬೆಂಡೆನ್ಸಲ್ಲಿ ಸಿಗೋಂಥದ್ದು ಯಾವುದಿದೆ? ಆನ್ಸರ್ ಮಾಡಿ. ಎನರ್ಜಿ, ಏರ್, ಆರಾ, ವಾಟರ್, ನಾಲೆಡ್ಜ್, ಗಾಳಿ, ಸನ್ಲೈಟ್, ವಾಟರ್, ಏರ್, ಎನರ್ಜಿ, ಸನ್ಲೈಟ್, ವಾಟರ್, ಏರ್, ಸನ್ಲೈಟ್, ನ್ಯಾಚುರಲ್ ಎಲಿಮೆಂಟ್ಸ್, ಮನಿ, ಎನರ್ಜಿ, ಲವ್, ಆರಾ, ಸನ್ಲೈಟ್, ಪಂಚಭೂತಗಳು. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಕರೆಕ್ಟ್, ನಿಜ. ಏರ್, ವಾಟರ್, ಸೋರ್ಸ್, ಪ್ರಕೃತಿ, ಬ್ಲೆಸ್ಸಿಂಗ್ಸ್. ಎವ್ರಿಥಿಂಗ್ ಅಂತೂ ಇಲ್ಲ ಮೇಡಮ್. ಬ್ಲೆಸ್ಸಿಂಗ್ಸ್, ಮನಿ, ಆಕ್ಸಿಜನ್, ಕಾಸ್ಮಿಕ್ ಎನರ್ಜಿ, ಮನಿ, ಪಂಚತತ್ವಗಳು, ಎಜುಕೇಶನ್. ನೋಡಿ, ಔಟ್ ಆಫ್ 600 ಜನ ಎಲ್ಲೋ ಒಂದು ಕಡೆ 100-150 ಜನ ಇನ್ವಾಲ್ವ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆನ್ಸರ್ ಮಾಡೋದ್ರಲ್ಲಿ. ಆ್ಯಂಡ್ ಮಿಗ್ದವ್ರೆಲ್ಲರೂ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ. ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಓಕೆ, ಐ ವಾಂಟ್ ಟು ಬಿ ಲೈಕ್ ಇಂಟ್ರಾಕ್ಷನ್ ಸೆಷನ್ ಆಗಿರಬೇಕಿದು. ಐದರ್ ಆನ್ ಮಾಡಿ ಮಾತಾಡಿ ಅಂದಾಗ ಆನ್ ಮಾಡಿ ಮಾತಾಡ್ತೀರಾ, ಆರ್ ಚಾಟ್ ಬಾಕ್ಸಲ್ಲಿ ಇನ್ವಾಲ್ವ್ ಆಗ್ತೀರಾ. ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನಾನು ಸ್ಕ್ರೀನ್ ಶೇರ್ ಮಾಡಿದಾಗ ಚಾಟ್ ಬಾಕ್ಸ್ ಲಾಕ್ ಮಾಡ್ತೀನಿ, ಸರಿನಾ? ಯಾಕಂದರೆ ತುಂಬ ಜನ ಹೇಳ್ತಾರೆ, ಸರ್ ಸ್ಕ್ರೀನ್ ಶೇರ್ ಮಾಡಿದಾಗ ಚಾಟ್ ಬಾಕ್ಸ್ ಆನ್ ಇದ್ದರೆ ಡಿಸ್ಟರ್ಬೆನ್ಸ್ ಬರುತ್ತೆ ಅಂಥೇಳಿ. ಓಕೆ, ಸೊ ಚಾಟ್ ಬಾಕ್ಸ್ ಲಾಕ್ ಮಾಡ್ತೀನಿ.
ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಏನು ಅಬೆಂಡೆನ್ಸ್ ಅಲ್ಲಿ ಸಿಗುತ್ತೆ, ಸೋರ್ಸ್ ಆಫ್ ಅಬೆಂಡೆನ್ಸ್, ಸಮೃದ್ಧಿಯ ಒಂದು ಮೂಲಗಳು ಯಾವ್ಯಾವುದಿದೆ. ಮೊದಲನೇದಾಗಿ ಸ್ಪೇಸ್, ಇದಕ್ಕೆ ಕೊನೆನೇ ಇಲ್ಲ ಅಲ್ವಾ. ಆಕಾಶ ಅಥವಾ ಸ್ಪೇಸ್ ಅಂತ ಏನು ಕರಿತೀವಿ, ಇದಕ್ಕೆ ಕೊನೆನೇ ಇಲ್ಲ, ಅಗಾಧವಾಗಿದೆ. ಲೈಟ್, ಬೆಳಕು, ಅವಾಗಿಂದನೂ ಈಗ್ಲವರೆಗೂ ಬೆಳಕು ಅನ್ನೋದು ಬರ್ತಾನೆ ಇದೆ, ಇನ್ನು ಮುಂದೆ ಕೂಡ ಬರುತ್ತೆ ಅಲ್ವಾ. ಸೊ ಲೈಟ್ಗೆ ಯಾವುದೇ ಒಂದು ಕೊರತೆ ಇಲ್ಲ, ಅಬೆಂಡೆನ್ಸಲ್ಲಿ ಸಿಗುತ್ತೆ. ವಾಟರ್, ನೀರು ಅಗಾಧವಾಗಿದೆ, ಸಮೃದ್ಧಿಯಾಗಿದೆ. ಸರ್ ಹಂಗಲ್ಬೇಡಿ ಸರ್, ನೀರು ಖಾಲಿ ಆಗ್ತಾ ಇದೆ, ನೀರು ಸಿಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ, ವಾಟರ್ ಬಿಲ್ ಬೇರೆ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನೀರೆಲ್ಲೂ ಹೋಗಲ್ಲ. ಸಮತೋಲನ ವೇರಿಯೇಷನ್ ಆಗ್ಬೋದು ಅಷ್ಟೇ. ಒಂದು ಕಡೆ ನೀರು ಜಾಸ್ತಿ ಆಗಿರುತ್ತೆ, ಒಂದು ಕಡೆ ಕಡಿಮೆ ಆಗಿರುತ್ತೆ ಹೊರತು ಅಲ್ಟಿಮೇಟ್ಲಿ ನೋಡಿ ನೀರೆಲ್ಲ ಎಲ್ಲೋಗುತ್ತೆ, ಮಳೆ ಬಂದಾಗ ಭೂಮಿಗೆ ಹೋಗುತ್ತೆ, ಅಥವಾ ನೀವೆಲ್ಲ ಬಳಸ್ತೀರಾ ಮತ್ತೆ ಭೂಮಿಗೆ ಹೋಗುತ್ತೆ, ಮತ್ತೆ ಆವಿ ಆಗುತ್ತೆ, ಮತ್ತೆ ಮಳೆ ಬರುತ್ತೆ, ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಸೊ ವಾಟರ್ ಯಾವತ್ತೂ ಖಾಲಿ ಆಗಲ್ಲ. ಬಟ್ ಇರೋದು ಏನಾಗ್ತಾ ಇರುತ್ತೆ, ಸೊ ಸಮತೋಲನ ಎಲ್ಲಿ ಕಡಿಮೆ ಇದೆ ಅಲ್ಲಿನ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು, ಈ ಥರ ಆಗ್ಬೋದು ಅಷ್ಟೇ. ಅದರ್ವೈಸ್ ವಾಟರ್ ಇಸ್ ದೇರ್, ಅದು ಇವತ್ತು ಮುಗಿದೋಯ್ತು ಅನ್ನೋಕ್ಕೆ ಸಾಧ್ಯ ಇಲ್ಲ, ನೀರು ಇದ್ದೇ ಇರುತ್ತೆ. ಕರೆಕ್ಟಾ? ಒಪ್ಕೊಳ್ತೀರಾ ಇದು? ಎಸ್ ಎಸ್ ಸರ್. ನೆಕ್ಸ್ಟ್, ಫೈರ್. ಫೈರ್ ಎಲಿಮೆಂಟ್ ಕೂಡ ಅಗಾಧವಾಗಿದೆ, ಸಮೃದ್ಧಿಯಾಗಿ ಸಿಗುತ್ತೆ ನಮಗೆ. ಏರ್ ಎಲಿಮೆಂಟ್ ಕೂಡ ಇದೆ, ಸೊ ಏರ್ ಕೂಡ ರೀಸೈಕಲ್ ಆಗ್ತಾ ಇರುತ್ತೆ, ಏರ್ ಕೂಡ ಇದ್ದೇ ಇರುತ್ತೆ ನಮಗೆ. ಹಾಗೆ ಕೊನೆಯದಾಗಿ ಎನರ್ಜಿ. ಓಕೆ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಸ್ಪೇಸ್, ಲೈಟ್, ವಾಟರ್, ಫೈರ್, ಏರ್, ಪಂಚತತ್ವಗಳ ಬಗ್ಗೆ ಗೊತ್ತಿರುತ್ತೆ. ಆ್ಯಂಡ್ ಸಾಕಷ್ಟು ಜನ ಎನರ್ಜಿ ಅಂತಲೂ ಆನ್ಸರ್ ಮಾಡಿದ್ರಿ. ಐ ಅಪ್ರಿಷಿಯೇಟ್. ಯಾರೆಲ್ಲ ಎನರ್ಜಿ ಅಂತ ಆನ್ಸರ್ ಮಾಡಿದ್ರಿ, ಐ ರಿಯಲಿ ಅಪ್ರಿಷಿಯೇಟ್. ಸೊ ಇದೆಲ್ಲ ಒಂದು ನಿಮಗೆ ಅಗಾಧವಾಗಿದೆ, ಸಮೃದ್ಧಿಯಾಗಿದೆ ಈ ಒಂದು ಬ್ರಹ್ಮಾಂಡದಲ್ಲಿ. ಓಕೆ, ನಾವು ಹ್ಯೂಮನ್ ಎನರ್ಜಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮನುಷ್ಯನ ಎನರ್ಜಿಗಳು, ನಾವೆಲ್ಲ ಮನುಷ್ಯರು ವಿ ಡಿಪೆಂಡ್ ಆನ್ ಫ್ಯೂ ಎನರ್ಜೀಸ್. ಕೆಲವು ಒಂದು ಎನರ್ಜಿಗಳ ಮೇಲೆ ನಮ್ಮ ಜೀವನ ಆಧಾರಿತವಾಗಿರುತ್ತೆ, ಜೀವನವನ್ನು ನಡೆಸ್ತಾ ಇರ್ತೀವಿ. ಯಾವುದು? ಮೊದಲನೇದು ಫಿಸಿಕಲ್ ಎನರ್ಜಿ. ಬರ್ಕೊಳ್ಳಿ ಎಲ್ಲರೂ, ಫಿಸಿಕಲ್ ಎನರ್ಜಿ. ದೈಹಿಕ ಶಕ್ತಿ ಅಲ್ವಾ. ಈಗ ನೋಡಿ, ನಾವು ಬದುಕಿದ್ದೀವಿ, ಓಡಾಡಬೇಕು, ಏನಾದರೂ ಎತ್ತಬೇಕು, ಮಾತಾಡಬೇಕು, ಕೆಲಸ ಮಾಡಬೇಕು, ಇದಕ್ಕೆಲ್ಲ ಏನು ಬೇಕು? ಶಕ್ತಿ ಬೇಕಲ್ವಾ. ನಮ್ಮ ಬಾಡಿನಲ್ಲಿ ಶಕ್ತಿ ಬೇಕಲ್ವಾ. ಫಿಸಿಕಲ್ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ? ಫುಡಿಂದ ಬರುತ್ತೆ, ತಿನ್ನೋ ಆಹಾರದಿಂದ ಬರುತ್ತೆ, ನೀರು ಗಾಳಿ ಸೇವನೆ ಮಾಡ್ತೀವಿ. ಸೊ ಇದರೆಲ್ಲ ದೈಹಿಕ ಶಕ್ತಿ ಬರುತ್ತೆ. ಸೊ ತಿಂತೀವಿ, 3 ಅವರ್ 4 ಅವರ್ ಆದಮೇಲೆ ಮತ್ತೆ ಆ ಎನರ್ಜಿ ಖಾಲಿ ಆಗಿಬಿಡುತ್ತೆ, ಹೊಟ್ಟೆ ಹಸಿದೆ, ಮತ್ತೆ ಊಟ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಪೀಪಲ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ್ಯಂಡ್ ಇಷ್ಟಕ್ಕೆ ಸೀಮಿತವಾಗಿರ್ತಾರೆ. ಎಷ್ಟೋ ಜನರ ಜೀವನ ಬರೀ ಫಿಸಿಕಲ್ ಎನರ್ಜಿ ಇಷ್ಟಕ್ಕೆ ಸೀಮಿತವಾಗಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದಕ್ಕಿಂತ ಇನ್ನೂ ಮುಂದೆ ಹೋಗಿರೋದಿಲ್ಲ, ಇಷ್ಟರಲ್ಲೇ ಇರ್ತಾರೆ, ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ದೇ ಯೂಸ್ ಫಿಸಿಕಲ್ ಎನರ್ಜಿಗೆ ಅಷ್ಟೇ ಅವರು ಲೈಫನ್ನು ಬಳಸ್ಕೊಂಡು ಯೂಸ್ ಮಾಡಿಕೊಂಡು ಲೈಫನ್ನ ನಡೆಸ್ತಾ ಇರ್ತಾರೆ. ಬಟ್ ಫ್ಯೂ ಪೀಪಲ್ ದೇ ಯೂಸ್ ಮೆಂಟಲ್ ಎನರ್ಜಿ. ನಾಟ್ ಎವ್ರಿ ಒನ್, ಪ್ರತಿಯೊಬ್ಬರು ಅಲ್ಲ, ಒಂದಷ್ಟು ಜನ ಸಕ್ಸಸ್ಫುಲ್ ಪೀಪಲ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ದೇ ಯೂಸ್ ಮೈಂಡ್ ಎನರ್ಜಿ ಅಲ್ವಾ, ಮೈಂಡ್ ಎನರ್ಜಿ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ಟೈಮ್ ಬಂತು, ಅಥವಾ ನಿಮಗೆ ಬಾಸು ಡೆಡ್ಲೈನ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲೇಬೇಕು ಕೆಲಸ. ಅಂಥ ಟೈಮಲ್ಲಿ ಹಗಲು ರಾತ್ರಿ ಆದರೂ ಸರಿ, ನಿದ್ದೆ ಗೆಟ್ಟಾದರೂ ಸರಿ, ಊಟ ಉಪವಾಸ ಮಾಡಿ ಆದರೂ ಸರಿ ಕೆಲಸ ಮುಗಿಸ್ತೀರಾ, ಕರೆಕ್ಟಾ? ಆವಾಗ ಸುಸ್ತಾಗ್ತಾ ಇದೆ, ನಿದ್ದೆ ಬರ್ತಾ ಇದೆ, ಇದೆಲ್ಲ ಏನು ನೆನ್ಪು ಬರಲ್ಲ. ಆವಾಗ ಎಲ್ಲಿಂದ ಬಂತು ಶಕ್ತಿ? ಎಲ್ಲಿಂದ ಬಂತು ಶಕ್ತಿ? ಇಲ್ಲಿಂದ ಬಂತು, ಮೈಂಡಿಂದ ಬಂತು ಅಲ್ವಾ. ಬಟ್ ಜನರಲಿ ಲಾಟ್ ಆಫ್ ಪೀಪಲ್ ಜಸ್ಟ್
ಫಿಸಿಕಲ್ ಲೆವೆಲ್ಗೆನೆ ಸ್ಟಕ್ ಆಗ್ಬಿಟ್ಟಿರ್ತಾರೆ, ಅಷ್ಟಕ್ಕೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಬಟ್ ಫ್ಯೂ ಸಕ್ಸಸ್ಫುಲ್ ಪೀಪಲ್ ದೇ ಯೂಸ್ ದೇರ್ ಮೈಂಡ್ ಎನರ್ಜಿ. ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ಲೈಫಲ್ಲಿ ಸಾಧನೆಗಳು, ಬೆಳವಣಿಗೆ, ಅಚೀವ್ಮೆಂಟ್ಸು, ಗುರಿಗಳನ್ನ ತಲುಪುವಂಥದ್ದು ಈ ರೀತಿ ಮಾಡ್ತಾ ಇರ್ತಾರೆ. ಓಕೆ, ಸೆಕೆಂಡ್ ಲೆವೆಲ್ ಆಫ್ ಎನರ್ಜಿ ಯಾವುದು? ಮೈಂಡ್ ಎನರ್ಜಿ. ಆ್ಯಂಡ್ ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್, ಕಾಸ್ಮಿಕ್ ಎನರ್ಜಿ. ಬರ್ಕೊಳ್ಳಿ, ಕಾಸ್ಮಿಕ್ ಎನರ್ಜಿ ಅಥವಾ ಸ್ಪಿರಿಚುವಲ್ ಎನರ್ಜಿ ಅಂತಲೂ ಕರಿಬೋದು, ಡಿವೈನ್ ಎನರ್ಜಿ ಅಂತ ಕರಿಬೋದು, ಆರ್ ಚಕ್ರದ ಎನರ್ಜಿಗಳು ಅಂತಲೂ ಕರಿಬೋದು. ಕಾಸ್ಮಿಕ್ ಎನರ್ಜಿ, ಡಿವೈನ್ ಎನರ್ಜಿ, ಆರ್ ಸ್ಪಿರಿಚುವಲ್ ಎನರ್ಜಿ, ಆರ್ ಕುಂಡಲಿನಿ ಎನರ್ಜಿ ಅಂತಲೂ ಕರಿಬೋದು. ನಾವು ಲಿಸನ್, ಈ ಭೂಮಿ ಮೇಲೆ ಕೆಲವು ಪರಿವರ್ತನೆ ಮಾಡಿದಂತಹ ಪವರ್ಫುಲ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಈ ಒಂದು ಭೂಮಿ ಮೇಲೆ ಪರಿವರ್ತನೆ ತಂದಿದ್ದಾರೆ. ಲೈಕ್ ಗಾಂಧೀಜಿ ಇರ್ಬೋದು, ಆರ್ ಮೆನಿ ಹಿಸ್ಟಾರಿಕಲ್ ಪೀಪಲ್, ಆರ್ ಮೆನಿ ಸೈಂಟಿಸ್ಟ್ ಇರ್ಬೋದು, ಆರ್ ಅಬ್ದುಲ್ ಕಲಾಂ ಇರ್ಬೋದು, ಆರ್ ಹೂಎವರ್ ಟಾಪ್ ಲೆವೆಲ್. ಯು ರಿಮೆಂಬರ್, ಇವರು ಸಕ್ಸಸ್ಫುಲ್ ವ್ಯಕ್ತಿಗಳ ಹೆಸರು ಹೇಳಿ ಅಂದರೆ ಹೇಳ್ತೀರಾ ನೀವು. ಸೊ ಇಂಥ ವ್ಯಕ್ತಿಗಳು ಅವರು ಬರೀ ಮನಸ್ಸಿನ ಶಕ್ತಿ ಅಷ್ಟೇ ಅಲ್ಲ, ದೇ ಹ್ಯಾವ್ ಯೂಸ್ಡ್ ದ ಡಿವೈನ್ ಎನರ್ಜಿ. ಸೊ ದೊಡ್ಡದಾಗಿ ಏನೋ ಒಂದು ಲೈಫಲ್ಲಿ ಆಗಬೇಕು ಅನ್ನೋದಾದರೆ ಆ ಒಂದು ದೇವರ ಅನುಗ್ರಹ ಅಂತಲೂ ಕರಿಬೋದು ನೀವು, ಅಥವಾ ಯೂನಿವರ್ಸ್ನ ಎನರ್ಜಿ ಅಂತಲೂ ಕರಿಬೋದು ನೀವು, ಅಥವಾ ಡಿವೈನ್ ಪವರ್ ಅಂತಲೂ ಕರಿಬೋದು. ಇದರ ಸಪೋರ್ಟ್ ಇದ್ದಾಗ, ವೆನ್ ಯು ಡ್ರಾ ದ ಡಿವೈನ್ ಎನರ್ಜಿನ ಬಳಸ್ಕೊಂಡಾಗ ಎಂಥ ದೊಡ್ಡ ಕಾರ್ಯ ಕೂಡ ತುಂಬ ಈಸಿಯಾಗಿ ಆಗ್ಬಿಡುತ್ತೆ. ಎಸ್, ಹೌದಾ? ಕರೆಕ್ಟಾ? ಹೇಳಿ ಎಲ್ಲರೂ. ಸೊ ಲೈಫಲ್ಲಿ ದೊಡ್ಡ ದೊಡ್ಡ ಒಂದು ಕನಸುಗಳು ಅಥವಾ ಏನೇ ಒಂದು ಮಹತ್ಕರವಾದ ಸಾಧನೆ ಮಾಡಬೇಕಂದ್ರೆ ವಿ ನೀಡ್ ದಟ್ ಕಾಸ್ಮಿಕ್ ಎನರ್ಜಿ ಸಪೋರ್ಟ್. ಅವಾಗೇನಾಗುತ್ತೆ, ಎಂಥ ದೊಡ್ಡ ಕೆಲಸ ಕೂಡ ಹೂವು ಎತ್ತದಂಗೆ ಆಗ್ಬಿಡುತ್ತೆ, ಅಷ್ಟು ಈಸಿಯಾಗಿ ಸಲೀಸಾಗಿ ಸರಾಗಾಗುತ್ತೆ. ಇಫ್ ಯು ನೋ ಯಾವ ಥರ ಕಾಸ್ಮಿಕ್ ಎನರ್ಜಿ ನಿಮ್ಮ ಪರವಾಗಿ ಕೆಲಸ ಮಾಡೋ ಥರ ಮಾಡ್ಕೊಳ್ಳೋಂಥದ್ದು. ವೆನ್ ಯು ಏಬಲ್ ಟು ಡ್ರಾ ದ ಎನರ್ಜಿ, ಕಾಸ್ಮಿಕ್ ಎನರ್ಜಿನ ಬಳಸ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಯುವರ್ ಲೈಫ್ ವಿಲ್ ಬಿ ಅ ಡಿಫ್ರೆಂಟ್ ಲೆವೆಲ್, ರೈಟ್? ಸೊ ಥಿಂಕ್ ಮಾಡಿ ನೋಡಿ, 90 ಆರ್ ಲೆಟ್ಸ್ ಸೇ 80-90% ಪೀಪಲ್ ಬರೀ ಫಿಸಿಕಲ್ ಎನರ್ಜಿ ಅಷ್ಟರಲ್ಲೇ ಸ್ಟಕ್ ಆಗಿಬಿಟ್ಟಿರ್ತಾರೆ ಲೈಫಲ್ಲಿ. ಆರ್ ಇನ್ನೊಂದು 10-15% ಪೀಪಲ್ ಮೆಂಟಲ್ ಎನರ್ಜಿ ಕೂಡ ಬಳಸ್ತಾರೆ. ಓನ್ಲಿ 1 or 2% ಆರ್ 2-3% ಪೀಪಲ್ ಮಾತ್ರ ಈ ಭೂಮಿ ಮೇಲೆ ಮಹತ್ಕರವಾದ ಸಾಧನೆ ಮಾಡಿದಂಥವರು ದೇ ಯೂಸ್ ದ ಕಾಸ್ಮಿಕ್ ಎನರ್ಜಿ. ಅವರ ಒಂದು ಲೈಫಿಗೆ, ಅವರ ಒಂದು ಸಪೋರ್ಟ್ಗೆ ಕಾಸ್ಮಿಕ್ ಎನರ್ಜಿನ ಬಳಸ್ಕೊಂಡು ಸಾಧನೆ ಮಾಡಿದ್ದಾರೆ. ಎಸ್, ಸೊ ಯುವರ್ ಆರಾ, ನಿಮ್ಮ ಆರಾ ನೋಡಿ. ವಾಟ್ ಈಸ್ ಆರಾ? ಆರಾ ಅಂದ್ರೆ ಏನು? ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ನಮ್ಮ ಸುತ್ತ ನಮ್ಮದೇ ಆದಂಥ ಒಂದು ಎನರ್ಜಿ ಇದೆ. ನಮ್ಮ ಸುತ್ತ ಕಾಣಿಸಲ್ಲ ನಮಗೆ, ಬಟ್ ನಮ್ಮ ಸುತ್ತ ನಮ್ಮದೇ ಆದಂಥ ಆರಾ ಇದೆ, ನಮ್ಮದೇ ಆದಂಥ ಎನರ್ಜಿ ಇದೆ. ಚೆಕ್ ಮಾಡೋಣ ಪ್ರಾಕ್ಟಿಕಲ್ ಆಗಿ. ರೆಡಿ? ಮಾಡ್ತೀರಾ? ಲೆಟ್ಸ್ ಸಿ. ನಿಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ. ನಿಮ್ಮ ಆರಾ, ನಿಮ್ಮ ಎನರ್ಜಿ ಎಷ್ಟಿದೆ, ಅಥವಾ ಎಷ್ಟು ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅಥವಾ ತೀರಾ ಕಡಿಮೆ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬರು ಟೇಕ್ ಯುವರ್ ಬೋತ್ ಹ್ಯಾಂಡ್ಸ್, ಎರಡೂ ಕೈನ ತಗೊಳ್ಳಿ, ಎರಡೂ ಕೈನ ಜೋಡಿಸಿ, ಸ್ಲೋಲಿ ದೂರ ಮಾಡಿ, ಸ್ಲೋಲಿ ಹತ್ರ ಮಾಡಿ, ದೂರ ಮಾಡಿ, ಹತ್ರ ಮಾಡಿ. ಏನಾದರೂ ಆಗ್ತಾ ಇದೆಯಾ? ಏನಿಲ್ಲ ಅಲ್ಲ? ಏನಿಲ್ಲ. ಲೆಟ್ಸ್ ಡೂ ನಾವ್. ಇವಾಗ ಮಾಡೋಣ. ಸೊ ಶೇಕ್ ಯುವರ್ ಹ್ಯಾಂಡ್. ಪ್ರತಿಯೊಬ್ಬರು ಎರಡೂ ಕೈನ ಶೇಕ್ ಮಾಡಿ. ಮಾಡಿದ್ರ? ನಾವು ಎರಡೂ ಕೈನ ರಬ್ ಮಾಡಿ.
ಚೆನ್ನಾಗಿ ರಬ್ ಮಾಡಿ. ಎರಡೂ ಕೈನ ಓಪನ್ ಆಗಿ ಇಟ್ಕೊಳ್ಳಿ. ರಿಸೀವ್ ಮಾಡ್ಕೊಳ್ಳಿ ಎನರ್ಜಿನ. ಹಸ್ತವನ್ನ ಕಪ್ ಶೇಪಲ್ಲಿ ಇಟ್ಕೊಳ್ಳಿ. ರೈಟ್. ಈಗ ಹಾಗೆ ಎರಡು ಕೈನ ದೂರದಿಂದ ಎರಡೂ ಕೈನ ಹತ್ರಕ್ಕೆ ತೊಗೊಂಬರಕ್ಕೆ ಟ್ರೈ ಮಾಡಿ. ಅಪೋಸಿಟ್ ಒಂದಕ್ಕೊಂದು ಹತ್ರಕ್ಕೆ ತೊಗೊಂಬರಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫೀಲ್ ಮಾಡಿ ಎಲ್ಲಿ ನಿಮಗೆ ಒಂಥರ ಹೋಲ್ಡ್ ಆಗುತ್ತೆ, ಅಡೆತಡೆ. ಹತ್ರ ತೊಗೊಂಬರಕ್ಕೆ ಟ್ರೈ ಮಾಡಿ. ಒಂಥರ ಏನೋ ತಡೀತಾ ಇದೆ ಅನ್ನೋ ಥರ ಅನಿಸುತ್ತೆ. ಸ್ವಲ್ಪ ದೂರ ಮಾಡಿ, ಮತ್ತೆ ಹತ್ರ ಮಾಡಿ, ದೂರ ಮಾಡಿ, ಹತ್ರ ಮಾಡಿ. ಕ್ಯಾನ್ ಯು ಫೀಲ್ ದಟ್? ಆ ಒಂದು ಸೆಂಟ್ರಲ್ ಏನೋ ತಡೀತಾ ಇದೆ ಅನ್ನೋ ಥರ ಅನಿಸುತ್ತೆ. ಸೊ ಕೆಲವರಿಗೆ ಇಷ್ಟು ದೊಡ್ಡದಾಗಿ ಅನಿಸುತ್ತೆ, ಕೆಲವ್ರಿಗೆ ಇಷ್ಟು ಅನಿಸುತ್ತೆ, ಕೆಲವ್ರಿಗೆ ಇಷ್ಟು ಅನಿಸುತ್ತೆ. ಸೊ ಚೆಕ್ ಮಾಡಿ ನಿಮಗೆ ಎಷ್ಟು ದೊಡ್ಡದಾಗಿ ಫೀಲ್ ಆಗ್ತಾ ಇದೆ ಆ ಒಂದು ಎನರ್ಜಿ ಆರಾ ನಿಮ್ಮ ಹಸ್ತಗಳ ಮಧ್ಯೆ. ಸ್ಲೋಲಿ ಮಾಡಿ. ಅಪೋಸಿಟಲ್ಲಿ ಎದುರ ಬದ್ರ ತೊಗೊಂಬರಕ್ಕೆ ಟ್ರೈ ಮಾಡಿ. ಯು ವಿಲ್ ಗೆಟ್ ಟು ನೋ. I can feel so much. Yes. Very good. ಮಾಡಿದ್ರಾ? ಗೊತ್ತಾಯ್ತಾ? Can you feel? ಎಸ್ ಗುರುಜಿ ಬಹಳ ಚೆನ್ನಾಗಿ ಎಸ್ ಗುರುಜಿ ಅಂದಾಜು ಹೇಳಿ ಎಷ್ಟಡಿ ಇತ್ತು? 1 ಅಡಿ, 2 ಅಡಿ, ಆರ್ 3 ಅಡಿ, 5 ಅಡಿ? 5 ಅಡಿ ಇಲ್ಲ ಬಿಡಿ, ಒಂದು 3 ಅಡಿ, 4 ಅಡಿ. ಎಷ್ಟು ಫೀಟ್ ಅಷ್ಟು ನಿಮಗೆ ಆರಾ? ಕ್ಯಾನ್ ಯು ಫೀಲ್ ದಟ್? Now that is your aura. ಅರ್ಥ ಆಗ್ತಾ ಇದೆಯಾ? That is your aura. Right now you felt it. ನೋಡಿ, ಎಷ್ಟೋ ಜನ ಆರಾ ಏನಾಗಿರುತ್ತೆ, ಡಿಸ್ಟರ್ಬ್ಡ್ ಆಗಿರುತ್ತೆ. ಈ ಥರ ಡಿಸ್ಟರ್ಬ್ಡ್ ಆಗಿದ್ದಾಗ ಏನಾಗಿರುತ್ತೆ, ಸೊ ದೇ ವಿಲ್ ಬಿ ನಾಟ್ ಪ್ರೊಟೆಕ್ಟೆಡ್. ಒಂದು ಪ್ರೊಟೆಕ್ಟೆಡ್ ಆಗಿರಲಿಲ್ಲ, ತುಂಬ ಬೇಗ ಒಂದು ನೆಗೆಟಿವ್ಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಆ ಥರ ದೃಷ್ಟಿ ಆಗೋಂಥದ್ದು ಅಥವಾ ಬೇಗ ನೆಗೆಟಿವ್ನ ಆಕರ್ಷಣೆ ಮಾಡೋಂಥದ್ದು, ಸಣ್ಣ ಪುಟ್ಟದ್ದು ಅವ್ರಿಗೆ ಬಾಡಿಗೆ ಎಫೆಕ್ಟ್ ಆಗೋಂಥದ್ದು, ಎನರ್ಜಿಗೆ ಎಫೆಕ್ಟ್ ಆಗೋಂಥದ್ದು, ಈ ಥರ ಎಲ್ಲ ನೋಡ್ಬೋದು ಈ ಥರ ಡಿಸ್ಟರ್ಬ್ಡ್ ಆರಾ ಇದ್ದಾಗ. ಅದೇ ಈ ಥರ ಒಂದು ಸ್ಟ್ರಾಂಗ್ ಪಾಸಿಟಿವ್ ಆರಾ ಇದ್ದಾಗ ಏನಾಗುತ್ತೆ, ಈ ಥರ ನಮ್ಮ ಸುತ್ತ ಒಂದು ಪಾಸಿಟಿವ್ ಸ್ಟ್ರಾಂಗ್ ಆರಾ ಇದ್ದಾಗ ಒಂದು ಪ್ರೊಟೆಕ್ಷನ್, ಮೇನ್ ಆಗಿ ಪ್ರೊಟೆಕ್ಷನ್. ಯಾವುದೇ ನೆಗೆಟಿವ್ ಯಾವುದು ಬರೋದಿಲ್ಲ, ಏನು ಎಫೆಕ್ಟ್ ಆಗೋದಿಲ್ಲ. ಆರೋಗ್ಯ, ಮನಸ್ಸು, ಭಾವನೆಗಳು ಜೊತೆಗೆ ಮ್ಯಾನಿಫೆಸ್ಟ್ ಮಾಡ್ಬೋದು, ಅಚೀವ್ ಮಾಡ್ಬೋದು, ಹ್ಯಾಪಿಯಾಗಿರ್ಬೋದು. ಸೋ ಮೆನಿ ಬೆನಿಫಿಟ್ಸ್ ಆರ್. ಸೊ ಆರಾ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ, ಲೈಫು, ದೇಹ, ಮನಸ್ಸು ಅಷ್ಟೇ ಚೆನ್ನಾಗಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಬಟ್ ಆರಾ ಡಿಸ್ಟರ್ಬ್ಡ್ ಆಗಿದೆ, ದೆನ್ ಅವ್ರ ಲೈಫಲ್ಲಿ ಸಾಕಷ್ಟು ತೊಂದರೆಗಳು ಆ್ಯಂಡ್ ಪ್ರಾಬ್ಲಮ್ಸ್ನ ಎದುರಿಸ್ತಾ ಇರ್ತಾರೆ. ಡನ್? ಸೊ ಹೇಗೆ ಒಂದು ನಿಮ್ಮ ಇನ್ನರ್ ಪವರ್, ಅಂತಃಶಕ್ತಿಯನ್ನು ಜಾಗೃತಗೊಳಿಸೋಂಥದ್ದು ಅಂದರೆ ದಟ್ ಈಸ್ ಥ್ರೂ 7 ಚಕ್ರ. ಇನ್ನರ್ ಪವರ್ನ, ಅಂತಃಶಕ್ತಿಯನ್ನು ಹೇಗೆ ಜಾಗೃತಗೊಳಿಸೋಂಥದ್ದು ನೋಡಿ. ಪ್ರತಿಯೊಬ್ಬರ ಒಂದು ಲೈಫಲ್ಲಿ ಅಥವಾ ಅವರ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅಗಾಧವಾದ, ಅದ್ಭುತವಾದ ಇನ್ನರ್ ಪವರ್ ಅಂತೂ ಇದ್ದೇ ಇರುತ್ತೆ. ನೋಡಿ, ದೇವರು ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾರೆ, ನಿಮ್ಮನ್ನೆಲ್ಲ ಸೃಷ್ಟಿಸಿದ್ದಾರೆ ಅಂದರೆ ಅರ್ಥ ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ವಿ ಆರ್ ಅ ಸೋರ್ಸ್ ಆಫ್ ದಿಸ್ ಯೂನಿವರ್ಸ್ ಅಲ್ವಾ? ಸೊ ನಮ್ಮಲ್ಲಿ ಆ ಒಂದು ಸೋರ್ಸ್ ಆಕ್ಟಿವೇಟ್ ಆಗಬೇಕು. ಡಿವೈನ್ ಎನರ್ಜಿ ಆಕ್ಟಿವೇಟ್ ಆಗಿಬಿಟ್ರೆ ಅಮೇಝಿಂಗ್, ಅದು ಬೇರೆ ಥರನೇ ಇರುತ್ತೆ. ಸೊ ಹೇಗೆ ಅಂತಃಶಕ್ತಿಯನ್ನು ಜಾಗೃತಗೊಳಿಸುವಂಥದ್ದು?
ದಟ್ ಈಸ್ ಥ್ರೂ 7 ಚಕ್ರ. ಯಾವುದ್ರ ಮುಖಾಂತರ? 7 ಚಕ್ರದ ಮುಖಾಂತರ. ಓಕೆ, ಅಂತಃಶಕ್ತಿಯನ್ನ ಜಾಗೃತಗೊಳಿಸುವಂಥದ್ದು 7 ಚಕ್ರಗಳ ಮುಖಾಂತರ. ಸ್ನೇಹಿತರೆ, ಸೋ ಮೆನಿ ಆಫ್ ಇಯರ್ಸ್ ಆಫ್ ಎಜುಕೇಶನ್, ನಾವು ಸ್ಕೂಲು ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಕಲಿತೀವಲ್ವಾ? ಬಟ್ ಯಾವುದೇ ಸ್ಕೂಲು ಕಾಲೇಜಲ್ಲಿ ನೋಡಿ, ಈ ಒಂದು ಚಕ್ರಗಳು, ಕುಂಡಲಿನಿ, ಧ್ಯಾನ ಇದ್ರ ಬಗ್ಗೆ ಎಲ್ಲ ಎಲ್ಲೂ ಜಾಸ್ತಿ ಹೇಳ್ಕೊಡಲ್ಲ. ಬಟ್ ಮೊದಲಿನ ಕಾಲದಲ್ಲಿ ಆಶ್ರಮಗಳಲ್ಲಿ, ಗುರುಕುಲಗಳೆಲ್ಲ ಹೇಳ್ಕೊಡ್ತಾ ಇದ್ರು. ಬಟ್ ಈಗಿನ ಒಂದು ಎಜುಕೇಶನ್ ಸಿಸ್ಟಮಲ್ಲಿ ಇಲ್ಲ ಈ ಥರಂಥದ್ದು. ಇಸಂಟ್ ಇಟ್? ಸೊ ಯಾರು ಈ ಥರದ ಒಂದು ವಿದ್ಯೆ, 7 ಚಕ್ರ ಅಥವಾ ಕುಂಡಲಿ, ಈ ವಿದ್ಯೆಗಳನ್ನ ಕಲ್ತಿರ್ತೀರ, ಸೊ ಯು ಕ್ಯಾನ್ ಔಟ್ ಗ್ರೋ ಯಾವುದೇ ಒಂದು ಸಿಚುಯೇಷನ್ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸ್, ಇದನ್ನೆಲ್ಲ ಔಟ್ ಗ್ರೋ ಮಾಡುವಂಥದ್ದು. ಸೊ ಬಿಕಾಸ್ 7 ಚಕ್ರಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅವೇಕನ್ ಯುವರ್ ಇನ್ನರ್ ಪವರ್ ವಿತ್ 7 ಚಕ್ರಾಸ್. ಸೊ ವಾಟ್ ಆರ್ 7 ಚಕ್ರಾಸ್? ಏನು ಚಕ್ರಗಳಂದ್ರೆ ಏನು? ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. ಏನು ಚಕ್ರಗಳಂತ ಹೇಳಿದ್ರೆ, ಸೊ ಇಷ್ಟೊತ್ತು ನಾವು ವೈ ಚಕ್ರಾಸ್ ಅಂತ ತಿಳ್ಕೊಂಡ್ವಿ. ಯಾಕೆ ಬೇಕು 7 ಚಕ್ರ ಅಂತ ತಿಳ್ಕೊಂಡ್ವಿ ಅಲ್ವಾ? ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಚಕ್ರಗಳಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹೇಳಿ, ನನಗೆ ಅನ್ಮ್ಯೂಟ್ ಮಾಡಿ ಹೇಳಿ, ಚಕ್ರಗಳಂದ್ರೆ ಏನು? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಚಿತ್ರಗಳಿದೆ, ಎನರ್ಜಿಗಳು ಅಂತಃಶಕ್ತಿಯನ್ನ ಜಾಗೃತಿಗೊಳಿಸೋದು ಗುರುಜಿ. ಅಂತಃಶಕ್ತಿಯನ್ನ ಜಾಗೃತಿಗೊಳಿಸೋದೇ ಎನರ್ಜಿ ಚಾನಲ್ಸ್ ಗುರುಜಿ. ಎನರ್ಜಿ ಚಾನಲ್ಸ್ ಗುರುಜಿ. ನಮ್ಮ ದೇಹದ ಶಕ್ತಿಯನ್ನು ಜಾಗೃತಗೊಳಿಸುವುದು. ಪರ್ಟಿಕ್ಯುಲರ್ ಏರಿಯಾ ಜಾಗೃತಗೊಳಿಸೋದು. ಮನಸ್ಸನ್ನ ಶಕ್ತಿಯನ್ನು ಜಾಗೃತಗೊಳಿಸೋದು. ಮನಸ್ಸು ಮತ್ತು ನಮ್ಮ ಶಕ್ತಿನ ಇಂಪ್ರೂವ್ ಮಾಡಿ ಮತ್ತು ಮಾನಸಿಕವಾಗಿ ಜಾಗೃತಗೊಳಿಸುವಂತ ವೆರಿ ಗುಡ್, ವೆರಿ ಗುಡ್. ಅಪ್ರಿಷಿಯೇಟ್ ಯಾರೆಲ್ಲ ಆನ್ಸರ್ ಮಾಡಿದ್ರಿ, ವೆರಿ ಗುಡ್. ಸಾಕಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದಿರಾ, ವಾವ್, ವೆರಿ ಗುಡ್. ಬಿಕಾಸ್ ಅದರ ಅರ್ಥ ಮೆನಿ ಪೀಪಲ್ ಅಂತ ಹೇಳಿ ಗೊತ್ತು. ಆ್ಯಂಡ್ ಕೆಲವರೆಲ್ಲ ಗೊತ್ತಿಲ್ಲ ಅಂತಲೂ ಹೇಳಿದ್ದೀರಾ. ಆ್ಯಂಡ್ ಕೆಲವರೆಲ್ಲ ಎನರ್ಜಿ ಚಾನೆಲ್ಸ್ ಅಂತಲೂ ಕೂಡ ಹೇಳಿದ್ದೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಸ್ನೇಹಿತರೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ 7 ಚಕ್ರಾಸ್. ಸೊ ವಾಟ್ ಆರ್ 7 ಚಕ್ರಾಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ 7 ಚಕ್ರ ಯಾವ್ಯಾವ್ದಂತ ತಿಳ್ಕೊಂಬಿಡೋಣ. ಆಮೇಲೆ ನಾನು ನಿಮಗೆ ಚಕ್ರಗಳ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಬರ್ಕೊಳ್ಳಿ. 7 ಚಕ್ರಗಳು. ಮೊದಲನೇದಾಗಿ ಕೆಳಗಡೆಯಿಂದ ಬರ್ತೀವಿ ನಾವು. ಬಾಟಮ್ ಚಕ್ರದಿಂದ ಬರ್ತೀವಿ. ರೂಟ್ ಚಕ್ರ ಅಂದರೆ ಕನ್ನಡದಲ್ಲಿ ಮೂಲಾಧಾರ ಚಕ್ರ. ಬರ್ಕೊಳ್ಳಿ. ರೂಟ್ ಚಕ್ರ, ಮೂಲಾಧಾರ ಚಕ್ರ. ಎರಡನೇದು ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ. 1 ಸೆಕೆಂಡ್. ಎಸ್, ಬರ್ಕೊಳ್ಳಿ. ಸ್ಯಾಕ್ರಲ್ ಚಕ್ರ ಅಂದರೆ ಸ್ವಾದಿಷ್ಠಾನ ಚಕ್ರ. ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ. ಮೂರನೇದು ಸೋಲಾರ್ ಪ್ಲೆಕ್ಸಸ್. ಸೋಲಾರ್ ಪ್ಲೆಕ್ಸಸ್ ಅಂದರೆ ಮಣಿಪುರ ಚಕ್ರ. ಮಣಿಪುರ ಚಕ್ರ. ನೆಕ್ಸ್ಟ್ ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ, ಅನಾಹತ ಚಕ್ರ. ಹಾರ್ಟ್ ಚಕ್ರ ಅಂದರೆ ಅನಾಹತ ಚಕ್ರ. ನೆಕ್ಸ್ಟ್ ಥ್ರಾಟ್ ಚಕ್ರ. ಥ್ರಾಟ್ ಚಕ್ರ ಅಂದರೆ ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ.
ನೆಕ್ಸ್ಟ್ ಥರ್ಡ್ ಐ ಚಕ್ರ. ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ. ಥರ್ಡ್ ಐ ಚಕ್ರ ಅಂದ್ರೆ ಆಜ್ಞಾ ಚಕ್ರ. ಲಾಸ್ಟ್ ಕೊನೆಯ ಚಕ್ರ ಕ್ರೌನ್ ಚಕ್ರ. ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಸಹಸ್ರಾರ ಚಕ್ರ. ಡನ್? ಬರ್ಕೊಂಡ್ರೆ ಎಲ್ಲರೂ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ತಿಳ್ಕೊಳ್ಳೋಣ ಇವಾಗ ಏನು 7 ಚಕ್ರ ಅಂದ್ರೆ ಅದನ್ನು ತಿಳ್ಕೊಳ್ಳೋಣ. ಚಕ್ರಗಳಾದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈಗ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಹರಿತಾ ಇದೆ, ಕರೆಕ್ಟಾ? ನಾವೆಲ್ಲ ಬದುಕಿದ್ದೀವಿ. ನಾನು ಮಾತಾಡ್ತಾರೆ ನಿಮ್ಗೆ ಕೇಳಿಸ್ತಾ ಇದೆ, ನನ್ನನ್ನು ನೋಡ್ತಾ ಇದ್ದೀರಾ, ಜೀವಂತವಾಗಿದ್ದೀರಾ ಅಂದರೆ ಅರ್ಥ ನಮ್ಮಲ್ಲಿ ಒಂದು ಪ್ರಾಣ ಶಕ್ತಿ ಹರಿತಾ ಇದೆ, ಕರೆಕ್ಟಾ? ವಿ ಆರ್ ಅಲೈವ್, ಜೀವಂತವಾಗಿದ್ದೀವಿ. ನಮ್ಮಲ್ಲಿ ಪ್ರಾಣಶಕ್ತಿ ಹರಿತಾ ಇದೆ. ಈ ಪ್ರಾಣಶಕ್ತಿ ಎಲ್ಲಿ ಹರಿತಾ ಇದೆ? ಎಲ್ಲಿ ಕಾಣುತ್ತೆ? ಸ್ಕ್ಯಾನಿಂಗಲ್ಲಿ ಕಾಣುತ್ತಾ? ಎಕ್ಸ್ರೇ ಮಾಡ್ದಾಗ ಕಾಣುತ್ತಾ? MRI ಮಾಡ್ದಾಗ ಕಾಣುತ್ತಾ? ನೋ, ಕಾಣಲ್ಲ ಅಲ್ವಾ? ಸೋಲ್ ಕಾಣುತ್ತಾ ಎಲ್ಲಾದರೂ? ನಮ್ಮ ಸೋಲ್, ಆತ್ಮ ಎಲ್ಲಾದರೂ ಕಾಣುತ್ತಾ? ಕಾಣಲ್ಲ. ಸೊ ಅಂದರೆ ಅರ್ಥ ಸ್ನೇಹಿತರೆ ತಿಳ್ಕೊಳ್ಳಿ, ನಮ್ಮ ಹ್ಯೂಮನ್ ಐ, ಮನುಷ್ಯನ ಕಣಿಗೆ ಕಾಣದಿರೋಂಥದ್ದು ಎಷ್ಟೊಂದಿದೆ. ಹಂಗೆ ನೋಡಿದ್ರೆ ಪ್ರಾಣಿಗಳಿಗೆ ತುಂಬ ಶಕ್ತಿ ಇದೆ. ಪ್ರಾಣಿಗಳಿಗೆ ತುಂಬ ಕಣ್ಣಿನ ಶಕ್ತಿ ತುಂಬ ಇದೆ, ಪವರ್ ತುಂಬ ಇದೆ. ರಾತ್ರಿ ಹೊತ್ತು ಕಾಣುತ್ತೆ. ಬೆಕ್ಕು, ನಾಯಿ, ಪ್ರಾಣಿಗಳಿಗೆಲ್ಲ ರಾತ್ರಿ ಹೊತ್ತು ಕಾಣುತ್ತೆ. ಆ್ಯಂಡ್ ಎಷ್ಟೊಂದಕ್ಕೆ ಕಿವಿ ಶಾರ್ಪ್ ಇದೆ, ಪಕ್ಷಿಗಳಿಗೆಲ್ಲ ಕಿವಿ ಶಾರ್ಪ್ ಇದೆ ಅಲ್ವಾ? ಆ್ಯಂಡ್ ಫಾಸ್ಟಾಗಿ ಓಡುತ್ತೆ. ಚಿರತೆ, ಇವಾಗ ಎಷ್ಟೊಂದು ಪ್ರಾಣಿಗಳು ಫಾಸ್ಟಾಗಿ ಓಡುತ್ತೆ. ಆ್ಯಂಡ್ ಸ್ಮೆಲ್ ಕೂಡ ಅಷ್ಟೇ, ಪ್ರಾಣಿಗಳಿಗೆ ತುಂಬ ಸ್ಮೆಲ್ ಪವರ್ ಇರುತ್ತೆ. ಹಂಗೆ ನೋಡಿದ್ರೆ ಮನುಷ್ಯರಿಗೆಲ್ಲ ಕಡಿಮೆನೇ ಇರೋದು. ಬಟ್ ಭಗವಂತ ಒಂದೇ ಒಂದು ಶಕ್ತಿ ಏನು ಕೊಟ್ಬಿಡ? ಬುದ್ಧಿ ಶಕ್ತಿ ಕೊಟ್ಬಿಡ, ಮಾತಾಡೋಂಥ ಶಕ್ತಿ ಕೊಟ್ಬಿಟ್ಟ. ಒಂದು ಬುದ್ಧಿಶಕ್ತಿ, ಯೋಚನಾ ಶಕ್ತಿ, ಇನ್ನೊಂದು ಮಾತಿನ ಶಕ್ತಿ, ಎರಡನೇದು, ಮೂರನೇದು ಈ ಥಂಬ್. ಇದು ಇಂಪಾರ್ಟೆಂಟ್. ಇದು ಒಂದು ಭಗವಂತನ ಗಿಫ್ಟ್. ಇದು ಓಕೆ. ಇದಿರಲಿಲ್ಲ ಅಂದಿದ್ರೆ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ, ಯಾವುದೇ ಆವಿಷ್ಕಾರಗಳು ಆಗ್ತಾ ಇರಲಿಲ್ಲ. ಕ್ಲಿಯರ್? ಪ್ರಾಣಿಗಳಿಗೆ ಯಾವುದು ಇದಿಲ್ಲ. ಇವನ್ ಮಂಕಿಗಿದೆ ಸ್ವಲ್ಪ, ಬಟ್ ಚಿಂಪಾಂಜಿಯಿಂದ ಹಿಡಿದು ಯಾವುದೇ ಪ್ರಾಣಿಗಳು ಈ ಮೂವಬಲ್ ಥಂಬ್ ಇಲ್ಲ, ಅಪೋಸಿಟ್ ಥಂಬ್ ಅಂತ ಕರಿತೀವಿ, ಇದು ಇಲ್ಲ. ಇದಿರೋದ್ರಿಂದ ನಾವು ಹಿಡ್ಕೊಳಕ್ಕೆ ಸಾಧ್ಯ, ಬರೆಯೋಕ್ಕೆ ಸಾಧ್ಯ, ಅಥವಾ ಹೋಲ್ಡ್ ಮಾಡೋ ಏನೇ ಒಂದು ಆವಿಷ್ಕಾರಗಳಾಗಿದೆ ಅಂದರೆ ಇದರಿಂದನೇ ಆಗಿರೋಂಥದ್ದು. ಇದಿರಲಿಲ್ಲ ಅಂದರೆ ದೆನ್ ದೇರ್ ಇಸ್ ನೋ ಯೂಸ್. ಸೊ ದಿಸ್ ಒನ್ ಆಫ್ ದ ಗಿಫ್ಟ್. ಆ್ಯಕ್ಚುಲಿ 3 ಗಿಫ್ಟ್ ನಮಗೆ ಭಗವಂತ ಕೊಟ್ಟಿರುವಂಥದ್ದು. ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮಲ್ಲಿ ಒಂದು ಶಕ್ತಿ ಹರಿತಾ ಇದೆ, ಪ್ರಾಣ ಶಕ್ತಿ ಹರಿತಾ ಇದೆ, ಎನರ್ಜಿ ಹರಿತಾ ಇದೆ. ಇದು ಎಲ್ಲಿ ಹರಿತಾ ಇದೆ? ಹೆಂಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಬೇಡ. ಎಲ್ಲಿ ಹರಿತಾ ಇದೆ ಅಂದಾಗ, ಈ ಎಲ್ಲ ಎನರ್ಜಿ ಹರಿತಾ ಇರೋಂಥದ್ದು, ಅಥವಾ ಲೈಫ್ ಫೋರ್ಸ್ ಅಂತ ಕರಿತಿದ್ದು ಹರಿತಾ ಇರೋಂಥದ್ದು, ಇಟ್ಸ್ ಫ್ಲೋಯಿಂಗ್ ಥ್ರೂ ನಾಡಿಗಳ ಮುಖಾಂತರ. ನಾಡಿಗಳು, ಎನರ್ಜಿ ಚಾನೆಲ್ಸ್, ಮೆರಿಡಿಯನ್ಸ್, ಇಂಗ್ಲಿಷಲ್ಲಿ ಮೆರಿಡಿಯನ್ಸ್ ಅಂತ ಕರೀತಾರೆ. ಸೊ ನಮ್ಮ ದೇಹದಲ್ಲಿ ಸರಿಸುಮಾರು 72,000 ನಾಡಿಗಳು ಹರಿದೋಗುತ್ತೆ. 72,000 ನಾಡಿಗಳು ಹರಿಯುತ್ತೆ. ಓಕೆ. ಸೊ ಚಕ್ರಗಳಂದ್ರೆ ಏನು? ಈ ನಾಡಿಗಳೆಲ್ಲ, ಈ ಎನರ್ಜಿ ಚಾನೆಲ್ಸ್ ಇದೆಯಲ್ವಾ, ಇದೆಲ್ಲ ಹರಿದೋಗುತ್ತೆ, ನಮ್ಮ ದೇಹದಲ್ಲಿ ಹರಿಯುತ್ತೆ, ಫ್ಲೋ ಆಗುತ್ತೆ. ಎಲ್ಲ ಫ್ಲೋ ಆಗಬೇಕಾದ್ರೆ ಕೆಲವು ನಾಡಿಗಳೆಲ್ಲ ಇಂಟರ್ಸೆಕ್ಟ್ ಆಗುತ್ತೆ. ಇಂಟರ್ಸೆಕ್ಟ್ ಅಂದರೆ ಕ್ರಾಸ್ ಓವರ್ ಆಗುತ್ತೆ. ಉದಾಹರಣೆ ಕೊಡ್ತೀನಿ, ಎಕ್ಸಾಂಪಲ್ ತಿಳ್ಕೊಳ್ಳೋಣ. ನಿಮ್ಮ ಊರಲ್ಲಿ
ನೀವಿರ್ತಕ್ಕಂಥ ಊರಲ್ಲಿ ಸಿಟಿ ಸೆಂಟ್ರಲ್ ನೋಡಿ, ಒಂದು ಮೇನ್ ಸರ್ಕಲ್ ಇರುತ್ತೆ, ಜಂಕ್ಷನ್ ಪಾಯಿಂಟ್ ಇರುತ್ತೆ, ಕರೆಕ್ಟಾ? ಮೇನ್ ಜಂಕ್ಷನ್ ಪಾಯಿಂಟ್ ಇರುತ್ತೆ. ಸೊ ಆ ಜಂಕ್ಷನ್ ಪಾಯಿಂಟ್ ಯಾಕೆ ಕರೀತಾರೆ ಜಂಕ್ಷನ್ ಪಾಯಿಂಟ್ ಅಂತ? ಬಿಕಾಸ್ ಆ ಕಡೆಯಿಂದ ಒಂದು ರೋಡ್ ಇದೆ, ಈ ಕಡೆಯಿಂದ ಒಂದು ರೋಡ್ ಇದೆ, ಅಲ್ಲಿಂದ ಒಂದು ರೋಡ್ ಇದೆ, ಇಲ್ಲಿಂದ ಒಂದು ರೋಡ್ ಇದೆ, ಈ ಕಡೆ ಒಂದಿದೆ, ಆ ಕಡೆಯಿಂದ ಸುಮಾರು 5-6 ರೋಡ್ ಬರುತ್ತಲ್ಲಿ. 5-6 ರೋಡು ಒಂದು ಕಡೆಗೆ ಸೇರಿ, ಈ ಕಡೆಯವ್ರು ಆ ಕಡೆ ಹೋಗ್ಬೇಕು, ಆ ಕಡೆಯವ್ರು ಈ ಕಡೆ ಹೋಗ್ಬೇಕು, ಎಲ್ಲ ಸೇರಿದಾಗ ಅಲ್ಲೇನಾಗುತ್ತೆ, ಟ್ರಾಫಿಕ್ ಉಂಟಾಗುತ್ತೆ, ಕರೆಕ್ಟಾ? ಟ್ರಾಫಿಕ್ ಉಂಟಾಗುತ್ತೆ. ಅಂದರೆ ದ್ಯಾಟ್ ಈಸ್ ಕಾಲ್ಡ್ ಜಂಕ್ಷನ್ ಪಾಯಿಂಟ್. ಅಂದರೆ ಇಟ್ಸ್ ಅ ಹೆವಿ ಫ್ಲೋ, ಹೆವಿ ಜಂಕ್ಷನ್ ಪಾಯಿಂಟ್ ಆಗುತ್ತೆ. ಆ ಒಂದು ಜಂಕ್ಷನ್ ಪಾಯಿಂಟ್ ಫ್ಲೋ ಕರೆಕ್ಟಾಗಿತ್ತು, ಅಲ್ಲಿ ಯಾರೋ ಪೊಲೀಸ್ ಇದ್ರು, ಸಿಗ್ನಲ್ ಹಾಕಿದ್ರು, ನೀಟಾಗಿ ಫ್ಲೋ ಆಗ್ತಿತ್ತಂದರೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದರೆ ಏನಾಯಿತು, ಆ ಕಡೆಯಿಂದ ಬರೋರು ಈ ಕಡೆಯಿಂದ ಬರೋರೆಲ್ಲ ನುಗ್ಗಿದಾಗ ಏನಾಯಿತು, ಬ್ಲಾಕ್ ಆಗಿಬಿಡುತ್ತೆ, ಕರೆಕ್ಟಾ? ಸೊ ದ್ಯಾಟ್ ಜಂಕ್ಷನ್ ಪಾಯಿಂಟ್, ಇದಕ್ಕೆ ನಾವು ಕರಿತೀವಿ ಎನರ್ಜಿ ಸೆಂಟರ್ಸ್. ಸೊ ಚಕ್ರಗಳು ಈಸ್ ನಥಿಂಗ್ ಬಟ್ ಎನರ್ಜಿ ಸೆಂಟರ್ಸ್. ಎನರ್ಜಿ ಚಾನೆಲ್ಸ್ ಒಂದಕ್ಕೊಂದು ಕ್ರಾಸ್ ಓವರ್ ಮಾಡಿದಾಗ ಹರಿದೋಗ್ಬೇಕಾದ್ರೆ ಜಾಸ್ತಿ ಎನರ್ಜಿ ಚಾನೆಲ್ಸ್ ಎಲ್ಲಿ ಒಂದು ಕಡೆ ಗೂಡುತ್ತೆ, ಒಂದು ಕಡೆ ಕ್ರಾಸ್ ಓವರ್ ಆಗುತ್ತೆ, ಅಲ್ಲಿ ಒಂದು ಎನರ್ಜಿ ಪಾಯಿಂಟ್, ಎನರ್ಜಿ ಸೆಂಟರ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ನು ನಿಮಗೆ ಬೇರೆ ಥರ ಅರ್ಥ ಮಾಡಿಸ್ಬೇಕಂದ್ರೆ, ಈಗ ನೋಡಿ, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾರೆ ಅಲ್ವಾ? ಅಲ್ಲಿಂದ ದೊಡ್ಡ ದೊಡ್ಡ ಕೇಬಲ್ಸಲ್ಲಿ ಏನು ಬರುತ್ತೆ ನೋಡಿದಿರಲ್ಲ, ಹೈ ಎಕ್ಸ್ಟೆನ್ಷನ್ ವೈರ್ಗಳಲ್ಲಿ, ದಪ್ಪ ದಪ್ಪ ವೈರ್ಗಳಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ. ನಾವು ಆ ಒಂದು ಎಲೆಕ್ಟ್ರಿಸಿಟಿ ಏನಾದರೂ ನಿಮ್ಮ ಮನೆಗೆ ಡೈರೆಕ್ಟಾಗಿ ಬಂದರೆ ಏನಾಗುತ್ತೆ, ಎಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ. ಟ್ಯೂಬ್ಲೈಟು, ಟಿ ವಿ, ಫ್ರಿಜ್ ಯಾವುದು ಇರೋದಿಲ್ಲ. ಯಾಕೆ? ಅಷ್ಟು ಎನರ್ಜಿ ಇರುತ್ತೆ ಅಲ್ವಾ, ಅಷ್ಟು ಎಲೆಕ್ಟ್ರಿಸಿಟಿ ಜಾಸ್ತಿ ಇರುತ್ತೆ, ವೋಲ್ಟ್ಸ್ ಅಷ್ಟೊಂದಿರುತ್ತೆ. ಸೊ ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಸೊ ಮೇಯ್ನು ಒಂದು ಏರಿಯಾದಲ್ಲಿ ನಿಮಗೆ ಪವರ್ದು ಜಂಕ್ಷನ್ ಪಾಯಿಂಟ್ ಇರುತ್ತೆ, ಎಲೆಕ್ಟ್ರಿಸಿಟಿ ಜಂಕ್ಷನ್ ಪಾಯಿಂಟ್ ಇರುತ್ತೆ. ಅಲ್ಲಿಂದ ನಿಮ್ಮ ಮನೆ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಬಂದಿರುತ್ತೆ ಅಲ್ವಾ? ಆ ಟ್ರಾನ್ಸ್ಫಾರ್ಮರಿಂದ ಈ ಮನೆಯವ್ರಿಗೆ, ಆ ಮನೆಯವ್ರಿಗೆ ಎಲ್ಲರಿಗೂ ವೈರ್ ಹೋಗಿರುತ್ತೆ, ಕನೆಕ್ಷನ್ ಹೋಗಿರುತ್ತೆ. ಅಲ್ಲಿಂದ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲೂ ಒಂದು ಪಾಯಿಂಟ್ ಇರುತ್ತೆ ಅಲ್ವಾ? ಸೊ ಅಲ್ಲೂ ಕೂಡ ಅಲ್ಲಿಂದ ಏನಾಗುತ್ತೆ, ಎಲ್ಲ ಕಡೆಗೆ, ಆ ರೂಮ್ಗೆ, ಈ ರೂಮ್ಗೆ, ಕಿಚನ್ಗೆ, ಹಾಲ್ಗೆ, ಎಲ್ಲ ಕಡೆ ಒಂದು ವೈರಿಂಗ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ವೈರ್ಗಳು ಕ್ರಾಸ್ ಓವರ್ ಆಗಿರುತ್ತೆ ಅಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ದ್ಯಾಟ್ ಈಸ್ ಚಕ್ರಾಸ್. ಸೊ ಚಕ್ರಗಳು ಅಂದಾಗ ಲಿಟ್ರಲಿ ನಾವು ಕನ್ನಡದಲ್ಲಿ ಅಥವಾ ಸಂಸ್ಕೃತ ಪದದಲ್ಲಿ ಚಕ್ರಾಸ್ ಅಂದಾಗ ಗಮನ ಕೊಡಿ. ಸೊ ದೀಸ್ ಆರ್ ದ 7 ಚಕ್ರಾಸ್. ಸೊ ಚಕ್ರಗಳು ಅಂದಾಗ ದೀಸ್ ಆರ್ ದ ಎನರ್ಜಿ ಸೆಂಟರ್ಸ್. ನಮ್ಮ ದೇಹದಲ್ಲಿ ಎನರ್ಜಿ ಸೆಂಟರ್ಸ್ ಇದು. ಆಸ್ಟ್ರಲ್ ಬಾಡಿ ಕಣ್ಣಿಗೆ ಕಾಣಲ್ಲ, ನಮ್ಮ ಆಸ್ಟ್ರಲ್ ಬಾಡಿ ಕಣ್ಣಿಗೆ ಕಾಣಲ್ಲ. ನಮ್ಮ ಬೆನ್ನು ಮೂಳೆ, ದೇಹದ ಬೆನ್ನು ಮೂಳೆಯ ಒಂದು ಭಾಗದಲ್ಲಿ ಈ ಒಂದು 7 ಚಕ್ರಗಳು ಇರುತ್ತೆ. ಫ್ರಮ್ ದ ಬಾಟಮ್ ಆಫ್ ದ ಸ್ಪೈನಿಂದ ಹಿಡಿದು ಇಲ್ಲಿವರೆಗೂ, ನಮ್ಮ ಸಹಸ್ರಾರ ಚಕ್ರದವರೆಗೂ, ನೆತ್ತಿಯವರೆಗೂ 7 ಚಕ್ರಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಚಕ್ರಾಸ್ ಅಂದಾಗ ಲಿಟ್ರಲಿ ಇಟ್ಸ್ ಲೈಕ್ ಅ ವೀಲ್ ಥರ, ವೀಲ್ ಅಲ್ವಾ? ಸರ್ಕಲ್ ಅಂತ ಕರಿತೀವಿ ಅಥವಾ ವೀಲ್ ಅಂತ ಕರಿತೀವಿ. ಸೊ ಸಂಸ್ಕೃತದಲ್ಲಿ ವೀಲ್, ಇಟ್ಸ್ ಲೈಕ್ ಚಕ್ರ ಅಂದರೆ ಸಂಸ್ಕೃತದಲ್ಲಿ ವೀಲ್ ಅಂತ ಅರ್ಥ. ಸೊ ಇಂಗ್ಲೀಷಲ್ಲಿ ವೀಲ್ ಅಂತ ಕರಿತೀವಿ, ಸಂಸ್ಕೃತದಲ್ಲಿ ಚಕ್ರ ಅಂತ ಕರಿತೀವಿ. ಸೊ ಇಟ್ಸ್ ಲೈಕ್ ಸ್ಪಿನ್ನಿಂಗ್. ಏನಾಗ್ತಾ ಇರುತ್ತೆ, ಸ್ಪಿನ್ನಿಂಗ್ ಆಗ್ತಾ ಇರುತ್ತೆ. ಇಟ್ಸ್ ಅ ಸ್ಪಿನ್ನಿಂಗ್ ಎನರ್ಜಿ ಫೋರ್ಸಲ್ಲಿರುತ್ತೆ, ರೈಟ್? ಸೊ ಈ ಒಂದು ಚಕ್ರಗಳು ಏನು ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಈ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ, ಫ್ಲೋನ ಕರೆಕ್ಟಾಗಿಡುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನೋಡಿ, ನಿಮ್ಮ ಕಿಚನಲ್ಲಿ ಕರೆಂಟ್ ಬರ್ತಾ ಇಲ್ಲ ಅಂದರೆ ಅರ್ಥ ಅಲ್ಲಿ ವೈರಿಂಗ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ, ಜಂಕ್ಷನ್ ಬಾಕ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅಥವಾ ನಿಮ್ಮ ಮನೆಗೆ ಕರೆಂಟ್ ಬರ್ತಾ ಇಲ್ಲ, ಸೊ ನಿಮ್ಮ ಮೇನ್ PC ಪಾಯಿಂಟಲ್ಲಿ ಅಥವಾ ಇದರಲ್ಲಿ ಎನರ್ಜಿ ಬ್ಲಾಕ್ ಆಗಿರುತ್ತೆ, ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ? ಸೊ ದೇಹದ 7 ಚಕ್ರಗಳು ಒಂದೊಂದು ದೇಹದ ಭಾಗಗಳನ್ನು ಗವರ್ನ್ ಮಾಡುತ್ತೆ. ಆರೋಗ್ಯದ ವಿಚಾರವಾಗಿ ಕವರ್ ಮಾಡುತ್ತೆ. ಹಾಗೆ ಲೈಫ್ನ ಭಾಗಗಳಲ್ಲೂ ಒಂದೊಂದು ಚಕ್ರಗಳು ಕವರ್ ಮಾಡುತ್ತೆ. ಸೊ 7 ಚಕ್ರಗಳು ಅದರದ್ದೇ ಆದಂಥ ಕೆಲವು ಕೆಲಸಗಳು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ.
ಬಟ್ ಅದೇ ಈ ಚಕ್ರ ಬ್ಲಾಕ್ ಆದಾಗ, ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ, you can see lot of issues. You can see lot of issues. So in fact ನೋಡಿ, ಚಕ್ರ ಟ್ರಾನ್ಸ್ಲೇಟ್ ಮೀನ್ಸ್ ವೀಲ್ ಸಂಸ್ಕೃತದಲ್ಲಿ. ಆಕ್ಚುಲಿ ವೀಲ್ ಅಂದರೆ ಕನ್ನಡ, ಸಂಸ್ಕೃತದಲ್ಲಿ ಚಕ್ರ ಅಂತ ಕರಿತೀವಿ. ಸೊ ಈ ಚಕ್ರ ಆ್ಯಕ್ಚುಲಿ ನಾವು ಬ್ಲಾಕ್ ಆಗಿಬಿಟ್ರೆ ಎನರ್ಜಿ ಫ್ಲೋ ಹೋಗಿಬಿಡುತ್ತೆ. ಅಂದರೆ ಪ್ರಾಪರಾಗಿ ಎನರ್ಜಿ ಫ್ಲೋ ಆಗ್ತಿಲ್ಲ ಅಂದರೆ ಆ ಏರಿಯಾದ ದೇಹ, ಆ ಜಾಗದ ಒಂದು ಆರೋಗ್ಯ ಅಥವಾ ಆ ಒಂದು ದೇಹದ ಭಾಗ ಅಥವಾ ಲೈಫ್ನ ಭಾಗ ಕೂಡ ಎಫೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ವೈ 7 ಚಕ್ರಾಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಒಂದು ಲೈಫಲ್ಲಿ ಆರೋಗ್ಯ ಅಥವಾ ನಮ್ಮ ಒಂದು ದೇಹದ ಒಂದು ಆರೋಗ್ಯ ಅಥವಾ ನಮ್ಮ ಲೈಫ್ನ ಒಂದು ಏರಿಯಾಗಳು, ಭಾಗಗಳು ಇದೆಲ್ಲನೂ ಬ್ಯಾಲೆನ್ಸ್ ಆಗಿರಬೇಕಂದ್ರೆ 7 ಚಕ್ರ ಬ್ಯಾಲೆನ್ಸ್ ಆಗಿರೋಂಥದ್ದು, ಆ್ಯಕ್ಟಿವ್ ಆಗಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ 7 ಚಕ್ರ ಬ್ಲಾಕ್ ಆಗಿಬಿಟ್ರೆ ಯು ವಿಲ್ ಸಿ ಲಾಟ್ ಆಫ್ ಇಂಪ್ಯಾಕ್ಟ್ಸ್. ಇದು ನಿಮ್ಮ ಲೈಫ್ನ ಇಂಪ್ಯಾಕ್ಟು ಅಥವಾ ದೇಹದ ಒಂದು ಇಂಪ್ಯಾಕ್ಟ್ ಅಥವಾ ಹೆಲ್ತ್ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಇದು ಕಲಿಯೋಣ, ನಾವು 1 by 1 ಕಲಿಯೋಣ, ಅರ್ಥ ಮಾಡ್ಕೊಳ್ಳೋಣ. ಕ್ಲಿಯರ್? ಸೊ ಇದು ಅರ್ಥ ಆಯ್ತಾ ಎಲ್ಲರಿಗೂ? ಟೆಲ್ ಮಿ, ಎಲ್ಲರಿಗೂ ಅರ್ಥ ಆಯ್ತಾ? ಚಕ್ರಗಳಂದ್ರೆ ಏನು ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಜಂಕ್ಷನ್ಗಳವಲ್ಲ, ಆದಷ್ಟು ಸಿಂಪಲ್ ಭಾಷೆಯಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದೀನಿ ವಿತ್ ದ ಎಕ್ಸಾಂಪಲ್ಸ್. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ 7 ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಈಚ್ 1 by 1 ತಿಳ್ಕೊಳ್ಳೋಣ. ಸೊ ಇದರಲ್ಲಿದೆ ನೋಡಿ, ಕನ್ನಡದಲ್ಲೂ ಇದೆ, ಹಾಗೆ ಇಂಗ್ಲೀಷಲ್ಲಿ ಕೂಡ ಇದೆ. ಇಫ್ ಯು ವಾಂಟ್ ಟೇಕ್ ಅ ಸ್ಕ್ರೀನ್ ಶಾಟ್. ಇನ್ ಕೇಸ್ ಯಾರಾದರೂ ಬರ್ಕೊಳಕ್ಕಾಗಿಲ್ಲ, ಬರ್ದಿಲ್ಲ ಅಂದರೆ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಸೊ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ. ಸೊ ಎಲ್ಲೆಲ್ಲಿ ಲೊಕೇಟ್ ಆಗಿದೆ ತಿಳ್ಕೊಳ್ಳೋಣ. ಮೊದಲಿಗೆ ಮೂಲಾಧಾರ ಚಕ್ರ. ಸೊ ಮೂಲಾಧಾರ ಚಕ್ರ ಬಂದ್ಬಿಟ್ಟು ನಿಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ. ಓಕೆ, ಬಾಟಮ್ ಆಫ್ ಯುವರ್ ಟೇಲ್ ಬೋನ್ ಅಂತ ಕರಿತೀವಲ್ಲ, ಅಲ್ಲಿ ಟಿಪ್ ಆಫ್ ದ ಬಾಟಮ್ ಆಫ್ ದ ಟೇಲ್ ಬೋನ್ ಅಲ್ಲಿ ಬರುತ್ತೆ ಮೂಲಾಧಾರ ಚಕ್ರ. ಅಲ್ಲೇ ಕುಂಡಲಿನಿ ಕೂಡ ಅಡಗಿರೋಂಥದ್ದು, ಕುಂಡಲಿನಿ ಕೂಡ ಅಲ್ಲೇ ಲೊಕೇಟ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ. ಸೊ ಸ್ವಾಧಿಷ್ಠಾನ ಚಕ್ರ ಬಂದ್ಬಿಟ್ಟು ದ್ಯಾಟ್ ಈಸ್ ನಿಯರ್ ಯುವರ್ ಅಬ್ಡಮನ್, ಲೋವರ್ ಅಬ್ಡಮನ್ ಏರಿಯಾ. ಸೊ ನಿಮ್ಮ ನಾಭಿ ಇದೆಯಲ್ವಾ, ನಾಭಿಯಿಂದ ಒಂದು 4 ಬೆರಳು ಕೆಳಗಡೆ, ನಿಮ್ಮ ಹೊಟ್ಟೆ ನಾಭಿ ಇದೆಯಲ್ಲ, ಹೊಕ್ಕಳು, ಅಲ್ಲಿಂದ 4 ಬೆರಳು ಕೆಳಗಡೆ ನಿಮ್ಮ ಒಂದು ಸ್ವಾಧಿಷ್ಠಾನ ಚಕ್ರ ಲೊಕೇಟ್ ಆಗಿರುತ್ತೆ. ಹಾಗೆ ಮಣಿಪುರ ಚಕ್ರ. ಸೊ ಮಣಿಪುರ ಚಕ್ರ ಬಂದ್ಬಿಟ್ಟು ನಾಭಿಯಿಂದ 3 ಬೆರಳು ಮೇಲ್ಗಡೆ, 3 fingers above belly, navel. ನೆಕ್ಸ್ಟ್ ಅನಾಹತ ಚಕ್ರ, ಸೆಂಟರ್ ಆಫ್ ದ ಹಾರ್ಟ್, ಎದೆಯ ಮಧ್ಯಭಾಗದಲ್ಲಿ ಲೊಕೇಟ್ ಆಗಿರುತ್ತೆ. ಹಾಗೆ ವಿಶುದ್ಧ ಚಕ್ರ, ಥ್ರಾಟ್ ಚಕ್ರ, ನಿಮ್ಮ ಕುತ್ತಿಗೆ ಹತ್ರ, ಕತ್ತ ಹತ್ರ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ಆಜ್ಞಾ ಚಕ್ರ, ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ. ಸಹಸ್ರಾರ ಚಕ್ರ, ಫ್ಯೂಸೆ ಟಿಪ್ ಆಫ್ ದ ಹೆಡ್ ಅಂತೇಳಿ, ಇನ್ನು ಕೆಲವರು ಹೇಳ್ತಾರೆ ಇನ್ನು ಸ್ವಲ್ಪ ಮೇಲೆ ಲೊಕೇಟ್ ಆಗಿರುತ್ತೆ ಅಂತ ಹೇಳಿ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ, ಬಟ್ ವಿ ಥಿಂಕ್ ದಟ್ ಇದನ್ನೇ ಅಂದ್ಕೊಳ್ಳೋಣ. ಸೊ ನಿಮ್ಮ ತಲೆಯ ಮೇಲ್ಭಾಗ. ಸೊ ಈ ರೀತಿಯಾಗಿ 7 ಚಕ್ರಗಳು ನಿಮ್ಮ ದೇಹದಲ್ಲಿ ಲೊಕೇಟ್ ಆಗುತ್ತೆ, ವಿಚ್ ವಿಲ್ ಲರ್ನ್ ಡೀಟೇಲ್ ಆಗಿ ಇನ್ನು ಮುಂದೆ ಕಲಿಯೋಣ, ಕೋರ್ಸಲ್ಲಿ ಕಲಿಯೋಣ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಸೊ ಬ್ಲಾಕ್ ಆದಾಗ ಏನು ಎಫೆಕ್ಟ್ಸ್ ನೋಡ್ತೀರಾ, ಏನು ಇಂಪ್ಯಾಕ್ಟ್ ನೋಡ್ತೀರಾ ಅನ್ನೋದು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಮ ಎನರ್ಜಿ ಆರಾ ಪ್ರಾಪರ್ ಆಗಿರುತ್ತೆ ವೆನ್ ಇಟ್ ಈಸ್ ಆಕ್ಟಿವ್ ಆಗಿದ್ದಾಗ, ಬ್ಯಾಲೆನ್ಸ್ಡ್ ಆಗಿದ್ದಾಗ. 7 ಚಕ್ರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಆರಾ ತುಂಬ ಚೆನ್ನಾಗಿರುತ್ತೆ, ಆಕ್ಟಿವ್ ಆಗಿರುತ್ತೆ,
ಪವರ್ಫುಲ್ ಆಗಿರುತ್ತೆ. ಬಟ್ ಅದೇ ನಿಮ್ಮ ಆರಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ ಅರ್ಥ ಎಲ್ಲೋ ಯಾವುದೋ ದೇಹದ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆಗಿದೆ, ಬ್ಲಾಕ್ ಆಗಿದೆ ಅಂತ ಅರ್ಥ. ಕ್ಲಿಯರ್? ಸೊ ಬರ್ಕೊಳ್ಳಿ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಮೊದಲನೇದಾಗಿ ತಿಳ್ಕೊಳ್ಳೋಣ ರೂಟ್ ಚಕ್ರ, ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ನೋಡಿ, ಮೂಲಾಧಾರ ಚಕ್ರ ಬಂದ್ಬಿಟ್ಟು ಬೇಸಿಕಲಿ ಇಟ್ಸ್ ಅಬೌಟ್ ನಿಮ್ಮ ಫಿಸಿಕಲ್ ಲೈಫ್ನ ಬಗ್ಗೆ. ನಮ್ಮ ಲೈಫಲ್ಲಿ ಅವಶ್ಯಕತೆಗಳು, ನಮ್ಮ ನೀಡ್ಸ್ ಇದೆಯಲ್ವಾ, ಬೇಸಿಕ್ ಅವಶ್ಯಕತೆಗಳು, ಊಟ, ತಿಂಡಿ, ಬಟ್ಟೆ, ಚಾವಣಿ ಅಂದರೆ ಇರಲಿಕ್ಕೆ ಮನೆ. ಸೊ ಸರ್ವೈವಲ್ ನೀಡ್ಸ್, ಅವಶ್ಯಕತೆಗಳೇನಿದೆ ಇದನ್ನೆಲ್ಲ ಪೂರೈಕೆ ಮಾಡೋಂಥದ್ದೇ ಮೂಲಾಧಾರ ಚಕ್ರ. ಆ್ಯಂಡ್ ಬೇಸಿಕಲಿ ಮನಿಗೆ ರಿಲೇಟ್ ಆಗೋದೇ ಮೂಲಾಧಾರ ಚಕ್ರ. ಸೊ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂದರೆ ಅರ್ಥ ಬೇಸಿಕ್ ಸರ್ವೈವಲ್ಗೆ ಕಷ್ಟಪಡ್ತಾ ಇರ್ತಾರೆ. ಅಂದರೆ ಅವಶ್ಯಕತೆ ಇರೋ ವಸ್ತುಗಳಿಗೇನೆ ಕೊರತೆ ಆಗ್ತಾ ಇರುತ್ತೆ ಅವ್ರಿಗೆ. ಮನಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಮನಿ ಸ್ಟಕ್ ಆಗ್ತಾ ಇರುತ್ತೆ. ಹಾಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅಂದರೆ ಅಚೀವ್ ಮಾಡಲಿಕ್ಕೆ, ಗುರಿಗಳನ್ನ ತಲುಪಲಿಕ್ಕೆ ಇದನ್ನೆಲ್ಲ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ತುಂಬ ಒಂದು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇರ್ತಾರೆ. ಭಯ ಫೀಲ್ ಮಾಡೋಂಥದ್ದು, ಆತಂಕ ಫೀಲ್ ಮಾಡೋಂಥದ್ದು, ಹೆಂಗಪ್ಪ ಮುಂದಿಂದು, ಹೆಂಗಪ್ಪ ಏನು ಲೈಫು, ಈ ಥರ ಒಂದು ಯೋಚನೆ ಮಾಡೋಂಥದ್ದು. ಅಂದರೆ ದೇ ಆರ್ ನಾಟ್ ಸ್ಟೇಬಲ್ ಆಗಿರೋದಿಲ್ಲ. ಯಾಕೆ? ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ. ಕ್ಲಿಯರ್? ನೆಕ್ಸ್ಟ್, ಆರೋಗ್ಯದಲ್ಲಿ ಅಂತೇಳಿ ಬಂದಾಗ ಮೂಲಾಧಾರ ಚಕ್ರ ಎಫೆಕ್ಟ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅಥವಾ ಬ್ಲಾಕ್ ಆಗಿದೆ ಅಂದರೆ ಯು ಕ್ಯಾನ್ ಸಿ ಇಂಪ್ಯಾಕ್ಟ್ ಆಫ್ ಯುವರ್ ಕಂಪ್ಲೀಟ್ ಹಿಪ್ಸಿಂದ ಹಿಡಿದು ಕಾಲವರೆಗೂ, ನಿಮ್ಮ ಸೊಂಟದಿಂದ ಹಿಡಿದು ಕಾಲವರೆಗೂ ಕೂಡ ಏನೇ ತೊಂದರೆಗಳಾದರೂ ಮೂಲಾಧಾರ ಚಕ್ರದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಕಾಲು ನೋವು, ಮಂಡಿ ನೋವು, ಆ್ಯಂಕಲ್ಸು, ಪಾದ ಉರಿ, ಕಾಲು ಊತ, ಬ್ಲಡ್ ಫ್ಲೋ ಆಗಲ್ಲ ಕಾಲಲ್ಲಿ, ಏನೇ ಒಂದು ನಿಮ್ಮ ಇನ್ಕ್ಲೂಡಿಂಗ್ ಕಾನ್ಸ್ಟಿಪೇಷನ್ ಇರ್ಬೋದು, ಇದೆಲ್ಲನೂ ಕೂಡ ಬ್ಲಾಕ್ ಆಗಿದೆ ಅಂದರೆ ಅರ್ಥ ಇಂಪ್ಯಾಕ್ಟ್ ಆಗಿದೆ ಅಂತ ಅರ್ಥ. ಈ ಎಲ್ಲ ಇಶ್ಯೂಸ್ನ ನೋಡ್ಬೋದು, ಪ್ರಾಬ್ಲಮ್ಸ್ನ ನೋಡ್ಬೋದು. ಸೊ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಮಾಡಿಕೊಂಡಾಗ ಈ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಸೊ ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿರೋಕ್ಕೆ ಶುರು ಮಾಡ್ತಾರೆ, ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ಶುರು ಮಾಡ್ತಾರೆ, ಬೇಸಿಕ್ ಅವಶ್ಯಕತೆ ಎಲ್ಲ ಪೂರೈಕೆ ಆಗುತ್ತೆ, ಅಚೀವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್. ಮೂಲಾಧಾರ ಚಕ್ರ ಈಸ್ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ದಟ್ ಈಸ್ ದ ಫಸ್ಟ್ ಚಕ್ರ. ಬೇಸ್, ಮೂಲ ಅಂದ್ರೇನು? ಬೇಸ್. ರೂಟ್ ಅಂದ್ರೇನು? ಬೇಸ್ ಅಂತ ಅರ್ಥ. ಕರೆಕ್ಟಾ? ನೆಕ್ಸ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಸ್ಯಾಕ್ರಲ್ ಚಕ್ರ ಬರ್ಕೊಳ್ಳಿ. ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ. ನಾವು ದಿಸ್ ಈಸ್ ಕನೆಕ್ಟೆಡ್ ಟು ಯುವರ್ ಇಮೋಷನ್ಸ್. ಇದು ನಿಮ್ಮ ಭಾವನೆಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಭಾವನೆಗಳು ಅಂತ ಹೇಳಿದಾಗ ಬರ್ಕೊಳ್ಳಿ ಎಲ್ಲರೂ, ರಿಲೇಷನ್ಶಿಪ್, ಕಂಪ್ಲೀಟ್ಲಿ ರಿಲೇಷನ್ಶಿಪ್. ಸೊ ಇಮೋಷ್ನಲ್ಸ್, ಈಗ ನೋಡಿ ತುಂಬ ಜನ ಇಮೋಷ್ನಲಿ ಡಿಸ್ಟರ್ಬ್ಡ್ ಆಗಿರ್ತಾರೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ತುಂಬ ಏರಿಳಿತ ಆಗ್ತಾ ಇರ್ತಾರೆ, ಹಾಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಹಾಗೆ ಕ್ರಿಯೇಟಿವಿಟಿಗೂ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಹೊಸದಾಗಿ ಏನಾದರೂ ಮಾಡಬೇಕು, ಕ್ರಿಯೇಟಿವ್ ಆಗಿರಬೇಕು ಅಂತ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಸೊ ಸ್ವಾದಿಷ್ಠಾನ ಚಕ್ರ ಬಂದ್ಬಿಟ್ಟು ನಿಮ್ಮ ಇಮೋಷನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದು ಬ್ಲಾಕ್ ಆದಾಗ ಇಮೋಷನ್ ವೇರಿ ಆಗುತ್ತೆ, ಕ್ರಿಯೇಟಿವಿಟಿ ಮಿಸ್ ಆಗುತ್ತೆ, ಹಾಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ನೋಡ್ತಾ ಇರ್ತಾರೆ. ದೆನ್ ಸೆಕ್ಷುಯಲ್ ಇಶ್ಯೂಸ್ನ ನೋಡ್ತಾ ಇರ್ತಾರೆ. ಆರ್ ಮೇನ್ಲಿ ಲೈಕ್ ಲೇಡೀಸಲ್ಲಿ ಮಂತ್ಲಿ ಸೈಕಲ್ ಇಶ್ಯೂಸು, ಇದೆಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಇರ್ತಾರೆ ಬಿಕಾಸ್ ಸ್ವಾದಿಷ್ಠಾನ ಚಕ್ರ. ಸೊ ಈ ಚಕ್ರ ಬ್ಯಾಲೆನ್ಸ್ ಆಗಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಆರ್ ಆಲ್ ಇಮೋಷ್ನಲ್ ಬೀಯಿಂಗ್ಸ್. ನಾವೆಲ್ಲ ಭಾವನಾತ್ಮಕ ಜೀವಿಗಳು. ನಾವು ಹ್ಯಾಪಿಯಾಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು, ಕ್ರಿಯೇಟಿವ್ ಆಗಿರಬೇಕು, ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಸ್ವಾದಿಷ್ಠಾನ ಚಕ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಸೊ ಈ ಚಕ್ರ ಬ್ಲಾಕ್ ಆಗಿಬಿಟ್ರೆ ದೇ ವಿಲ್ ಸಿ ಲಾಟ್ ಆಫ್ ಇಶ್ಯೂಸ್. ಸೊ ದೇಹದಲ್ಲಿ ಆರೋಗ್ಯ ಅಂಥೇಳಿ ಬಂದಾಗ
ಆಲ್ ಯುವರ್ ಗೈನಾಕಲ್ ಇಶ್ಯೂಸ್, ಕಿಡ್ನಿ ಪ್ರಾಬ್ಲಮ್ಸ್, ಇದನ್ನ ನೋಡ್ಬೋದು, ಕಿಡ್ನಿ ಸ್ಟೋನ್ಸ್, ಕಿಡ್ನಿ ಇಶ್ಯೂಸ್, ಆರ್ ಯುವರ್ ರೀಪ್ರೊಡಕ್ಟಿವ್ ಆರ್ಗನ್, ಜನನಾಂಗ, ಇದರ ಸಮಸ್ಯೆಗಳು, ಇದರಲ್ಲಿ ಇಶ್ಯೂಸ್, ಪ್ರಾಬ್ಲಮ್ಸ್ ನೋಡ್ಬೋದು, ಸೆಕ್ಷುಯಲ್ ರಿಲೇಟೆಡ್ ಇಶ್ಯೂಸ್ ನೋಡ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದೆಲ್ಲ ನೋಡ್ಬೋದು, ಆರ್ ಗರ್ಭಕೋಶದ ಇಶ್ಯೂಸ್ ನೋಡ್ಬೋದು, ಈ ಚಕ್ರ ಬ್ಲಾಕ್ ಆದಾಗ, ಇಂಬ್ಯಾಲೆನ್ಸ್ ಆದಾಗ, ರೈಟ್? ಸೊ ಈ ಚಕ್ರವನ್ನ ಬ್ಯಾಲೆನ್ಸ್ ಮಾಡೋಂಥದ್ದು, ಆಕ್ಟಿವ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಿಸ್ ಬರ್ಕೊಳ್ಳಿ, ಮಣಿಪುರ ಚಕ್ರ. ಮಣಿಪುರ ಚಕ್ರ ಸೊ ಮಣಿಪುರ ಚಕ್ರ ಬಂದ್ಬಿಟ್ಟು ಪ್ಯೂರ್ಲಿ ಅಬೌಟ್ ಯುವರ್ ಆಕ್ಷನ್. ನೀವೇನ್ ಕಾರ್ಯ, ಏನ್ ಕೆಲಸ ಮಾಡ್ತೀರಾ, ಏನ್ ಎಫರ್ಟ್ ಹಾಕ್ತೀರಾ ಮಾಡೋಂಥದ್ದು. ನೋಡಿ, ತುಂಬಾ ಜನ ಲೇಜಿ ಆಗಿರ್ತಾರೆ, ಅನ್ಕೊಳ್ತಾರೆ, ಮಾಡೋದಿಲ್ಲ, ಎಫರ್ಟ್ ಹಾಕಲ್ಲ, ಸೋಂಬೇರಿತನ ನೋಡ್ಬೋದು. ಫಿಸಿಕಲಿ ಲೇಜಿ ಇರ್ತಾರೆ, ಎದ್ದು ಕೆಲಸ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಅಥವಾ ಗುರಿಗಳನ್ನು ತಲುಪಕ್ಕಾಗಲ್ಲ, ಅಥವಾ ಒಂದು ವಿಲ್ ಪವರ್ ಇರೋದಿಲ್ಲ. ಓಕೆ, ಸಿ ಮಣಿಪುರ ಚಕ್ರ ಈಸ್ ಸೋರ್ಸ್ ಫಾರ್ ಎನರ್ಜಿ. ನಮ್ಮ ಎನರ್ಜಿ ಎಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಗೊತ್ತಾ? ಹೊಟ್ಟೆಯ ಭಾಗದಲ್ಲಿ. ಸೊ ದಟ್ ಈಸ್ ವೇರ್ ಮಣಿಪುರ ಚಕ್ರ ಇರೋಂಥದ್ದು ಅಲ್ವಾ? ಸೊ ವಿಲ್ ಪವರ್ ಆಗ್ಬೋದು, ಆಕ್ಷನ್ ಎಫರ್ಟ್ ಹಾಕ್ಬೋದು, ಅಥವಾ ಎದ್ದು ಫಿಸಿಕಲಿ ಕೆಲಸ ಮಾಡೋದಿರ್ಬೋದು, ಗೋಲ್ನ ಮ್ಯಾನಿಫೆಸ್ಟ್ ಮಾಡೋದಿರ್ಬೋದು, ಅಚೀವ್ ಮಾಡೋದಿರ್ಬೋದು. ಇದೆಲ್ಲನೂ ಬರದೆ ಪವರ್ ಎಲ್ಲಿಂದ ಬರುತ್ತೆ? ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರದಿಂದ ಬರೋಂಥದ್ದು. ನಾವು ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಲೈಫಲ್ಲಿ ಅಂದರೆ ಅರ್ಥ ಮಣಿಪುರ ಚಕ್ರ ಬ್ಲಾಕ್ ಆಗಿದೆ, ಇಂಪ್ಯಾಕ್ಟ್ ಆಗಿದೆ ಅಂತ. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ಆಕ್ಟಿವ್ ಮಾಡ್ಕೋಬೇಕಾಗತ್ತೆ. ಹಾಗೆ ದೇಹದ ಭಾಗದಲ್ಲಿ ಅಂತ ಹೇಳಿದಾಗ, ಸೊ ಎಲ್ಲಿ ಬಂತಿದು? ಮಧ್ಯಭಾಗ, ಹೊಟ್ಟೆಯ ಭಾಗ. ಸೊ ಲಾಟ್ ಆಫ್ ಪೀಪಲ್ ಸಿ ಹೆಲ್ತ್ ಇಶ್ಯೂಸ್. ನಾವು ಹೆಲ್ತ್ ಇಶ್ಯೂ ಎಲ್ಲಿಂದ ಶುರು ಆಗುತ್ತೆ ಹೇಳಿ? ಶುರು ಆಗದೆ ಡೈಜೆಷನಿಂದ. ಡೈಜೆಷನ್ ಕರೆಕ್ಟಾಗಿತ್ತಂದರೆ ದೇಹದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಡೈಜೆಷನ್ ಪ್ರಾಬ್ಲಮ್ ಶುರು ಆಯಿತಾ, ಒಂದೊಂದೇ ಆರೋಗ್ಯದ ಸಮಸ್ಯೆಗಳು ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟಾ? ಸೊ ಕರೆಕ್ಟಾಗಿ ಡೈಜೆಷನ್ ಆಗಬೇಕು, ಅಥವಾ ಗ್ಯಾಸ್ಟ್ರಿಕ್ಕು, ಅಥವಾ ಇಶ್ಯೂಸು, ಆ್ಯಸಿಡಿಟಿ, ಆರ್ ಈವನ್ ಶುಗರ್ ಎಲ್ಲಿಂದ ಬರುತ್ತೆ? ಡೈಜೆಷನ್ನೇ ಬರೋಂಥದ್ದು. ಸೊ ಶುಗರ್ ಪ್ರಾಬ್ಲಮ್ಸು, ಡಯಾಬಿಟಿಕ್ ಪ್ರಾಬ್ಲಮ್, ಇದೆಲ್ಲನೂ ಮಣಿಪುರ ಚಕ್ರದಿಂದನೇ ಪ್ರಾಬ್ಲಮ್ ಆಗೋಂಥದ್ದು. ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ, ಬ್ಲಾಕ್ ಆದಾಗ ಈ ಎಲ್ಲ ಇಶ್ಯೂಸ್ನ ನೋಡ್ಬೋದು. ಸೊ ಹೊಟ್ಟೆ ನೋವು, ಹೊಟ್ಟೆಯ ಭಾಗ, ಬ್ಯಾಕ್, ಇದೆಲ್ಲನೂ ಗವರ್ನ್ ಮಾಡುತ್ತೆ ಮಣಿಪುರ ಚಕ್ರ. ಸೊ ಇದು ಬ್ಲಾಕ್ ಆಗಿಬಿಟ್ರೆ ಎಲ್ಲ ಇಶ್ಯೂಸ್ನ ನೋಡ್ಬೋದು, ಪ್ರಾಬ್ಲಮ್ಸ್ನ ನೋಡ್ಬೋದು. ಕ್ಲಿಯರ್? ನಾವು ಟೆಲ್ ಮಿ, ಆರ್ ಯು ಏಬಲ್ ಟು ಫಾಲೋ ಮೀ? ಅರ್ಥ ಆಗ್ತಾ ಇದೆ ಎಲ್ಲರೂ? ಅವಾಗಿಂದ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಟೆಲ್ ಮಿ, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಗುರುಗಳೇ, ಆಗ್ತಾ ಇದೆ Yes, ಸರ್. sir. ಐ ಆಮ್ ಅ ಪೀಪಲ್ ಪರ್ಸನ್. ನನಗೆ ಇಂಟ್ರಾಕ್ಷನ್ ಬೇಕು. ಮೊದಲೆಲ್ಲ ಬಿಡಿ, ಸ್ಟೇಜ್ ಮೇಲೆ ಆಫ್ಲೈನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋಕ್ಕಾರೆ ಫುಲ್ ಮಾತಾಡ್ತಾ ಇದ್ವಿ, ಇನ್ವಾಲ್ವ್ ಆಗ್ತಾ ಇದ್ವಿ. ಬಟ್ ಈಗ ಆನ್ಲೈನ್ ಇರೋದ್ರಿಂದ ನಿಮ್ಮ ಮಾತು ಕೇಳಿಸ್ಕೊಳ್ಳೋದ್ರೆ ಎಲ್ಲ ಒಂದು ಕಡೆ ಗ್ಯಾಪ್ ಅಂದಂಗೆ ಅನಿಸ್ಬಿಡುತ್ತೆ. ಅದಕ್ಕೆ ಅವಾಗ ಕೇಳ್ತಾ ಇರ್ತೀನಿ, ಅಥವಾ ಚಾಟ್ ಬಾಕ್ಸಲ್ಲೂ ಕೇಳ್ತಾ ಇರ್ತೀನಿ. ಡನ್. ಸೊ ಈ ಚಕ್ರ, ಮಣಿಪುರ ಚಕ್ರ ಬ್ಯಾಲೆನ್ಸ್ ಮಾಡೋಂಥದ್ದು, ಆಕ್ಟಿವ್ ಮಾಡ್ಕೊಳ್ಳೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಟ್ಸ್ ಪ್ಯೂರ್ಲಿ ನಿಮ್ಮ ಆ್ಯಕ್ಷನ್ಗೆ ಕನೆಕ್ಟ್ ಆಗುತ್ತೆ. ಆ್ಯಕ್ಷನ್ ಮಾಡಿದ್ರೆ ಮಾತ್ರ ಲೈಫಲ್ಲಿ ಏನು ಮಾಡೋಕ್ಕೆ ಸಾಧ್ಯ. ಆ್ಯಕ್ಷನ್ ಇಲ್ಲ ಅಂತ ಹೇಳಿದ್ರೆ ಗಾನ್. ಸೊ ಅದಕ್ಕೆ ಈ ಚಕ್ರ ಬ್ಯಾಲೆನ್ಸ್ ಮಾಡೋಂಥದ್ದು, ಆ್ಯಕ್ಟಿವ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಮಣಿಪುರ ಚಕ್ರ. ನೆಕ್ಸ್ಟ್ ಬನ್ನಿ, ಹಾರ್ಟ್ ಚಕ್ರ, ಅನಾಹತ ಚಕ್ರ. ಹಾರ್ಟ್ ಚಕ್ರ, ಅನಾಹತ ಚಕ್ರ. ಸೊ ಈ ಚಕ್ರ ನೋಡಿ, ಇಟ್ಸ್ ಪ್ಯೂರ್ಲಿ ಅಬೌಟ್ ಯುವರ್ ಲವ್, ಕಂಪ್ಯಾಷನ್, ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್, ಫೇತ್. ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಗ್ರಿಡ್ಜ್ ಕ್ಯಾರಿ ಮಾಡ್ತಾ ಇದ್ದಾನೆ,
ಆ ಕೋಪ, ಆ ಹಗೆ, ದ್ವೇಷ ಅಥವಾ ಆ ಬೇಜಾರು ಕ್ಯಾರಿ ಮಾಡ್ತಾ ಅಂದರೆ ಎಲ್ಲೋ ಒಂದು ಕಡೆ ಫರ್ಗಿವ್ ಮಾಡಿಲ್ಲ ಅಂತ ಅರ್ಥ. ಸೊ ಫರ್ಗಿವ್ ಮಾಡ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅನಾಥ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ಸೊ ಅನಾಥ ಚಕ್ರ ಬ್ಲಾಕ್ ಆಗ್ತಾ ಇದ್ರೆ ದೇ ವಿಲ್ ಸಿ ಲಾಡ್ ಆಫ್ ಇಶ್ಯೂಸ್ ರಿಲೇಷನ್ಶಿಪ್ಪಲ್ಲಿರ್ಬೋದು, ಅಥವಾ ನಂಬಿಕೆ ವಿಚಾರದಲ್ಲಿರ್ಬೋದು, ಆರ್ ಮೇ ಬಿ ಹ್ಯಾಪಿನೆಸ್ಸಲ್ಲಿರ್ಬೋದು. ದೇ ಕ್ಯಾನ್ ಬಿ ಹ್ಯಾಪಿ. ಈಗ ಈ ಚಕ್ರ ಬ್ಲಾಕ್ ಆಗಿದೆ ಅಂದರೆ ಎಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ? ಎಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಕೇರ್ ಮಾಡೋದು, ಸಹಾನುಭೂತಿ ತೋರಿಸುವಂಥದ್ದು, ಇದೆಲ್ಲ ಎಲ್ಲಿ ಬರುತ್ತೆ? ನಾಟ್ ಪಾಸಿಬಲ್. ಸೊ ಅನಾಹತ ಚಕ್ರ ಬ್ಯಾಲೆನ್ಸ್ ಆಗಿದೆ ಅಥವಾ ಆ್ಯಕ್ಟಿವ್ ಆಗಿದೆ ಅಂದರೆ ಮಾತ್ರ ಪ್ರೀತಿ ಕೊಡೋಕ್ಕೆ ಸಾಧ್ಯ, ಕಂಪ್ಯಾಷನ್ ಕೊಡೋಕ್ಕೆ ಸಾಧ್ಯ, ನಂಬೋದಕ್ಕೆ ಸಾಧ್ಯ, ಅಥವಾ ಬಿಲೀಫ್ ಫೇತನ್ನು ತರಕ್ಕೆ ಸಾಧ್ಯ. ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್, ಅಪೋಸಿಟ್ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಸ್ಬೇಕು ಅಂತೆಲ್ಲ ಅಂದರೆ ಈ ಚಕ್ರ ಬ್ಯಾಲೆನ್ಸ್ ಆಗಿರೋಂಥದ್ದು, ಆ್ಯಕ್ಟಿವ್ ಆಗಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಈ ಚಕ್ರ ಎಲ್ಲಿ ಹಾರ್ಟ್ ಹತ್ರ ಲೊಕೇಟ್ ಆಗಿದೆ ಅಂದರೆ ನಿಮ್ಮ ಎದೆಯ ಭಾಗ. ಸೊ ಬ್ರೀದಿಂಗ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ನಿಮ್ಮ ಚೆಸ್ಟ್ ಪ್ರಾಬ್ಲಮ್, ಬ್ರೆಸ್ಟ್ ಪ್ರಾಬ್ಲಮ್, ಇದೆಲ್ಲ ನೋಡ್ಬೋದು ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ದ ಹಾರ್ಟ್ ಚಕ್ರ. ಸೊ ಇದು ಬ್ಲಾಕ್ ಆಗಿಬಿಟ್ರೆ ಈ ಎಲ್ಲ ಇಶ್ಯೂಸ್ನ ನೋಡ್ಬೋದು. ಲೈಕ್ ಬ್ಲಾಕೇಜಸ್ ಇನ್ ದ ಹಾರ್ಟ್, ಸರ್ಜರಿ ಆಗಬೇಕಾಗತ್ತೆ, ಅಥವಾ ಲಂಗ್ಸ್ ಪ್ರಾಬ್ಲಮ್ಮು, ಬ್ರೀದಿಂಗ್ ಪ್ರಾಬ್ಲಮ್ಮು, ರೈಟ್? ಎಲ್ಲ ಪ್ರಾಬ್ಲಮ್ಸ್ನ ನೋಡ್ಬೋದು ಇಫ್ ಈ ಚಕ್ರ ಬ್ಲಾಕ್ ಆದಾಗ. ಸೊ ಈ ಚಕ್ರ ಬ್ಯಾಲೆನ್ಸ್ ಮಾಡೋಂಥದ್ದು, ಆ್ಯಕ್ಟಿವ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಟು ಬಿಲ್ಡ್ ದಟ್ ರಿಲೇಷನ್ಶಿಪ್ಪು, ಟ್ರಸ್ಟ್, ಲವ್, ಇದೆಲ್ಲನೂ ಫೀಲ್ ಮಾಡಬೇಕಂತ ಹೇಳಿದ್ರೆ ಈ ಚಕ್ರ ಬ್ಯಾಲೆನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಡನ್. ನೆಕ್ಸ್ಟ್ ಬರ್ಕೊಳ್ಳಿ, ಥ್ರಾಟ್ ಚಕ್ರ, ವಿಶುದ್ಧ ಚಕ್ರ. ಥ್ರಾಟ್ ಚಕ್ರ, ವಿಶುದ್ಧ ಚಕ್ರ ವೆರಿ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳಿದೆ, ಭಗವಂತ ನಮಗೆಲ್ಲ ಒಂದು ಅದ್ಭುತವಾದ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ, ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ ಸ್ಪೀಕಿಂಗ್, ಕಮ್ಯುನಿಕೇಷನ್. ಸೊ ಮಾತು ಅನ್ನೊಂದು ಶಕ್ತಿ ಕೊಟ್ಟಿದ್ದಾರೆ. ಸೊ ಈ ಚಕ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕಮ್ಯುನಿಕೇಷನ್ಗೆ. ನೋಡಿ, ಎಷ್ಟೋ ಜನ ಕಮ್ಯುನಿಕೇಟ್ ಮಾಡೋಕ್ಕೆ ಕಷ್ಟಪಡ್ತಾರೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಷ್ಟಪಡ್ತಾರೆ, ಎಲ್ಲ ಒಳಗಡೆನೇ ತುಂಬಿಸಿಟ್ಕೊಂಡಿರ್ತಾರೆ, ಹೇಳಕ್ಕೆ ಕಷ್ಟಪಡ್ತಾರೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಷ್ಟಪಡ್ತಾರೆ ಅಲ್ವಾ? ಸೊ ಯಾಕೆ? ಬಿಕಾಸ್ ಈ ಚಕ್ರ ಬ್ಲಾಕ್ ಆಗಿರುತ್ತೆ. ಸೊ ವಿಶುದ್ಧ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಎಲ್ಲ ಒಳಗಡೆನೇ ಇಟ್ಕೊಂಡಿರ್ತಾರೆ, ಅಥವಾ ಮಾತಾಡೋದು ಕನ್ವೆ ಮಾಡೋಕ್ಕಾಗಲ್ಲ, ಹೇಳೋದೊಂದು ಅರ್ಥ ಆಗೋದೊಂದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಂಥ ಎಲ್ಲ ಪ್ರಾಬ್ಲಮ್ಸ್ ನೋಡ್ಬೋದು. ಸೊ ಈ ಚಕ್ರ ಬ್ಲಾಕ್ ಆಗಿದೆ ಅಂದರೆ ಇದು ಕ್ರಿಯೇಟಿವಿಟಿ ಕನೆಕ್ಟ್ ಆಗುತ್ತೆ, ಕ್ರಿಯೇಟಿವಿಟಿನೂ ಮಿಸ್ ಆಗುತ್ತೆ, ರೈಟ್? ಹಾಗೆ ಈ ಚಕ್ರ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲಿಸ್ನಿಂಗ್, ಕೇಳಿಸ್ಕೊಳ್ಳೋಂಥದ್ದು, ಅರ್ಥ ಮಾಡ್ಕೊಳ್ಳೋಂಥದ್ದು, ಬರೆಯೋಂಥದ್ದು, ನಿಮ್ಮ ಕ್ರಿಯೇಟಿವಿಟಿ, ಇದಕ್ಕೆಲ್ಲನೂ ಈ ಚಕ್ರ ಇಂಪಾರ್ಟೆಂಟ್ ಆಗುತ್ತೆ. ಸೌಂಡ್ ವೈಬ್ರೇಷನ್ಗೆ ಇದೆಲ್ಲ ಈ ಚಕ್ರ ಇಂಪಾರ್ಟೆಂಟ್ ಆಗುತ್ತೆ, ವಿಶುದ್ಧ ಚಕ್ರ. ಹಾಗೆ ಈ ಚಕ್ರ ನೋಡಿ ಇಲ್ಲಿ ಲೊಕೇಟ್ ಆಗಿದೆ. ಸೊ ನಿಮ್ಮ ಕತ್ತು, ನಿಮ್ಮ ಶೋಲ್ಡರ್ಸ್, ಕತ್ತು, ಶೋಲ್ಡರ್ಸ್, ENT, ನಿಮ್ಮ ENT, ಇಯರ್, ನೋಸ್, ಟೀತ್, ಟಂಗ್, ಥ್ರಾಟ್, ಇದೆಲ್ಲ ಕವರ್ ಮಾಡುತ್ತೆ ವಿಶುದ್ಧ ಚಕ್ರ. ಸೊ ಇದು ಬ್ಲಾಕ್ ಆಗಿಬಿಟ್ರೆ ಏನಾಯಿತು? ಕೆಲವರಿಗೆ ಟಾನ್ಸಿಲ್ ಪ್ರಾಬ್ಲಮ್ಮು, ಥೈರಾಯ್ಡ್ ಇಶ್ಯೂಸು, ಹಲ್ಲು ನೋವು, ಕಿವಿ ನೋವು, ಅಥವಾ ಗಂಟ್ಲು ಅವಾಗವಾಗ ಇಶ್ಯೂಸ್ ಆಗ್ತಾ ಇರುತ್ತೆ, ಶೀತ, ನೆಗಡಿ, ಕೆಮ್ಮು, ಜ್ವರ, ಇದೆಲ್ಲ ನೋಡ್ಬೋದು ವಿಶುದ್ಧ ಚಕ್ರ ಬ್ಲಾಕ್ ಆಗೋದಾಗ, ಇಂಬ್ಯಾಲೆನ್ಸ್ ಆದಾಗ. ಸೊ ಈ ಚಕ್ರ ಬ್ಯಾಲೆನ್ಸ್ ಮಾಡೋಂಥದ್ದು, ಆ್ಯಕ್ಟಿವ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ಕೊಳ್ಳಿ, ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ. ಸೊ ಆಜ್ಞಾ ಚಕ್ರ ಅಂದರೆ ನೋಡಿ, ಥರ್ಡ್ ಐ ಚಕ್ರ. ಸೊ ನಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಕ್ರಿಯೇಟ್ ಆಗಬೇಕು, ಆಲೋಚನಾ ಶಕ್ತಿ, ದಿವ್ಯ ಶಕ್ತಿ, ಇಮ್ಯಾಜಿನೇಷನ್ ಚೆನ್ನಾಗಿ ಬರಬೇಕು, ಐಡಿಯಾಸ್ ಬರಬೇಕು, ನಾಲೆಡ್ಜ್ ಸಿಗಬೇಕು, ರೈಟ್ ಟೈಮಲ್ಲಿ ರೈಟ್ ಆಲೋಚನೆಗಳು ನಮಗೆ ಆನ್ಸರ್ ಸಿಗಬೇಕು. ಇದೆಲ್ಲ ಆಗಬೇಕಂದ್ರೆ ಆಜ್ಞಾ ಚಕ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಥರ್ಡ್ ಐ ಪವರ್ ಕೊಡುತ್ತೆ. ಸೊ ಥರ್ಡ್ ಐ ಪವರ್, ವಿಷನ್ ಪವರ್, ಟೆಲಿಪತಿ ಪವರ್, ಇದೆಲ್ಲ ಕೊಡೋಂಥದ್ದೇ ನಿಮ್ಮ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ. ನೋಡಿ, ಇದು ಬ್ಲಾಕ್ ಆಗಿಬಿಟ್ರೆ ಏನಾಯಿತು?
ವ್ಯಕ್ತಿಗೆ ಸೊಲ್ಯೂಷನ್ಸ್ ಗೊತ್ತಾಗಲ್ಲ, ಯೋಚನೆ ಮಾಡೋಕ್ಕೆ ಕಷ್ಟಪಡ್ತಾರೆ, ಆನ್ಸರ್ ಸಿಗಲ್ಲ, ಥಿಂಕ್ ಮಾಡೋಕ್ಕೆ ಕಷ್ಟಪಡ್ತಾರೆ, ಇಮ್ಯಾಜಿನೇಷನ್ ಲ್ಯಾಕ್ ಆಗಿಬಿಡುತ್ತೆ, ಸೋ ಮೆನಿ ಇಶ್ಯೂಸ್ ನೋಡ್ತಾರೆ. ಹಾಗೆ ದೇಹದಲ್ಲಿ ಅಂದಾಗ ನೋಡಿ ಇಷ್ಟೆಲ್ಲ ಕವರ್ ಮಾಡುತ್ತೆ, ಗವರ್ನ್ ಮಾಡುತ್ತೆ. ಸೊ ಹೆಡೇಕು, ಕಣ್ಣಿನ ಪ್ರಾಬ್ಲಮ್ಸ್, ನಿದ್ದೆ ಬರಲ್ಲ, ಈ ಎಲ್ಲ ಪ್ರಾಬ್ಲಮ್ಸ್ನ ನೋಡ್ಬೋದು. ಸೊ ಈ ಒಂದು ಆಜ್ಞಾಚಕ್ರ ಬ್ಲಾಕ್ ಆದಾಗ, ಇಂಬ್ಯಾಲೆನ್ಸ್ ಆದಾಗ, ಸೊ ದಟ್ಸ್ ವೈ ಆಜ್ಞಾಚಕ್ರನು ಆಕ್ಟಿವೇಟ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಬರ್ಕೊಳ್ಳಿ, ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ, now this is the gateway. Sahasrara chakra is the gateway, gate for universe connection ಗೆ, ಯೂನಿವರ್ಸ್ ಎನರ್ಜಿ ಕನೆಕ್ಷನ್ಗೆ ಇದು ಗೇಟ್. ಇದು ನಾವು ಈ ಬೇಸ್ ಚಕ್ರಗಳು ಅಂದರೆ ಈ ಮಿಕ್ಕಿರೋ ಈ 6 ಚಕ್ರಗಳೇ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಈ ಚಕ್ರ ಅಂತೂ ಬ್ಲಾಕ್ ಆಗೇ ಆಗಿರುತ್ತೆ. ನಾವು ಈ ಚಕ್ರನೂ ಬ್ಲಾಕ್ ಆಗಿದೆ ಅಂದರೆ ಅರ್ಥ ಏನಪ್ಪ ಅಂದರೆ ಯೂನಿವರ್ಸ್ ಎನರ್ಜಿ ಪಡ್ಕೊಳಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ನಾವು ಯೂನಿವರ್ಸ್ ಎನರ್ಜಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ಸ್ಟಕ್ ಆಗ್ತಾ ಇರ್ತಾರೆ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ, ಅವರ ಜೀವನದ ಉದ್ದೇಶನೇ ಗೊತ್ತಿರಲ್ಲ ಅವ್ರಿಗೆ, ಪರ್ಪಸ್ಸೇ ಗೊತ್ತಾಗಲ್ಲ ಅವ್ರಿಗೆ, ಲೈಫ್ ಮೇಲೆ ಒಂದು ನಂಬಿಕೆ ಇರೋದಿಲ್ಲ, ಅಥವಾ ಒಂದು ಲೈಫ್ ಮೇಲೆ ಒಂದು ಖುಷಿ ಅಥವಾ ಒಂದು ದೇ ವಿಲ್ ನಾಟ್ ಬಿ ಹ್ಯಾಪಿ. ಈ ಚಕ್ರ ಆ್ಯಕ್ಟಿವ್ ಆದಾಗ ಎನ್ಲೈಟ್ಮೆಂಟ್, ಜ್ಞಾನೋದಯ ಥರ, ಓಕೆ ನನ್ನ ಜೀವನದ ಉದ್ದೇಶ ಇದು, ನಾನು ಇದಕ್ಕೋಸ್ಕರ ಹೊರಟಿ, ನಾನು ಇದು ಮಾಡಬೇಕು, ಅದು ಮಾಡಬೇಕು. ಸೊ ದೊಡ್ಡ ದೊಡ್ಡ ಗುರಿಗಳು, ಕನಸುಗಳು, ನಂಬಿಕೆ, ಲೈಫ್ನ ಮೇಲೆ ಒಂದು ಆಸಕ್ತಿ, ಇದೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ, ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದೇವರ ಎನರ್ಜಿ, ಯೂನಿವರ್ಸ್ ಎನರ್ಜಿ ಎಲ್ಲ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಕ್ರೌನ್ ಚಕ್ರ ಓಪನ್ ಆದಾಗ. ಇದೇ ಬ್ಲಾಕ್ ಆಗಿದೆ ಅಂದರೆ ನಿಮ್ಮ ಮಿಕ್ಕಿರೋ ಚಕ್ರಗಳ ಎನರ್ಜಿ ಎಲ್ಲಿಂದ ಹೋಗುತ್ತೆ? ನಾಟ್ ಪಾಸಿಬಲ್. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಚಕ್ರ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ಇಲ್ಲಿ ಅಂದಾಗ ದೇಹದ ಭಾಗದಲ್ಲಿ ಏನಿದು ಒಂದು, ಇದು ನಿಮಗೆ ಏನೋ ಹ್ಯಾಪಿಯಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಈ ಬ್ಲಾಕ್ ಆದಾಗ ಡಿಪ್ರೆಷನ್ಗೆ ಹೋಗೋಂಥದ್ದು, ಅಥವಾ ಲೈಫಲ್ಲಿ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ, ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ಸೊ ಈ ಥರ ಎಲ್ಲ ಇಶ್ಯೂಸ್ ನೋಡ್ಬೋದು. ನಿದ್ದೆ ಬರಲ್ಲ, ಆ್ಯಂಡ್ ನಂಬೋದಿಲ್ಲ, ನಂಬಿಕೆ ಇರೋದಿಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ನೋಡ್ಬೋದು. ಸೊ ಕ್ರೌನ್ ಚಕ್ರ ಬ್ಲಾಕ್ ಆದಾಗ, ಇಂಬ್ಯಾಲೆನ್ಸ್ ಆದಾಗ. ಕ್ಲಿಯರ್? ಡನ್? ಅರ್ಥ ಆಯ್ತಾ? 7 ಚಕ್ರಗಳು ಎಲ್ಲರಿಗೂ ಅರ್ಥ ಆಯ್ತಾ? ಎಸ್ ಗುರುಗಳೇ. ಸೊ ಸ್ನೇಹಿತರೆ, ರೈಟ್ ನಾವೆಲ್ಲರೂ ಏನಪ್ಪ ಮಾಡೋಣ ಅಂತ ಹೇಳಿದ್ರೆ, ವಿಲ್ ಐಡೆಂಟಿಫೈ ನಿಮ್ಮ ಒಂದು ದೇಹದಲ್ಲಿ ಯಾವ ಚಕ್ರಗಳು ಬ್ಲಾಕ್ ಆಗಿದೆ ಅಥವಾ ಯಾವ ಚಕ್ರಗಳು ಓಕೆ ಥರ ಇದೆ, ಬ್ಯಾಲೆನ್ಸ್ ಇದೆ ಅಥವಾ ಆ್ಯಕ್ಟಿವ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ವಿತ್ ಒನ್ ಬ್ಯೂಟಿಫುಲ್ ಮೆಡಿಟೇಷನ್, 7 ಚಕ್ರ ಮೆಡಿಟೇಷನ್. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಡೂ ಇಟ್. ಬ್ಯೂಟಿಫುಲ್ ಆಗಿ ಮಾಡೋಣ ಒಂದು ಆ್ಯಕ್ಟಿವಿಟಿ, 7 ಚಕ್ರ ಧ್ಯಾನವನ್ನು ಮಾಡೋಣ. ನಾವು ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಕೇಳಿಸ್ಕೋಬೇಕು, ಅವಾಗ ಅದರಿಂದನೇ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ನೀವು ಇಯರ್ಫೋನ್ ಹಾಕ್ಕೊಳ್ಳಿ, ಹೆಡ್ಫೋನ್ ಅಥವಾ ಇಯರ್ಫೋನ್ ಕಂಪಲ್ಸರಿ ಹಾಕ್ಕೊಳ್ಳಿ. 100% ರೆಕಮೆಂಡ್ ಮಾಡ್ತೀನಿ ಹೆಡ್ಫೋನ್, ಇಯರ್ಫೋನ್, ಬಿಕಾಸ್ ಅದರ್ವೈಸ್ ಅಷ್ಟು ನಿಮಗೆ ಎಫೆಕ್ಟಿವ್ ಆಗಿ ಕೇಳ್ಸೋಕ್ಕೆ ಸಾಧ್ಯ ಇಲ್ಲ. ಮೊದಲನೇದು. ಎರಡನೇದು, ಈ ಒಂದು ಮೆಡಿಟೇಷನ್ ಇಟ್ಸ್ ಆಲ್ಮೋಸ್ಟ್ 11 ಮಿನಿಟ್ಸ್, 11 ನಿಮಿಷಗಳ ಒಂದು ಧ್ಯಾನ ಇರುತ್ತೆ. ಸೊ ಐ ವಾಂಟ್ ಅಲ್ಲಿವರೆಗೂ ನೀವು 11 ನಿಮಿಷ ಆರಾಮಾಗಿರಬೇಕು, ಫೋಕಸ್ ಆಗಿರಬೇಕು. ದೆನ್ ಇಟ್ಸ್ ಅ ಮ್ಯೂಸಿಕ್. ಆ್ಯಕ್ಚುಲಿ 7 ಚಕ್ರಗಳಿಗೆ ಒಂದು ಮ್ಯೂಸಿಕ್ ಇದು. ನಾನು ಈಚ್ ಮ್ಯೂಸಿಕ್ ಬಂದಾಗ ಆ ಚಕ್ರದ ಬಗ್ಗೆ ಹೇಳ್ತೀನಿ, ನೀವಲ್ಲಿ ಅಬ್ಸರ್ವ್ ಮಾಡ್ತೀರಾ. ಕ್ಯಾನ್ ಯು ಫೀಲ್ ದಟ್ ವೈಬ್ರೇಷನ್ ಅಂತ ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ಇಫ್ ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್, ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿದೆ ಅಂತ ಅರ್ಥ, ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ.
ನೆಕ್ಸ್ಟ್ ಮ್ಯೂಸಿಕ್ ಚೇಂಜ್ ಆಗುತ್ತೆ, ಅವಾಗ ಮತ್ತೆ ನಾನು ಹೆಸರು ಹೇಳ್ತೀನಿ ಯಾವ ಚಕ್ರ ಅಂತ, ಅಲ್ಲಿ ಫೋಕಸ್ ಮಾಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಬೇರೆ ಮ್ಯೂಸಿಕ್ ಬಂದಾಗ ಮತ್ತೆ ಬೇರೆ ಚಕ್ರ ಬರುತ್ತೆ, ಅವಾಗ ಮತ್ತೆ ಹೇಳ್ತೀನಿ, ಅಲ್ಲಿ ಫೋಕಸ್ ಮಾಡ್ತೀರಾ. ಈ ಥರ 7 ಚಕ್ರಗಳಿಗೆ ನಾವು ಅನಲೈಸ್ ಮಾಡೋಣ, ಚೆಕ್ ಮಾಡೋಣ. ಸೊ ಯು ಅಬ್ಸರ್ವ್. ಎಸ್, ರೆಡಿ ಇದ್ದೀರಾ ಎಲ್ಲರೂ? ಮಾಡೋಣ. ಎಸ್ Yes, sir. Ready, sir. Yes, sir. Yes, sir. Yes, sir. Yes, sir. Ready, sir. Yes, sir. Yes, sir. Ready, sir. Yes, sir. Yes, sir. Yes, sir. Yes, sir. Sir, ready, sir. Yes, sir. Ready, sir. Ready, sir. Ready, sir. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಡಿಸ್ಟರ್ಬೆನ್ಸ್ ಬೇಡ, 11 ನಿಮಿಷ ಯಾವುದೇ ಡಿಸ್ಟರ್ಬೆನ್ಸ್ ಬೇಡ. ಐ ಆಫ್ ಮೈ ವಿಡಿಯೋ ಆಫ್ ಮಾಡ್ತೀನಿ. ಫೋಕಸ್ ಎಲ್ಲರೂ ಮ್ಯೂಸಿಕ್ ಮೇಲೆ ಮಾಡ್ತೀರಾ. ಗಮನ ಮ್ಯೂಸಿಕ್ ಮೇಲೆ ಕೊಡ್ತಾ ಹೋಗಿ. ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ, ನಿಮ್ಮ ಎನರ್ಜಿಯ ಮೇಲೆ, ಚಕ್ರಗಳ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀರಾ. ನೋ ಮೂಮೆಂಟ್ಸ್, ಯಾವುದೇ ಮೂಮೆಂಟ್ಸ್ ಬೇಡ, ಹಾಗೆ ಕೂತ್ಕೊಳ್ಳಿ. ಮೊದಲಿಗೆ ಫೋಕಸ್ ಮಾಡಿ ಮೂಲಾಧಾರ ಚಕ್ರದ ಮೇಲೆ. ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರ.
ನೆಕ್ಸ್ಟ್ ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಿಸ್ ಫೋಕಸ್ ಮಾಡಿ. ಅನಾಹತ ಚಕ್ರ, ಹಾರ್ಟ್ ಚಕ್ರ ಫೋಕಸ್ ಮಾಡಿ. ಆಜ್ಞಾ ಚಕ್ರ,
ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ. ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಜೋಡಿಸಿ, ರಬ್ ಯೋರ್ ಪಾಮ್ಸ್, ಎರಡೂ ಕೈನ ರಬ್ ಮಾಡ್ತಾ, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, slowly and gently open your eyes. Drink water, ನೀರು ಕುಡೀರಿ ಎಲ್ಲರೂ. Yes. Nice. So, ಸ್ನೇಹಿತರೆ, ಲೆಟ್ ಮಿ ನೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಎರಡು ರೀತಿಯಾಗಿ ಹಾಕಿ. ನಿಮ್ಮ ಬ್ಲಾಕ್ ಆಗಿರೋ ಚಕ್ರಗಳು ಯಾವ್ಯಾವುದು ನಂಬರ್ ಸಮೇತ ಅಥವಾ ಹೆಸರು ಸಮೇತ ಹಾಕಿ. ಓಕೆ, ಮೊದಲನೇ ಚಕ್ರ ರೂಟ್ ಚಕ್ರ, ಸೆಕೆಂಡ್ ಸ್ಯಾಕ್ರಲ್, ಥರ್ಡ್ ಮಣಿಪುರ, ಫೋರ್ತ್ ಅನಾಥ ವಿಶುದ್ಧ ಆಜ್ಞಾ, ಸೆವೆಂತ್ ಈಸ್ ಕ್ರೌನ್ ಚಕ್ರ. ಈ ರೀತಿ ಬ್ಲಾಕ್ ಆಗಿರೋ ಚಕ್ರಗಳು ನಂಬರ್ ಸಮೇತ ಹಾಕಿ, ಅಥವಾ ಆಕ್ಟಿವ್ ಆಗಿರ್ತಕ್ಕಂಥ ಒಂದು ಚಕ್ರಗಳು ಯಾವುದು ಅದು ಕೂಡ ನಂಬರ್ ಸಮೇತ ಹಾಕಿ. ಸೊ ಲೆಟ್ ಮಿ ನೋ ಚಾಟ್ ಬಾಕ್ಸಲ್ಲಿ ಹಾಕಿ. ಕ್ಯಾನ್ ಯು ಐಡೆಂಟಿಫೈ, ಗೊತ್ತಾಯ್ತಾ ನಿಮಗೆ ನಿಮ್ಮ ಚಕ್ರಗಳ ಬಗ್ಗೆ ಯಾವುದು ಬ್ಲಾಕ್ ಆಗಿದೆ ಆಕ್ಟಿವ್ ಆಗಿದೆ ಅಂತ ಹೇಳಿ? ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ. ಓಕೆ ಸರ್. ಸರ್ ಮೂಲಾಧಾರ ಚಕ್ರ ಇದೆ ಅನ್ಸುತ್ತೆ ಗುರುಗಳೇ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಟ್ರಾಂಗ್ ಆಗಿ ಗೊತ್ತಾಯ್ತು. ಮೂಲ ಚಕ್ರ ಬ್ಲಾಕ್ ಆಗಿದೆ. ಅಧಿಷ್ಠಾನ ಚಕ್ರ ಸರ್, ಸ್ವಾಧಿಷ್ಠಾನ ಚಕ್ರದಲ್ಲಿ ವಿಶುದ್ಧ ಚಕ್ರ ಬ್ಲಾಕ್ ಆಗಿದೆ. ಅಷ್ಟು ಗೊತ್ತಾಗ್ಲಿಲ್ಲ. ಹಾರ್ಟ್ ಚಕ್ರ ಪರ್ಟಿಕ್ಯುಲರ್ ಪ್ಲೇಸ್ ಸ್ವಲ್ಪ ವೈಬ್ರೇಷನ್ ಫೀಲ್ ಆಯ್ತು ಸರ್. ಸೊ ಕೆಲವರಿಗೆ ಕೆಲವು ಚಕ್ರಗಳಲ್ಲಿ ಏನು ವೈಬ್ರೇಷನ್ ಗೊತ್ತಾಗ್ಲಿಲ್ಲದೆ ಇರ್ಬೋದು, ಅಂದರೆ ಬ್ಲಾಕ್ ಆಗಿದೆ ಅಂತ ಅರ್ಥ. ಸ್ವಲ್ಪ ವೈಬ್ರೇಷನ್ಸ್ ಗೊತ್ತಾಗಿರ್ಬೋದು, ಅಂದರೆ ಅರ್ಥ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಕೆಲವು ಪೂರ್ತಿಯಾಗಿ ವೈಬ್ರೇಷನ್ಸ್ನ ಫೀಲ್ ಮಾಡ್ಬೋದು, ಅಂದರೆ ಆಕ್ಟಿವ್ ಆಗಿದೆ ಅಂತ ಅರ್ಥ ಅಲ್ವಾ? ಎಸ್. ಸೊ ಯೂಸ್ಫುಲ್ ಆಯ್ತಾ ಇದು ನಿಮಗೆ? ಚಕ್ರ ಧ್ಯಾನ ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ಫುಲ್ ಆಯ್ತಾ? ಎಸ್. ಎಸ್.
ಸೊ ಸ್ನೇಹಿತರೆ, ನೋಡಿ ಅಂದರೆ ಅರ್ಥ ತಿಳ್ಕೊಳ್ಳೋಣ. ಓಕೆ, ಮುಖ್ಯವಾಗಿ ಈ ಎಲ್ಲ ಚಕ್ರಗಳನ್ನು ನೀವು ಬ್ಯಾಲೆನ್ಸ್ ಮಾಡೋದ್ರಿಂದ, ಆಕ್ಟಿವೇಟ್ ಮಾಡೋದ್ರಿಂದ ದರ್ ಆರ್ ಲಾಟ್ಸ್ ಆಫ್ ಬೆನಿಫಿಟ್. ಸಾಕಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ, ಒಳ್ಳೆಯದಾಗತ್ತೆ ಈ 7 ಚಕ್ರಗಳನ್ನು ಆಕ್ಟಿವೇಟ್ ಮಾಡೋದ್ರಿಂದ ಅಥವಾ ಬ್ಯಾಲೆನ್ಸ್ ಮಾಡೋದ್ರಿಂದ. ಒಂದು, ನಿಮ್ಮಲ್ಲಿ ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ಜಾಗೃತವಾಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ, ಅವೇರ್ನೆಸ್ಸಲ್ಲಿ ಇರ್ತೀರ. ನಿಮ್ಮ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಬಿಕಾಸ್ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ಏನು, ದೇಹದಲ್ಲಿ ಏನೇ ಆರೋಗ್ಯದ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಚಕ್ರ ಬ್ಲಾಕ್ ಆಗಿದೆ, ಎನರ್ಜಿ ಬ್ಲಾಕ್ ಆಗಿದೆ ಅಂತ ಅರ್ಥ. ಅಷ್ಟೇ ಸಿಂಪಲ್. ಸೊ ಎನರ್ಜಿ ಫ್ಲೋ ಕರೆಕ್ಟ್ ಆಗಿದೆ ಅಂದರೆ ಹೆಲ್ತ್, ಆರೋಗ್ಯ ಕರೆಕ್ಟ್ ಆಗಿದೆ ಅಂತ. ಎಲ್ಲಿ ಆರೋಗ್ಯ ಪ್ರಾಬ್ಲಮ್ ಆಗಿದೆ, ಎಲ್ಲೋ ಒಂದು ಕಡೆ ಚಕ್ರ ಬ್ಲಾಕ್ ಆಗಿದೆ, ಎನರ್ಜಿ ಫ್ಲೋ ಕಟ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಚಕ್ರಗಳ ಆಕ್ಟಿವೇಶನಿಂದ, ಬ್ಯಾಲೆನ್ಸಿಂದ ಆರೋಗ್ಯದ ಸಮಸ್ಯೆಗಳು ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಯಾವುದೇ ಒಂದು ದೇಹ ಸ್ಟ್ರಾಂಗ್ ಆಗಿರುತ್ತೆ, ಹೆಲ್ದಿ ಫಿಸಿಕಲ್ ಬಾಡಿನ ಪಡಿಬೋದು ನೀವು, ಆರೋಗ್ಯಕರವಾದ ದೈಹಿಕವನ್ನು ಪಡಿಬೋದು, ದೈಹಿಕ ಶಕ್ತಿಯನ್ನು. ಒಂದು ಜೊತೆಗೆ ಕಾಮ್ ಪವರ್ಫುಲ್ ಮೈಂಡನ್ನ ಪಡಿತೀರ. ನಿಮ್ಮ ಮನಸ್ಸು ತುಂಬ ಶಕ್ತಿಯುತವಾಗುತ್ತೆ, ಪವರ್ಫುಲ್ ಆಗುತ್ತೆ, ಕಾಮ್ ಆಗಿರುತ್ತೆ, ಆಲ್ವೇಸ್ ಹ್ಯಾಪಿ ಆ್ಯಂಡ್ ಬ್ಲಿಸ್ಫುಲ್ ಲೈಫ್ನ ನೋಡ್ತೀರಾ. ಓಕೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಹ್ಯಾಪಿನೆಸ್, ಬ್ಲಿಸ್ಫುಲ್ ಇದೆಲ್ಲ ನೋಡ್ತೀರಾ, ರೈಟ್? ಅಷ್ಟೇ ಅಲ್ಲ, ಹೈಯರ್ ಕಾನ್ಷಿಯಸ್ನೆಸ್, ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ಪಡಿತೀರಾ. ಯು ವಿಲ್ ಬಿ ಕನೆಕ್ಟಿಂಗ್ ವಿತ್ ದ ಹೈಯರ್ ಸೋರ್ಸ್ ಆಫ್ ಎನರ್ಜಿ, ಹೈಯರ್ ಕಾನ್ಷಿಯಸ್ನೆಸ್, ಜಾಗೃತ ಮನಸ್ಸನ್ನು ಪಡಿತೀರಾ. ಜೊತೆಗೆ ಸ್ಪಿರಿಚುವಲ್ ಅಲೈನ್ಮೆಂಟ್, ಸಮ್ ಹೌ ಬ್ಯಾಲೆನ್ಸ್ ಲೈಫ್ ಬರುತ್ತೆ. ಸ್ಪಿರಿಚುವಲ್ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ, ಅಲೈನ್ ಆಗುತ್ತೆ ನಿಮ್ಮ ಲೈಫು. ಆ್ಯಂಡ್ ಡೆಫಿನೆಟ್ಲಿ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಸುಪ್ರೀಮ್ ಕಾಸ್ಮಿಕ್ ಎನರ್ಜಿನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಕೊನೆಯದಾಗಿ ಸ್ನೇಹಿತರೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಏನೇ ಒಂದು ಅಚೀವ್ ಮಾಡಬೇಕು, ಪಡ್ಕೋಬೇಕು, ಸಾಧನೆ ಮಾಡಬೇಕು, ಗೋಲ್ ಅಚೀವ್ ಆಗಬೇಕು, ಇದೆಲ್ಲದಕ್ಕೂ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗೋಂಥದ್ದೇ ಚಕ್ರಗಳು. ಇದೆಲ್ಲ ನೀವು ಗೋಲ್ ಮ್ಯಾನಿಫೆಸ್ಟ್ ಆಗಬೇಕು, ಮ್ಯಾನಿಫೆಸ್ಟೇಷನ್ ಪವರ್ ಸಿಗುತ್ತೆ. ಡನ್. ಸೊ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಬೇಕು, ಆ್ಯಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಥ್ರೂ ಮೆಡಿಟೇಷನ್. ಒಂದು, ಥ್ರೂ ಮೆಡಿಟೇಷನಿಂದ, ಮುದ್ರೆಗಳ ಮುಖಾಂತರ, ಮಂತ್ರಗಳ ಮುಖಾಂತರ, ಹಾಗೆ ಆಸನಗಳ ಮುಖಾಂತರ, ಡೈಲಿ ಫುಡ್ನ ಮುಖಾಂತರ, ಆಹಾರದ ಮುಖಾಂತರ. ಅಷ್ಟೇ ಅಲ್ಲ, ಚಕ್ರಗಳನ್ನು ಆಕ್ಟಿವೇಟ್, ಬ್ಯಾಲೆನ್ಸ್ ಮಾಡ್ಬೋದು ಎಲಿಮೆಂಟ್ಸ್ನ ಮುಖಾಂತರ, ಕಲರ್ನ ಮುಖಾಂತರ, ಡೈಲಿ ಆ್ಯಕ್ಟಿವಿಟೀಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಬ್ಲಾಕ್ ಆಗೋದೇ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಿಂದ ಅಲ್ವಾ? ಡೈಲಿ ಆ್ಯಕ್ಟಿವಿಟೀಸಿಂದ ಬ್ಲಾಕ್ ಆಗುತ್ತೆ, ವಿಚ್ ವಿ ವಿಲ್ ಲರ್ನ್. ಆ್ಯಕ್ಚುಲಿ ನಾನು ಹೇಳ್ಕೊಡ್ತೀನಿ. ನನ್ನ ಒಂದು ಉದ್ದೇಶ ಏನಪ್ಪ ಅಂದರೆ, ನೀವು ಈ 7 ಚಕ್ರ ಧ್ಯಾನ, ಇದೆಲ್ಲ ಕುಂಡಲಿ, ಇದೆಲ್ಲ ಕಲಿಬೇಕಾದ್ರೆ ಎಲ್ಲ ಆಶ್ರಮಕ್ಕೆ ಹೋಗಬೇಕು, 10 ದಿನ ಕೂತ್ಕೊಂಡು ತಿಂಗಳಾನ್ಗಟ್ಟಲೆ ಕಲಿಬೇಕಂತ ಇಲ್ಲ. ನಿಮ್ಮ ಡೇ ಟು ಡೇ ಲೈಫಲ್ಲೇ ಹೇಗೆ ನೀವು ಇದನ್ನು ಅಳವಡಿಸ್ಕೋಬೋದು, ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲೇ ಹೇಗೆ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಬೋದು, ಆ್ಯಕ್ಟಿವೇಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ದ್ಯಾಟ್ ಈಸ್ ಮೈ ಇಂಟೆನ್ಷನ್. ಇದು ನನ್ನ ಉದ್ದೇಶ. ಕನ್ನಡದಲ್ಲೇ ಬ್ಯೂಟಿಫುಲ್ ಆಗಿ ಕಲಿಸ್ಬೇಕನ್ನೋ ಒಂದು ಉದ್ದೇಶ. ದಟ್ಸ್ ಹೌ ಐ ಟೀಚ್. ನಾನು ಹೇಳ್ಕೊಡೋದೇ ಅದೇ ರೀತಿ, ರೈಟ್? ಅಫರ್ಮೇಷನ್ಸ್ ಮುಖಾಂತರ, ಬಿಕಾಸ್ ಎವ್ರಿಥಿಂಗ್ ಈಸ್ ಅಫರ್ಮೇಷನ್. ನೀವೇನು ಅಫರ್ಮ್ ಮಾಡ್ತೀರಾ ಅದು ಕನೆಕ್ಟ್ ಆಗುತ್ತೆ. ಜೊತೆಗೆ ಹೀಲಿಂಗ್ ಕೋಡ್ಸ್, ಐ ವಿಲ್ ಬಿ ಗಿವಿಂಗ್ ಸಮ್ ಹೀಲಿಂಗ್ ಕೋಡ್ಸ್ ಆ್ಯಂಡ್ ಎನರ್ಜಿ ಸರ್ಕಲ್ಸ್. ಎಲ್ಲದ್ರ ಮುಖಾಂತರ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋಂಥದ್ದು, ಆ್ಯಕ್ಟಿವೇಟ್ ಮಾಡೋಂಥದ್ದನ್ನೆಲ್ಲ ಕಲಿತೀರ. ಡನ್. ಆ್ಯಂಡ್ ಕೇಳಿಸ್ಕೊಳ್ಳೆಲ್ಲರೂ, ದ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ಟಾಪ್ ಅಚೀವರ್ಸ್, ಈ ಭೂಮಿ ಮೇಲೆ ಯಾರೆಲ್ಲ ಟಾಪ್ ಅಚೀವರ್ಸ್ ಇದ್ದಾರೆ, ಅದು ಕ್ರಿಕೆಟರ್ಸ್ ಆಗ್ಬೋದು, ಆರ್ ಬಿಸ್ನೆಸ್ ಪೀಪಲ್ ಆಗಿರ್ಬೋದು, ಆರ್ ಎನಿ ಪೊಲಿಟಿಷಿಯನ್ಸೇ ತಗೊಳ್ಳಿ. ಸೋ ಮೆನಿ ಪೀಪಲ್, ಟಾಪ್ ಅಚೀವರ್ಸ್, ಸಕ್ಸಸ್ಫುಲ್ ಪೀಪಲ್, ದೇ ನೋ ದಿ ಸೀಕ್ರೆಟ್. ದೇ ಆರ್ ಅವೇರ್ ಆಫ್ ದಿಸ್ ಚಕ್ರ ಸಾಧನ, ಚಕ್ರ ಧ್ಯಾನ, ಚಕ್ರಗಳ ಪವರ್ ದೇ ನೋ. ಸಂಹವ್ ಅವ್ರು ಕಲ್ತಿರ್ತಾರೆ, ಅಥವಾ ಯಾರೋ ಅವ್ರಿಗೆ ಗೈಡ್ ಮಾಡಿರ್ತಾರೆ, ಅಥವಾ ಅವರ ಮೆಂಟರ್, ಅವರ ಗುರುಗಳವ್ರಿಗೆ ಅಡ್ವೈಸ್ ಮಾಡಿರ್ತಾರೆ. ಸೊ ಅವರೆಲ್ಲರೂ ಇದನ್ನು ಫಾಲೋ ಮಾಡಿರ್ತಾರೆ. ದ್ಯಾಟ್ ಈಸ್ ವೈ ದೇ ಆರ್ ಇನ್ ಟಾಪ್ ಲೆವೆಲ್. ದ್ಯಾಟ್ ಈಸ್ ವೈ ದೇ ಆರ್ ವೆರಿ ಸಕ್ಸಸ್ಫುಲ್. ಸೊ ಸ್ನೇಹಿತರೆ, ಟೆಲ್ ಮೀ, ಹೌ ಮೆನಿ ಆಫ್ ಯು
ಈ ಮೊದಲನೇ ಸ್ಟೇಟಿಂದ ಅಂದರೆ ಈ ಥರ ಬ್ಲಾಕ್ ಆಗಿ ಡಿಸ್ಟರ್ಬ್ಡ್ ಆರಾನ ಎಷ್ಟು ಜನ ಈ ರೀತಿ ಸೆಕೆಂಡ್ ಟೈಪ್ ಈ ರೀತಿಯಾಗಿ ಕ್ಲೀನಾಗಿ ಪವರ್ಫುಲ್ ಆಗಿ ಪಾಸಿಟಿವ್ ಆರವನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಳ್ತೀರಾ? ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಎಷ್ಟು ಜನಕ್ಕೆ ಇದನ್ನು ಮಾಡಬೇಕು ಅಂತಿದ್ದೀರಾ? ಹೌ ಮೆನಿ ಆಫ್ ಯು ವಾಂಟ್ ಟು ಚೇಂಜ್? ನಿಮ್ಮ ಆರಾ ಚೇಂಜ್ ಮಾಡಬೇಕು, ನಿಮ್ಮ ಒಂದು ಎನರ್ಜಿನ ಚೇಂಜ್ ಮಾಡಬೇಕು, ಅಥವಾ ನಿಮ್ಮ ಒಂದು ಮೊದಲನೇ ಸ್ಟೇಟಿಂದ ಸೆಕೆಂಡ್ ಸ್ಟೇಟಿಗೆ ಬರಬೇಕು ಅಂತ ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಅಂಥವರೆಲ್ಲರೂ ಕೂಡ ಈ ಗ್ರೂಪ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಚಕ್ರ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ. ಬಿಕಾಸ್ ದಿಸ್ ಈಸ್ ಅ ಇಂಟ್ರೆಸ್ಟೆಡ್ ಗ್ರೂಪ್. ರೈಟ್ ನಾವು ನಾನು ನಿಮಗೊಂದು ಅನೌನ್ಸ್ ಮಾಡ್ತೀನಿ 7 ಚಕ್ರ ಆಕ್ಟಿವೇಶನ್ ಕೋರ್ಸ್ನ ಬಗ್ಗೆ, ವರ್ಕ್ಶಾಪ್ ಬಗ್ಗೆ. ಸೊ ಐ ವಿಲ್ ಬಿ ಅನೌನ್ಸಿಂಗ್ ವಿತ್ ಆಫರ್ ಆ್ಯಂಡ್ ಫ್ಯೂ ಬೋನಸ್. ಸೊ ದಿಸ್ ಈಸ್ ಓನ್ಲಿ ಫಾರ್ ಇಂಟ್ರೆಸ್ಟೆಡ್ ಪೀಪಲ್. ಯಾರಿಗೆ ನಿಜವಾಗ್ಲೂ ಆಸಕ್ತಿ ಇದೆ, ರಿಯಲಿ ಇಂಟ್ರೆಸ್ಟ್ ಇದ್ದಾರೆ ಕಲಿಯೋಕ್ಕೆ, ಚೇಂಜ್ ಆಗಲಿಕ್ಕೆ, ಚೇಂಜ್ ಮಾಡ್ಕೊಳ್ಳಿಕ್ಕೆ, ಅಂಥವ್ರಿಗೆ ಮಾತ್ರ. ಸೊ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಚಕ್ರ. ಐ ಥಿಂಕ್ ಆ ಲಿಂಕ್ ನಿಮಗೆ ಓಪನ್ ಆಗ್ತಿಲ್ಲ ಅಂದ್ಕೊಳ್ತೀನಿ. ಹೈನು ಒನ್ ಸೆಕೆಂಡ್ ಕೊಡ್ತೀನಿ, ಲಿಂಕ್ ಕೊಡ್ತೀನಿ. ನಾವು ಜಾಯಿನ್ ದಿಸ್ ಗ್ರೂಪ್. ಲಿಂಕ್ ಚೇಂಜ್ ಆಗಿದೆ, ಹೊಸ ಲಿಂಕ್ ಇದು. ಜಾಯಿನ್ ದಿಸ್ ಲಿಂಕ್, ಟೈಪ್ ಮಾಡಿ ಚಕ್ರ ಅಂತ ಹೇಳಿ.
Okay, so I think this is a new link. You can join this group. ಆಗ್ತಾ ಇಲ್ಲ ಅಲ್ವಾ? ಅನೇಬಲ್ ಟು ಕನೆಕ್ಟ್ ಅಂತ ಬರ್ತಾ ಇದೆ. No, sir. ಆಗ್ತಾ ಇಲ್ಲ ಸರ್. ಇಲ್ಲ sir. ಇದ್ರಲ್ಲೇ ಆಗ್ತದೆ. Calculator ಅಂತ ಬರ್ತಾ ಇದೆ sir. ಮೆಸೇಜಿಂಗ್ ಗ್ರೂಪ್ ಅಲ್ಲೇ ಆಗ್ತದೆ. Okay, no problem. So don't worry. It's okay, no issues. So right now ಏನ್ ಮಾಡಿ ಎಲ್ಲರೂ ಫೋಕಸ್ ಮಾಡಿ. So let's understand about ಎಲ್ಲರೂ ಅಬ್ಸರ್ವ್ ಮಾಡಿ, ಗಮನ ಕೊಡಿ. It's okay, no issues. We'll understand right now ಏನು 7 ಚಕ್ರ ಧ್ಯಾನ 7 ಚಕ್ರ ಆಕ್ಟಿವೇಶನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಕಲಿಯೋಣ, ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಗಮನ ಕೊಡಿ. ಇಟ್ಸ್ ಓಕೆ, ನೋ ಇಶ್ಯೂಸ್. ಗ್ರೂಪಿಗೆ ಜಾಯ್ನ್ ಹಾಕಿಲ್ಲರು ತಲೆ ಕೆಡಿಸ್ಕೊಬೇಡಿ, ನೋ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಸೊ ಅಬ್ಸರ್ವ್ ಮಾಡಿ ಎಲ್ಲರೂ. ಸೊ ಐ ಬೀನ್ ಕಂಡಕ್ಟಿಂಗ್ ಈ 7 ಚಕ್ರ ಧ್ಯಾನ 7 ಚಕ್ರ ಆಕ್ಟಿವೇಶನ್ ಕೋರ್ಸನ್ನು ರೆಗ್ಯುಲರಾಗಿ ಕಂಡಕ್ಟ್ ಮಾಡ್ಕೊಂಬಂದಿನಿ ಫ್ರಮ್ ಸೋ ಮೆನಿ ಇಯರ್ಸ್. ಮೊದಲೆಲ್ಲ ಐ ವಾಸ್ ಕಂಡಕ್ಟಿಂಗ್ 2 months once, 3 months onceಗೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದೆ. 2 days ವರ್ಕ್ಶಾಪ್ ಥರ ಕಂಡಕ್ಟ್ ಮಾಡ್ತಾ ಇದ್ದೆ. ಸ್ಯಾಟರ್ಡೆ ಸಂಡೇ 3 ಅವರ್ 4 ಅವರ್, ಸಂಜೆ 6:30 9:30 10 ಗಂಟೆವರೆಗೂ ಈ ಥರ ಒಟ್ಟಿಗೆ 2 ದಿನದಲ್ಲಿ ಕವರ್ ಮಾಡ್ತಾ ಇದ್ದೆ. ಬಟ್ ಐ ಅಂಡರ್ಸ್ಟುಡ್ ಒಂದೇ ಸರಿ ಹೇಳ್ಕೊಟ್ರೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂಥೇಳಿ. ದೆನ್ ಐ ರಿಯಲೈಸ್ಡ್, ಸೊ ಪ್ರತಿದಿನ ಒಂದೊಂದು ದಿನ ಮಾಡ್ತಾ ಬಂದರೆ ತುಂಬ ಬ್ಯೂಟಿಫುಲ್ಲಾಗಿ ಎಫೆಕ್ಟಿವ್ ಆಗಿರುತ್ತೆ ಅಂಥೇಳಿ. ಸೊ ರೈಟ್ ನೌ 10 days ಥರ ಮಾಡಿದ್ದೀನಿ. ಸೊ 10 days 9 days 10 daysನ ಒಂದು ಕೋರ್ಸ್ ಥರ ಮಾಡಿದ್ದೀನಿ. ಆ್ಯಂಡ್ ಮೊದಲು 2-3 months ಕಂಡಕ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ಬಿಕಾಸ್ ಆಫ್ ದ ಶೆಡ್ಯೂಲ್ಸ್ ಆಲ್ಮೋಸ್ಟ್ 6 months ಆಗುತ್ತೆ. ಬಟ್ 6 monthsಗಿಂತ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮ್ ನಾನು ಜನವರಿನಲ್ಲಿ ಕಂಡಕ್ಟ್ ಮಾಡಿದ್ದೆ, ಈಗ ಸೆಪ್ಟೆಂಬರಲ್ಲಿ ಕಂಡಕ್ಟ್ ಮಾಡೋಕ್ಕಾಗ್ತಾ ಇದೆ. ಮುಂದೆ ನೆಕ್ಸ್ಟ್ ಈ ಬ್ಯಾಚ್ ಕಂಡಕ್ಟ್ ಮಾಡಬೇಕಂದ್ರೆ ಮತ್ತೆ ಮೇ ಬಿ ಫೆಬ್ರವರಿ ಮಾರ್ಚ್ ಕೂಡ ಆಗ್ಬೋದು. ಸೊ ಸ್ಟೂಡೆಂಟ್ಸ್ ಎಲ್ಲ ಸಾಕಷ್ಟು ಜನ ಬ್ಯೂಟಿಫುಲ್ಲಾಗಿ ಶೇರಿಂಗ್ಸ್ ಮಾಡಿದ್ದಾರೆ. ಸೋ ಮೆನಿ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್ ಸರ್. ಆ್ಯಕ್ಚುಲಿ ನನಗೆ ಸೆಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪೇಯ್ನಲ್ಲಿದ್ದೆ, ಲೈಕ್ ತುಂಬ ಹರ್ಟ್ ಆಗಿದೆ ಯಾವುದೋ ಒಂದು ರೀಸನ್ನಿಂದ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಲೈಕ್ ನೀವು ಹೇಳಿದ್ರಿ ಸ್ವಾದಿಷ್ಠಾನ ಚಕ್ರ ಅದು ಎಮೋಷ್ನಲ್ಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿಬಿಟ್ಟು, ಮತ್ತು ನೀವು ಅದು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಲೈಕ್ ಅಬ್ಡಾಮಿನಲ್ ಮಸಾಜ್ ಮಾಡಿಸ್ಬೇಕಾದ್ರೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ತುಂಬ ರಿಲೀಫ್ ಅನಿಸ್ತು ಸರ್, ತುಂಬ ರಿಲೀಫ್ ಅನಿಸ್ತು. ಈಗಂತೂ ನಾನು ತುಂಬ ಲೈಟಾಗಿ ಫೀಲ್ ಮಾಡ್ತಾಯಿದ್ದೀನಿ. ನನಗೇನು ಗೊತ್ತೇ ಆಗ್ತಾಯಿಲ್ಲ, ಅದು ಪೇಯ್ನ್ ಫೀಲ್ ಮಾಡಬೇಕಂದ್ರೂ ಬರ್ತಾಯಿಲ್ಲ ನನಗೆ. ಆ ವಿಷಯ ನೆನೆಸ್ಕೊಂಡ್ರು ನನಗೇನು ಏನೂ ಅನ್ನಿಸ್ತಾ ಇಲ್ಲ ಸರ್. ನಿಜ ನಾನು ತುಂಬ ಅಂದರೆ ತುಂಬ ಆಭಾರಿಯಾಗಿದ್ದೀನಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್. ಮತ್ತು ಏನೋ ಗೊತ್ತಿಲ್ಲ, ನಿಮ್ಮ ಕ್ಲಾಸಸಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಲೈಕ್ ನೀವು ಹೇಳಿದ್ರಿ ಲೈಕ್ ಲೇಜಿನೆಸ್ಸು ಅದಕ್ಕೆಲ್ಲ ಮಣಿಪುರ ಚಕ್ರದ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿ. ಖಂಡಿತ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್. ಇವತ್ತಿನ ಮಣಿಪುರ ಚಕ್ರ ತುಂಬ ಇಷ್ಟ ಆಯಿತು ಸರ್. ನೀವು ಅಸಿಡಿಟಿ ಅಂತ ಹೇಳಿದ್ದು ನಿಜವಾಗ್ಲೂ ಇದು ನಮಗೆ ಯೂಸ್ಫುಲ್ ಆಯಿತು. ಯಾಕಂದರೆ ಈಗಿನ ಕಾಲದ ಒಂದು ಫುಡ್ ಲೈಫ್ ಸ್ಟೈಲಲ್ಲಿ ಅಸಿಡಿಟಿ ಆಗೋದು ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಚಕ್ರ ತುಂಬಾ ಹೆಲ್ಪ್ಫುಲ್ ಆಯಿತು ಸರ್. ತುಂಬ ಖುಷಿಯಾಯಿತು. ನೀವು ಹೇಳ್ತಾ ಇರ್ತಕ್ಕಂಥ ರೀತಿ ನಿಜವಾಗ್ಲೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ.
ಸೊ ರೈಟ್ ನೌ ದಿಸ್ ಅ ಬ್ಯೂಟಿಫುಲ್ ಕೋರ್ಸ್ ಅಪ್ಕಮಿಂಗ್ ಅಲ್ಲಿ. ಸೊ ಯಾರಿಗೆಲ್ಲ ರಿಯಲಿ ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಒಂದು ಹೆಲ್ತ್ ಅಥವಾ ನಿಮ್ಮ ರಿಲೇಷನ್ ಎನಿಥಿಂಗ್, ಸೊ ಒಟ್ಟಿನಲ್ಲಿ ನಿಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೊಂದು ಬ್ಯೂಟಿಫುಲ್ ಅವಕಾಶ. 7 ಚಕ್ರ ಆ್ಯಕ್ಟಿವೇಶನ್ ಕೋರ್ಸ್ 10 ಡೇಸ್ನ ಕೋರ್ಸ್ ಇರುತ್ತೆ. ಮೊದಲು 2 ಡೇಸ್ ಮಾಡ್ತಾ ಇದ್ದೆ, ದೆನ್ ಐ ರಿಯಲೈಸ್ 7 ಡೇಸ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. 7 ಡೇಸ್ ಮಾಡ್ತಾ ಇದ್ದೆ, ಇನ್ನು ಪ್ರಾಕ್ಟೀಸ್ ಕೂಡ ಬೇಕಾಗತ್ತೆ ಅಂಥೇಳಿ ರೈಟ್ ನಾವು 9 ಡೇಸ್ ಅಥವಾ 10 ಡೇಸ್ನ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೊ ಟು ಆ್ಯಕ್ಟಿವೇಟ್ ಯುವರ್ ಇನ್ನರ್ ಪವರ್, ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಹೆಲ್ತ್, ಹ್ಯಾಪಿನೆಸ್, ಮನಿ, ರಿಲೇಷನ್ಶಿಪ್, ಹೈ ಎನರ್ಜಿನ ಪಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದ ಅವಕಾಶ ಕನ್ನಡದಲ್ಲಿ ಕಲೀಲಿಕ್ಕೆ. ಡನ್. ಸೊ ಈ ವರ್ಕ್ಶಾಪಲ್ಲಿ ಏನೇನು ಕಲಿತೀರಾ, ಯಾವಾಗಿರುತ್ತೆ? 11ನೇ ತಾರೀಕಿಂದ ಶುರು ಆಗುತ್ತೆ, ಗುರುವಾರ, ಅಂದರೆ ಇನ್ನೊಂದು 3-4 ಡೇಸ್ ಟೈಮ್ ಇದೆ ಅಷ್ಟೇ. 11ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 20ನೇ ತಾರೀಕುವರೆಗೂ ಮಾಡ್ತೀವಿ. ಆಲ್ ದ ಡೇಸ್, ಎಲ್ಲ ದಿನವೂ ಇರುತ್ತೆ, ಸ್ಯಾಟರ್ಡೇ ಸಂಡೇ ಎಲ್ಲ ದಿನವೂ ಕ್ಲಾಸ್ ನಡೆಯುತ್ತೆ. ಬೆಳಗ್ಗೆ ಇರುತ್ತೆ 7 ಚಕ್ರ, ಬೆಸ್ಟ್ ಸಮಯ ಕಲಿಯೋಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಬೆಳಗ್ಗೆ. ಸೊ ಈ ಒಂದು 7 ಚಕ್ರ ಕೋರ್ಸು ಬೆಳಗ್ಗೆ ನಡೆಯುತ್ತೆ, ಬೆಳಗ್ಗೆ 5:15 6:15ವರೆಗೂ ನಡೆಯುತ್ತೆ. ಯು ವಿಲ್ ಲರ್ನ್ ದ ಸೀಕ್ರೆಟ್ಸ್ ಆಫ್ 7 ಚಕ್ರ. ಅಮೇಝಿಂಗ್ ಸೀಕ್ರೆಟ್ಸ್ನ ಕಲಿತೀರಾ 7 ಚಕ್ರ ಬಗ್ಗೆ. ಈಚ್ ಚಕ್ರದ ಧ್ಯಾನಗಳನ್ನ ಕಲಿತೀರಾ, ಅದರ ಇಶ್ಯೂಸು, ಅದಕ್ಕೆ ಏನು ಸೊಲ್ಯೂಷನ್ಸ್, ಇದೆಲ್ಲ ಕಲಿತೀರಾ. ಕಂಪ್ಲೀಟ್ ಚಕ್ರ ಧ್ಯಾನ ಮಾಡೋದನ್ನು ಕಲಿತೀರಾ. 7 ಚಕ್ರಗಳನ್ನು ಸೇರಿಸಿ ಹೇಗೆ ಧ್ಯಾನ ಮಾಡಬೇಕು ಅನ್ನೋದು ಕಲಿತೀರಾ. ಮುಖ್ಯವಾಗಿ ಚಕ್ರಗಳ ಪವರ್ ಏನು ತಿಳ್ಕೊಳ್ತೀರಾ, ಮೆಡಿಟೇಷನ್ ಮಾಡೋದು ಕಲಿತೀರಾ, ಮುದ್ರೆಗಳು ಕಲಿತೀರಾ, ಇದರ ಬೀಜ ಮಂತ್ರಗಳನ್ನ ಕಲಿತೀರಾ. ಅಷ್ಟೇ ಅಲ್ಲ, ಯು ವಿಲ್ ಲರ್ನ್ ಎಲಿಮೆಂಟ್ಸ್, ಇದರ ಒಂದು ಪಂಚಭೂತಗಳ ತತ್ವಗಳನ್ನ ಕಲಿತೀರಾ, ಜೊತೆಗೆ ಕಲರ್ಸ್ನ ಕಲಿತೀರಾ. ಈಚ್ ಚಕ್ರಗಳು ದಿನ ಅದರ ಆ್ಯಕ್ಟಿವಿಟೀಸ್, ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಅದನ್ನೆಲ್ಲ ಕಲಿತೀರಾ. ಅದರ ಅಫರ್ಮೇಷನ್ಸ್ ಕಲಿತೀರಾ, ಜೊತೆಗೆ ಆಸನಗಳನ್ನ ಕಲಿತೀರಾ, ಜೊತೆಗೆ ಚಕ್ರದ ಹೀಲಿಂಗ್ ಕೋಡ್ಸ್ ಕಲಿತೀರಾ. ಈಚ್ ಚಕ್ರದ ಹೀಲಿಂಗ್ ಕೋಡ್ ಜೊತೆಗೆ ಎನರ್ಜಿ ಸರ್ಕಲ್ ಕೂಡ ಕಲಿತೀರಾ. ಇಷ್ಟೆಲ್ಲವನ್ನು ಕಲಿತೀರಾ, ಲೈವಲ್ಲಿ ಪ್ರಾಕ್ಟಿಕಲಾಗಿ ಕಲಿತೀರಾ, ಜೊತೆಗೆ ಪ್ರಾಕ್ಟೀಸ್ ಕೂಡ ಮಾಡ್ತೀರಾ. ರೈಟ್. ಸೊ 10 ಡೇಸ್ನ ಒಂದು 7 ಚಕ್ರ ಆ್ಯಕ್ಟಿವೇಶನ್ ಕೋರ್ಸ್. ಏನಾಗುತ್ತೆ ಇದರಿಂದ ಆಗುತ್ತೆ, ನಿಮ್ಮ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ, ವರ್ಲ್ಡ್ ಕ್ಲಾಸ್ ಹ್ಯಾಬಿಟ್ನ ಬೆಳೆಸ್ಕೊಳ್ತೀರಾ, ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡೋದು ಕಲಿತೀರಾ, ಪವರ್ಫುಲ್ ಎನರ್ಜಿನ ಪಡ್ಕೊಳ್ತೀರಾ, ಹೈಲಿ ಪ್ರೊಡಕ್ಟಿವಿಟಿನ ಪಡಿತೀರಾ ನಿಮ್ಮ ಲೈಫಲ್ಲಿ, ನಿಮ್ಮ ಎಲ್ಲ ಹೆಲ್ತ್ ಇಶ್ಯೂಸ್ನ ಕ್ಲಿಯರ್ ಮಾಡ್ಕೊಳ್ತೀರಾ, ಮೈಂಡ್ ಪವರ್ಫುಲ್ ಆಗಿರುತ್ತೆ, ಡಿಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಇರುತ್ತೆ, ನಿಮ್ಮ ವೈಬ್ರೇಷನ್ ತುಂಬ ಹೈ ಲೆವೆಲ್ ತೊಗೊಂಡೋಗುತ್ತೆ. 7 ಚಕ್ರಗಳು ಬ್ಯಾಲೆನ್ಸ್ ಆಗಿ ಆ್ಯಕ್ಟಿವೇಟ್ ಆಗಿಬಿಟ್ರೆ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ತುಂಬಾ ಹೈ ಇರುತ್ತೆ. ಯು ಆರ್ ಲೈಕ್ ಅ ಮ್ಯಾಗ್ನೆಟ್ ವೈಬ್ರೇಷನ್, ಯು ಆರ್ ಲೈಕ್ ಅ ಪವರ್ಫುಲ್ ಪರ್ಸ್ನಾಲಿಟಿನ ಕ್ಯಾರಿ ಮಾಡ್ತೀರಾ. ರೈಟ್. ಹ್ಯಾಪಿನೆಸ್, ರಿಲೇಷನ್ಶಿಪ್, ಪ್ರಾಸ್ಪರಿಟಿ ಇದನ್ನೆಲ್ಲ ಪಡಿತೀರಾ, ನಿಮ್ಮ ಗೋಲ್ಸ್ ಆ್ಯಂಡ್ ಡ್ರೀಮ್ನ ಅಚೀವ್ ಮಾಡ್ತೀರಾ. ಸೊ ಈ ಒಂದು 7 ಚಕ್ರ ಕೋರ್ಸಿಂದ ಎಲ್ಲ ಬೆನಿಫಿಟ್ಸ್ನ ಪಡಿತೀರಾ.